ಸ್ಯಾಂಡಲ್ವುಡ್ನಲ್ಲೊಬ್ಬ ಕಳ್ಳ ನಿರ್ದೇಶಕ ಎಚ್ಚರ. ಈ ಒಂದು ಸಾಲು ಮರದ ತಿಮ್ಮಕ್ಕ ಅನ್ನುವಂಥ ಒಂದು ಸಿನಿಮಾ ಏನ್ ರೆಡಿ ಆಗ್ತಾ ಇದೆ, ಅದರ ನಿರ್ದೇಶಕರು ಕೂಡ ಅವರೇ ಆಗಿದ್ದಾರೆ. ಅನ್ನ ಕೊಡುವಂಥ ನಿರ್ಮಾಪಕರಿಗೆ ಮೋಸ ಮಾಡಿದ್ರೆ ಅವರು ಚಿತ್ರರಂಗದಲ್ಲಿ ಉದ್ಧಾರ ಆಗ್ತಾರಾ? ನಿಜವಾಗ್ಲೂ ಖಂಡಿತ ಉದ್ಧಾರ ಆಗಲ್ಲ. ಒಂದು ಸ್ಕೆಡ್ಯೂಲ್ ಮಾಡಿದ್ಮೇಲೆ ನನ್ನ ಮೇಲೆ ಅವ್ರಿಗೆ ತಂದಿಡೋದು, ಅವ್ರ ಮೇಲೆ ನನಗೆ ತಂದಿಡೋದು, ಇದು ಮಾಡಿದ್ರು ಹೇಳ್ದೆ ಕೇಳ್ದೆ ಪ್ಯಾಕಪ್ ಮಾಡಿಬಿಡ್ತಾರೆ. ಅಲ್ಲಿ ಹೋದಾಗ ಲೊಕೇಶನ್ ಹೋದಾಗ ಅಲ್ಲಿ ಬರೆಯೋದು, ಅಲ್ಲಿ ಸ್ಕ್ರಿಪ್ಟ್ ಬರೆಯೋದು, ಅಲ್ಲಿ ಬರ್ಕೊಳೋದು, ಅಲ್ಲಿ ಡೈಲಾಗ್ ಬರೆಯೋದು, ಅಲ್ಲಿ ಡೈಲಾಗ್ ನೋಡೋದು. ಅವ್ರನ್ನ ನಾನು ಡೈರೆಕ್ಟರ್ ಅಂತ ಕರಿಬೇಕಾ ಇಲ್ಲ ಅಜಾಮ ಅಂತ ಕರಿಬೇಕಾ? ಇವ್ರ ದಂಧೆ ಏನಂದ್ರೆ 1 ಕೋಟಿ ಸಿನಿಮಾಗೆ 2 ಕೋಟಿ ಬಿಲ್ ಕೊಡ್ತಾರೆ. ಆ 2 ಕೋಟಿ ಬಿಲ್ಲಲ್ಲಿ ಆರ್ಟಿಸ್ಟಿಗಂತ ಇವರೇ ಫಿಕ್ಸ್ ಮಾಡ್ತಾರೆ ರೇಟ್. ತಂದಿರೋ ಆರ್ಟಿಸ್ಟ್ಗೆ 15,000 ಅಂತ ಪರ್ ಡೇ ಕೊಟ್ಟರೆ 30,000 ಪ್ರೊಡ್ಯೂಸರ್ ಕೊಡಬೇಕು. ಕಮಿಷನ್ ಅನ್ನೋದು ಫ್ರೀಯಾಗಿ ಬರೋದು. ತಲೆ ಹಿಡ್ದು ಮಾಡೋದನ್ನ ಕಮಿಷನ್ ಅಂತಾರೆ. ಅದಕ್ಕೆ ನಾನು ಹೇಳಿದ್ದು ಡೈರೆಕ್ಟರ್ ಅನ್ನೋಕ್ಕಿಂತ ಮಾಮ ಅಂತ ಕರೀಬೋದು. ನನ್ನ ಕ್ಯಾಮ್ರಾ ಕತ್ಕೊಂಡು ಹೋಗಿದ್ದಾರೆ, ನನ್ನ ಕ್ಯಾಶ್ ಅಲ್ಲಿ 1,30,30,000 ಕ್ಯಾಶ್ ಕತ್ಕೊಂಡು ಹೋಗಿದ್ದಾರೆ, ಸಬರಿ ಸಿನಿಮಾ ಸಂಬಂಧಪಟ್ಟಿದ್ದು ಫೈಲ್ಸ್ ಕತ್ಕೊಂಡು ಹೋಗಿದ್ದಾರೆ, ನನ್ನ ಪರ್ಸನಲ್ ಅಗ್ರಿಮೆಂಟ್ಸ್ ಫೈಲ್ಗಳು ಎತ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಇವತ್ತು ಆ್ಯಕ್ಚುಲಿ ನಿನ್ನೆ FIR ಆಗಿದೆ. ಇಂಡಸ್ಟ್ರಿಯಲ್ಲಿ ನೆಕ್ಸ್ಟ್ ಸಿನಿಮಾ ಮಾಡ್ಬೇಕಂತ ಯಾರೇ ನಿರ್ಮಾಪಕರು ಬಂದರು, ಯಾರೇ ಬಂದರು, ದಯವಿಟ್ಟು ಹುಷಾರಿಂದ ಅವರು ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಮಾಡಿ. ನಾನು ಕೂಡ 20 ವರ್ಷದಿಂದ ಇಂಡಸ್ಟ್ರಿಯಲ್ಲಿರೋ ನಾನೇ ಅವರ ಮೋಸ ಹೋಗಿ ಅಂತ ಕಳ್ಳನ್ ಡೈರೆಕ್ಟರ್ ಜೊತೆಗೆ ಸೇರ್ಕೊಂಡು ಸಿನಿಮಾ ಮಾಡಿದ್ದೀನಿ. ದಯವಿಟ್ಟು ನಾನು ಮೋಸ ಹೋದಾಗ ಯಾರು ಹೋಗಬೇಡಿ ಅಂತ ಒಂದು ರಿಕ್ವೆಸ್ಟ್. ದಯವಿಟ್ಟು ಕಾಲರ್ ಹಿಡ್ತಿ ಮಾತಾಡಿ, ಪರವಾಗಿಲ್ಲ. ನನ್ನ ದುಡ್ಡು ನಾನು ಹಾಕ್ತಿದ್ದೀನಿ, ನನ್ನ ದುಡ್ಡು ನೀನು ಹೆಂಗೋ ಯೂಸ್ ಮಾಡ್ತೀಯ ಬೋಳಿ ಮಗನೇ ಅಂತ ಕೇಳಿ. ನಮಸ್ಕಾರ ವೀಕ್ಷಕರೇ, ಸ್ಯಾಂಡಲ್ವುಡ್ನಲ್ಲೊಬ್ಬ ಕಳ್ಳ ನಿರ್ದೇಶಕ ಎಚ್ಚರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ನೋಡಿ, ಚಿತ್ರರಂಗಕ್ಕೆ ಸಾಕಷ್ಟು ಕನಸುಗಳನ್ನು ಹೊತ್ತುಕೊಂಡು ಸಿನಿಮಾ ಮಾಡಬೇಕು ಅಂಥೇಳಿ ನಿರ್ಮಾಪಕರು ಬರ್ತಾರೆ, ಕಲಾವಿದರು ಬರ್ತಾರೆ, ಜೊತೆಗೆ ನಿರ್ದೇಶಕರು ಕೂಡ ಬರ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಆಸೆಗಳಿರುತ್ತೆ. ನಿರ್ಮಾಪಕರಿಗೆ ಒಂದು ಒಳ್ಳೆಯ ಸಿನಿಮಾ ಕೊಡಬೇಕು ಅನ್ನುವಂಥ ಆಸೆ ಇದ್ದರೆ, ನಟರಾಗಿ ಬರುವಂಥವ್ರಿಗೆ ನಾನೊಬ್ಬ ಒಳ್ಳೆಯ ನಟನಾಗಬೇಕು, ನಟಿ ಆಗಬೇಕು ಅಂತ ಹೇಳಿ ಬರ್ತಾರೆ. ನಿರ್ದೇಶಕರು ಬರಬೇಕಾದ್ರೆ ನಾನೊಬ್ಬ ಒಳ್ಳೆಯ ಡೈರೆಕ್ಟರ್ ಆಗಬೇಕು ಅಂತ ಹೇಳಿ ಬರ್ತಾರೆ. ಆದರೆ ಇನ್ನೂ ಕೆಲವೊಂದಷ್ಟು ಜನ ಹೆಂಗಾದರೂ ಮಾಡಿ ದುಡ್ಡು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಯಾರಿಗಾದರೂ ಸರಿ ಮೋಸ ಮಾಡಿ ನಾನು ದುಡ್ಡು ಮಾಡಬೇಕು ಅನ್ನುವಂಥ ಒಂದಷ್ಟು ಜನ ಕೂಡ ಚಿತ್ರರಂಗದಲ್ಲಿ ಇದ್ದಾರೆ. ಅಂಥವರ ಬಗ್ಗೆ ಒಂದಷ್ಟು ಅವೇರ್ನೆಸ್ ಖಂಡಿತವಾಗ್ಲೂ ಬೇಕು. ಯಾಕಂತಂದ್ರೆ ಅಂಥವರಿಂದ ಲಾಸ್ ಆಗುವಂಥದ್ದು ಪ್ರಮುಖವಾಗಿ ನಿರ್ಮಾಪಕರು ಅಂದರೆ ಚಿತ್ರರಂಗದಲ್ಲಿ ಅನ್ನದಾತರು ಅಂತ ಹೇಳಿ ನಾವು ಕರಿತೀವಿ. ಅನ್ನ ಕೊಡುವಂಥ ದೇವರು ಅಂತ ಸಾಕಷ್ಟು ಜನ ನಟರು ಅವರನ್ನ ಆ ಸ್ಥಾನದಲ್ಲಿಟ್ಟಿದ್ದಾರೆ, ದೇವರ ಸ್ಥಾನದಲ್ಲಿಟ್ಟಿದ್ದಾರೆ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ನಮ್ಮ ನಿರ್ಮಾಪಕರನ್ನ ಬಹಳ ಎತ್ತರದ ಸ್ಥಾನದಲ್ಲಿಟ್ಟಿದ್ರು. ಅನ್ನದಾತ ಅಂತ ಹೇಳಿ ಕರೆದಂಥ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಈಗ ಅಂಥ ನಿರ್ಮಾಪಕರಿಗೆ ಈಗಿನ ಜನ್ರೇಷನ್ನಲ್ಲಿ ಭಾಳ ದೊಡ್ಡ ಮಟ್ಟದಲ್ಲೇ ಮೋಸ ಆಗ್ತಾ ಇದೆ. ಬಟ್ ಅವ್ರು ಇನೋಸೆಂಟ್ ಇದ್ದಾರಾ ಅಥವಾ ಗೊತ್ತಾಗದೆ ಈ ರೀತಿಯಾಗಿ ಆಗ್ತಿದ್ಯಾ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಅಂಥವರ ಬಗ್ಗೆ ಒಂದಷ್ಟು ನಾವು ಎಚ್ಚರಿಕೆಯನ್ನು ಕೊಡಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಸೊ ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ನೋಡಿ, ಇವಾಗ ಸಾಲು ಮರದ ತಿಮ್ಮಕ್ಕ ಅನ್ನುವಂಥ ಒಂದು ಸಿನಿಮಾ ಬರ್ತಿದೆ. ಅದು ನಿಮ್ಮೆಲ್ರಿಗೂ ಗೊತ್ತು. ಸಾಲು ಮರದ ತಿಮ್ಮಕ್ಕನ ಬಗ್ಗೆ ನಮ್ಮೆಲ್ರಿಗೂ ಗೊತ್ತು. ಸೊ ಅವರು ಎಷ್ಟರ ಮಟ್ಟಿಗೆ ನಮ್ಮ ಒಂದು ಪ್ರಕೃತಿಯನ್ನು ಅವರು ಅಭಿವೃದ್ಧಿ ಮಾಡಿದ್ದಾರೆ, ಎಷ್ಟು ಸಾವಿರ ಸಂಖ್ಯೆಯಲ್ಲಿ ಮರಗಳನ್ನು ನೆಟ್ಟು ನಮ್ಮ ಒಂದು ರಾಜ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಂಥ ಧೀಮಂತ ವ್ಯಕ್ತಿಯ ಒಂದು ಸಿನಿಮಾ ಬರ್ತಿದೆ ಅಂತಂದಾಗ ಅದರಲ್ಲಿ ಒಂದು ಕ್ವಾಲಿಟಿ ಅನ್ನೋದು ಖಂಡಿತ ಇದ್ದೇ ಇರುತ್ತೆ. ಆ ಸಿನಿಮಾವನ್ನ ನಿರ್ದೇಶನ ಮಾಡುವಂಥ ಡೈರೆಕ್ಟರ್ಗೆ ಬಹಳ ದೊಡ್ಡ ಮಟ್ಟದ ಜವಾಬ್ದಾರಿ ಇರಬೇಕಾಗತ್ತೆ. ಆದರೆ ಅಂಥ ಒಬ್ಬ ನಿರ್ದೇಶಕ, ಆತನ ಹೆಸರು ಬಂದ್ಬಿಟ್ಟು ವರಟ ಶ್ರೀನಿವಾಸ್ ಅಂತ ಹೇಳಿ. ಸೊ ನೋಡಿ, ಇವರು ವರಟ ಸಿನಿಮಾದ ನಿರ್ದೇಶಕರು ಹೌದು, ವರಟ ಶ್ರೀ ಅಂತ ಹೇಳಿ ಆಗ ಹೆಸರನ್ನ ಇಟ್ಕೊಂಡ್ರು. ಜೊತೆಗೆ ಬೇರೆ ಬೇರೆ ಕೋರಾ ಸಿನಿಮಾ ಮಾಡಿದ್ರು, ಬೇರೆ ಬೇರೆ ಸಿನಿಮಾಗಳನ್ನ ಮಾಡಿದ್ರು ಕೂಡ ಯಾವುದರಲ್ಲೂ ಸರಿಯಾದಂಥ ಒಂದು ಸಕ್ಸಸ್ ಅನ್ನ ಕಂಡಿಲ್ಲ. ಕಾರಣ ಅವರು ಮಾಡ್ತಾ ಇರುವಂಥ ಒಂದು ಮೋಸ. ಈಗ ಈ ಒಂದು ಸಾಲು ಮರದ ತಿಮ್ಮಕ್ಕ ಅನ್ನುವಂಥ ಒಂದು ಸಿನಿಮಾ ಏನು ರೆಡಿ ಆಗ್ತಾ ಇದೆ, ಅದರ ನಿರ್ದೇಶಕರು ಕೂಡ ಅವರೇ ಆಗಿದ್ರು. ಬಟ್ ಅವರು ಆ ಚಿತ್ರದ ದೊಡ್ಡ ಮಟ್ಟದ ಜವಾಬ್ದಾರಿಯನ್ನ ಹೊರಬೇಕಾದಂಥವ್ರೆ ಆ ಚಿತ್ರಕ್ಕೆ ಮೋಸ ಮಾಡಿದ್ದಾರೆ. ಯಾರಿಗೆ? ನಿರ್ಮಾಪಕರಿಗೆ ಮೋಸ ಮಾಡಿದ್ದಾರೆ.
ಅನ್ನ ಕೊಡುವಂಥ ನಿರ್ಮಾಪಕರಿಗೆ ಮೋಸ ಮಾಡಿದ್ರೆ ಅವರು ಚಿತ್ರರಂಗದಲ್ಲಿ ಉದ್ಧಾರ ಆಗ್ತಾರಾ? ನಿಜವಾಗ್ಲೂ ಖಂಡಿತ ಉದ್ಧಾರ ಆಗಲ್ಲ. ಸೊ ಹಾಗಾದ್ರೆ ಯಾವ ರೀತಿ ಮೋಸ ಮಾಡಿದ್ದಾರೆ ಈ ವರಟ ಶ್ರೀನಿವಾಸ್ ಅನ್ನುವಂಥದ್ದನ್ನ ನಾವು ಇವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತೀವಿ. ಆ ಸಾಲುಮರದ ತಿಮ್ಮಕ್ಕ ಸಿನಿಮಾದ ನಿರ್ಮಾಪಕರು ಹಾಗೆ ಸಹ ನಿರ್ಮಾಪಕರು ಸಂತೋಷ್ ಮತ್ತೆ ದಿಲೀಪ್ ಕುಮಾರ್ ಇಬ್ಬರು ಕೂಡ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ. ಯಾವ್ಯಾವ ರೀತಿಯಲ್ಲಿ ಇವರು ಮೋಸ ಮಾಡಿದ್ದಾರೆ ಅವರ ಬಾಯಿಂದಲೇ ಕೇಳಿ ತಿಳ್ಕೊಳ್ಳೋಣ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ವೆಲ್ಕಮ್ ಟು ನ್ಯೂಸ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಸಾಲುಮರದ ತಿಮ್ಮಕ್ಕ ಅನ್ನುವಂಥ ಒಂದು ಸಿನಿಮಾ ಬರ್ತಿದೆ ಅಂತಂದಾಗ ಒಂದಷ್ಟು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಆಮೇಲೆ ಅಂಥ ಒಬ್ಬ ದೊಡ್ಡ ವ್ಯಕ್ತಿಯ ಸಿನಿಮಾ ಅಂದಾಗ ಒಂದಷ್ಟು ಜವಾಬ್ದಾರಿಗಳಿರುತ್ತೆ. ಸಮಾಜಕ್ಕೆ ಏನೋ ಒಂದು ಸಂದೇಶ ಕೊಡಬೇಕು ಅನ್ನುವಂಥದ್ದೆಲ್ಲವೂ ಕೂಡ ಇರುತ್ತೆ. ಆ ಸಿನಿಮಾಗೆ ದುಡ್ಡು ಹಾಕುವಾಗ ನಿರ್ಮಾಪಕರಿಗೂ ಒಂದು ಭಯ ಅನ್ನೋದಿರುತ್ತೆ. ಈ ಸಿನಿಮಾವನ್ನು ಜನ ಹೆಂಗೆ ತೆಗೆದುಕೊಳ್ತಾರೋ ಅನ್ನುವಂಥದ್ದು. ಆಮೇಲೆ ಇವಾಗೆಲ್ಲ ಜನ ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಆಗಿಬಿಟ್ಟಿದ್ದಾರೆ. ಸಿನಿಮಾ ಕಂಟೆಂಟ್ ನೋಡ್ತಾರೆ, ಹೆಂಗೆ ಸ್ಕ್ರೀನ್ ಪ್ಲೇ ಇದೆ ನೋಡ್ತಾರೆ. ಇದೆಲ್ಲದರ ಜವಾಬ್ದಾರಿ ಯಾರದ್ದು? ಒಂದು ನಿರ್ಮಾಪಕರದ್ದು, ಇನ್ನೊಂದು ನಿರ್ದೇಶಕರದ್ದು. ನಿರ್ಮಾಪಕ ಏನೋ ಡೈರೆಕ್ಟರ್ ಹೇಳ್ದಂಗೆ ಸೀನ್ ಬರುತ್ತೆ, ದುಡ್ಡು ಹಾಕ್ತಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಸಿನಿಮಾದ ಒಂದು ಕೆಲಸ ಕರೆಕ್ಟಾಗಿ ನಡಿಬೇಕು ಅಂದರೆ ಅದಕ್ಕೆ ಕಾರಣ ನಿರ್ದೇಶಕರು. ಅವ್ರು ಹೆಂಗೆ ಕ್ಯಾಮ್ರಾ ಇಡಿ ಅಂತ ಹೇಳ್ತಾರೋ ಹಾಗೆ ಕ್ಯಾಮ್ರಾದವರು ವರ್ಕ್ ಮಾಡೋದು. ಸೊ ಈಗ ನೀವು ಹೇಳಿ ಸರ್, ನೀವು ಫಸ್ಟ್ ಪ್ರೊಡ್ಯೂಸರ್ ಸಿನಿಮಾಗೆ. ಸೊ ದಿಲೀಪ್ ಸರ್ ಕೋ ಪ್ರೊಡ್ಯೂಸರ್. ನೀವು ಅವ್ರನ್ನ ಹೆಂಗೆ ಆಯ್ಕೆ ಮಾಡಿದ್ರಿ ಫಸ್ಟ್? ಆಕ್ಚುಲಿ ವರಟಾಶ್ರೀ ಅವರು ನನಗೆ ಪರಿಚಯ ಆಗಿದ್ದು ಒಂದು ಸಿನಿಮಾ ಪ್ರೆಸ್ ಮೀಟ್ಗೆ ಹೋಗ್ತಿದ್ದೆ. ಮೂರ್ತಿ ಅಣ್ಣ ಅವ್ರದ್ದು. ಮೂರ್ತಿ ಅಣ್ಣ ಅವ್ರ ಜೊತೆ ಟ್ರಾವೆಲ್ ಆಗಬೇಕಾದ್ರೆ ವರಟಾಶ್ರೀ ಅವರು ಅಪ್ರೋಚ್ ಮಾಡಿದ್ರು. ಲೈಕ್ ಫೀಮೇಲ್ ಸೆಂಟ್ರಿಕ್ ಒಂದು ಮೂವಿ ಇದೆ. ಸೌಜನ್ಯ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್. ಯಾಕಂದ್ರೆ ಅವರು ಕೋರಾಲು ಮಾಡಿದ್ರು, ಅದಕ್ಕೆ ಮುಂಚೆ ಎಲ್ಲ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿರೋದ್ರಿಂದ ಅವ್ರನ್ನ ಆಯ್ಕೆ ಮಾಡೋಣ ಸರ್ ಅಂತ ಅವರು ಅಪ್ರೋಚ್ ಮಾಡಿದ್ರು. ಆಲ್ಮೋಸ್ಟ್ ಒಂದು 8 ತಿಂಗಳಿಂದ 9 ತಿಂಗಳು ಟ್ರಾವೆಲ್ ಮಾಡ್ತಿದ್ರು. ಅಂದ್ರೆ ಯಾವಾಗ ನಾನು ಪ್ರೆಸ್ ಮೀಟ್ಗೆ ಹೋದ್ರು, ಎಲ್ಲೋದ್ರು ಕೂಡ ಅದ್ರ ಸರ್ ಸಿನಿಮಾ ಏನ್ ಮಾಡೋಣ ಅಂತ. ಅದಕ್ಕೆ ಸೌಜನ್ಯ ಬಂದ್ಬಿಟ್ಟು ಒನ್ ಆಫ್ ದಿ ಲೀಡ್ ಆರ್ಟಿಸ್ಟ್ ಇರೋದ್ರಿಂದ ನಾನೇನ್ ಅನ್ಕೊಂಡಿದ್ದೆ, ಸರಿ ಇವ್ರನ್ನ ಹಾಕ್ಬೋದು, ಅವ್ರ ಸಿನಿಮಾನು ನೋಡಿದ್ರಿ, ಎಲ್ಲ ನೋಡಿದ್ರಿ. ಅವ್ರನ್ನ ಸೌಜನ್ಯ ಅವ್ರನ್ನ ಅವರು ಅಪ್ರೋಚ್ ಮಾಡಿದ್ರು. ಬಿಕಾಸ್ ಕೋರಾ ಸಿನಿಮಾ ಅಲ್ಲಿ ಅವ್ರದ್ದು ಏನ್ ಪರ್ಫಾರ್ಮೆನ್ಸ್ ಅಂತ ನಾನು ಮಾಡಿದ್ರು ಸೌಜನ್ಯ ಅವರು. ಸಿನಿಮಾ ನೋಡಿದಾಗ ತುಂಬಾ ಚೆನ್ನಾಗಿ ಬಂದಿತ್ತು. ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇದಾರಲ್ವಾ. ಅಂದ್ರೆ ಇವಾಗ ಕೆಲವು ಮೂವೀಸ್ ಬಂದ್ಬಿಟ್ಟು ಕೆಲವರೇ ಮಾಡಕ್ಕಾಗುತ್ತೆ. ಗ್ಲಾಮರ್ ಮೂವೀಸ್ ಗ್ಲಾಮರೇ ಮಾಡ್ಬೇಕು, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮಾಡ್ಬೇಕು. ಸಾಲುಮರದ ತಿಮ್ಮಕ್ಕಗೆ ಇವರು ಫುಲ್ಫಿಲ್ ಮಾಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಇರೋದ್ರಿಂದ ಸರಿ ಓಕೆ ಅಂತ ಆಡಿಷನ್ ಟೈಮಲ್ಲೂ ನಾವು ಕೇಳಿದ್ರಿ. ಹೆಂಗೆ ಸೌಜನ್ಯ ಅವ್ರು ಆಗುತ್ತಾ, ಬೇರೆ ಅವ್ರನ್ನ ಯಾರನ್ನ ರಿಪ್ಲೇಸ್ ಮಾಡೋಣ ಅಂತ ಕೂಡ ಕೇಳಿದ್ರಿ. ದಿಲೀಪ್ ಅವ್ರ ಹತ್ರನೂ ನಾವು ಮಾತಾಡಿದ್ರಿ. ಅವರ ಮಗಳನ್ನ ಕೂಡ ನಾವು ಸೆಲೆಕ್ಟ್ ಮಾಡಿದ್ರಿ ಆಡಿಷನ್ ಅಲ್ಲಿ. ಸರ್ ಹೇಳಿದ್ರು, ಇಲ್ಲ ಸರ್ ಬೇಡ, ಮಗಳು ಅಂತ ನಾನು ಸಿನಿಮಾ ಮಾಡಬಾರ್ದು. ಯಾಕಂದ್ರೆ ಅವರು ಪ್ರೀತಿ ಮಾಡ್ತಾರೆ ಸಿನಿಮಾ, ನಾನ್ ವೃತ್ತಿ ಬಂದ್ಬಿಟ್ಟು ಸಿನಿಮಾ ಅಲ್ಲ. ಸಿನಿಮಾ ಬಂದ್ಬಿಟ್ಟು ನನಗೆ ಹೊಸದವಾಗ ಇಷ್ಟಿಷ್ಟು ಬಜೆಟ್ ಅಂತ ಒಂದು ಮಾತುಕತೆ ಆಯ್ತು. ಅದರಿಂದಾಗಿ ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ, ನಾನಿರೋದು ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ನನ್ನ ಮೂಲಕ ಎಲ್ಲಾರ್ಗೂ ಒಳ್ಳೇದಾಗ್ಲಿ ಅನ್ನೋದು ನಂದಿತ್ತು. ಅಂದ್ರೆ ಪರ್ಸೆಂಟೇಜ್ ಶೇರ್ ಅಂತ ನಾವು ಮಾಡಿದ್ರಿ. ಅದೇ ಹಳೆ ಕಾಲದಲ್ಲಿ ಎಲ್ಲಾರು ಮಾಡ್ತಿದ್ರು, ಬಟ್ ನಾವು ತಿರ್ಗಾ ಇಂಪ್ಲಿಮೆಂಟ್ ಮಾಡೋಣ ಅನ್ನೋದು ಉದ್ದೇಶ ಇತ್ತು. ವರಟಾಶ್ರೀ ಅವರಿಗೆ 1 ಶೇರು, ಸೌಜನ್ಯ ಅವರಿಗೆ ಶೇರು, ದಿಲೀಪ್ ಸರ್ ಅವ್ರದ್ದು 1 ಶೇರು, ನಂದು 1 ಶೇರು. ಹಿಂಗ ಅಂದ್ಬಿಟ್ಟು ನಾನು ದುಡ್ಡು ಹಾಕಿದೀನಿ ಅಂತ ಜಾಸ್ತಿ ನಾನು ತಗೊಂಡಿಲ್ಲ, ಅವ್ರು ಆಕ್ಟ್ ಮಾಡಿದ್ರು ಅಂತ ಅವ್ರಿಗೂ ಜಾಸ್ತಿ ಕೊಟ್ಟಿಲ್ಲ. ಇಲ್ಲಿ ಏನಾಯ್ತು ಅಂದ್ರೆ ಎಲ್ಲ ಸರಿಯಾಗಿ ನಡೀತಾ ಇತ್ತು. ಸ್ಕ್ರಿಪ್ಟ್ ವರ್ಕ್ ಆಗ್ಲಿ ಇದಾಗ್ಲಿ. ಅಂದ್ರೆ ನಾವು ಮಾಡ್ತಿದ್ದು ನಲ್ಲಿಕಂಠೆ ಸಿದ್ದೇಶ್ ಅವರ ಕೃತಿ ಆಧಾರಿತ. ಅಂದ್ರೆ ಈಗ ಫಸ್ಟ್ ಸಾಲುಮರದ ತಿಮ್ಮಕ್ಕ ಸಿನಿಮಾ ಮಾಡ್ಬೇಕು ಅಂತ ಹೇಳಿ ಅಂದ್ಕೊಂಡವ್ರು ಯಾರು? ಅಂದ್ಕೊಂಡಿದ್ದು ನಾವು ಫೀಮೇಲ್ ಸೆಂಟ್ರಿಕ್ ಮೂವಿ ಮಾಡ್ಬೇಕಂತ ಅನ್ಕೊಂಡಿದ್ದು. ಸಾಲುಮರದ ತಿಮ್ಮಕ್ಕ ಅಂತ ನಾವು ಪ್ಲಾನ್ ಮಾಡಿಲ್ಲ. ಸಡನ್ ಆಗಿ ಏನಂದ್ರೆ ವರಟಾಶ್ರೀ ಅವರು ಒಂದಿನ ಅಪ್ರೋಚ್ ಮಾಡ್ತಾರೆ. ಕತೆ ಬಂದು ದಿಲೀಪ್ ಅವ್ರದ್ದು. ಅಂದ್ರೆ ಅವ್ರು ಆಲ್ರೆಡಿ ಕಾಪಿ ರೈಟ್ಸ್ ಆಗ್ಲಿ ಯಾವ್ದಾಗ್ಲಿ ಅವ್ರು ತಗೊಂಡು ನಮ್ಗೆ ಇವಾಗ ಟ್ರಾನ್ಸ್ಫರ್ ಮಾಡಿದ್ದಾರೆ. ಬಿಕಾಸ್ ಅದು ಆಸ್ ಅವ್ರಿಗೂ ಏನೋ ಒಂದು ಆಗ್ಬೇಕು ಅನ್ನೋದು ಒಂದು ಉದ್ದೇಶ ಇತ್ತು ನಮ್ಗೆ. ಒಂದ್ ನಿಮಿಷ ಬರ್ತೀನಿ ಸರ್. ಈಗ ಸಾಲುಮರದ ತಿಮ್ಮಕ್ಕ ಕಾನ್ಸೆಪ್ಟ್ ನಿಮ್ದು. ನಲ್ಲಿಕಟ್ಟೆ ಸಿದ್ದೇಶ್ ಅಂತೇಳಿ ಆಕ್ಚುಲಿ ಕರ್ನಾಟಕ ಪುಸ್ತಕ ಪ್ರಾಧಿಕಾರದಲ್ಲಿ ಅದು ನಲ್ಲಿಕಟ್ಟೆ ಸಿದ್ದೇಶ್ ಅವರಿಗೆ ಒಂದು ಮನವಿ ಕೊಟ್ಟು ಅವರ ಸಾಲುಮರದ ತಿಮ್ಮಕ್ಕ ಅವರದ ಒಂದು ಕೃತಿ ಆಧಾರಿತ ಮಾಡಿ ಅಂತೇಳಿ 2009ರಲ್ಲಿ ಕರ್ನಾಟಕ ಸರ್ಕಾರ ಅವರಿಗೆ ನೇಮಿಸುತ್ತೆ. ನಲ್ಲಿಕಟ್ಟೆ ಸಿದ್ದೇಶ್ ಅವರಿಗೆ. ಅವರು ಕುವೆಂಪು ಯೂನಿವರ್ಸಿಟಿಗೆ ಪ್ರೊಫೆಸರ್. ಅದಾದ ಮೇಲೆ 2007ರಿಂದ 2009ರವರೆಗೂ ಅವರು 3 ವರ್ಷ ಇದು ಮಾಡಿಬಿಟ್ಟು ಸಾಲುಮರದ ತಿಮ್ಮಕ್ಕದ ಬಗ್ಗೆ ಪ್ರತಿಯೊಂದು ತಿಳ್ಕೊಂಡು ಅವರು ಒಂದು ಪುಸ್ತಕ ಮಾಡ್ತಾರೆ, ಸಾಲುಮರದ ತಿಮ್ಮಕ್ಕ ವೃಕ್ಷಮಾತಾ ಅಂತೇಳಿ. ಅದು 2009ರಲ್ಲಿ ಬಿಡುಗಡೆ ಕೂಡ ಆಗುತ್ತೆ. ಬಿಡುಗಡೆ ಆದ ಮೇಲೂ ಕೂಡ ಕರ್ನಾಟಕ ಪುಸ್ತಕ ಪ್ರಾಧಿಕಾರ ಅದನ್ನ ಹಕ್ಕನ್ನು ತಗೊಳುತ್ತೆ. ಎಂಟರ್ ಕರ್ನಾಟಕದಲ್ಲಿ
4 ಯೂನಿವರ್ಸಿಟಿಲಿ ಪಾಠ ಪುಸ್ತಕ ಆಗುತ್ತೆ, ಹ್ಮ್ ಅದೇ ಕಥೆನೆ. ಹ್ಮ್ ಆ ಕಥೆನ ಏನ್ ಮಾಡ್ತೀವಿ, ನಾನು ಅದನ್ನ ರೈಟ್ಸ್ ಬರ್ಸ್ಕೊಂತೀನಿ. ಓಕೆ ಸಿನಿಮಾ ಮಾಡ್ಬೇಕಂತ ನನಗೆ ಒಂದು ಆಸೆ ಇರುತ್ತಮ್ಮ. ಆ ಕಥೆನ ನಲ್ಲಿಕಡೆ ಸಿದ್ದೇಶ್ವರ ಹತ್ರ ಹೋಗಿ ರೈಟ್ಸ್ ತಗೊಂಡು, ಮತ್ತೆ ಕರ್ನಾಟಕ ಪ್ರಾಧಿಕಾರ ಹತ್ರ ಹೋಗಿ ರೈಟ್ಸ್ ತಗೊಂಡು, ನಾವು 4 ಜನ ನಿರ್ಮಾಪಕರುಗಳು ಸೇರ್ಕೊಂಡು ಲಕ್ಷ್ಮೀ ವೆಂಕಟೇಶ್ವರ ಪಿಕ್ಚರ್ಸ್ ಅಂತ ಮಾಡ್ತೀವಿ. ಓಕೆ ಆ ಪಿಕ್ಚರ್ ಅಡಿಯಲ್ಲಿ ನಾನು ಅದನ್ನ ಬರ್ಕೊಡ್ಕೊಂಡು ಕೊಟ್ಟಿದ್ದೀನಿ, ಅವರು ನನಗೆ ಟ್ರಾನ್ಸ್ಫರ್ ಮಾಡಿದ್ದು ಬ್ಯಾನರ್ ಹೆಸರಿಗೆ. ಓಕೆ ಓಕೆನಾ. ಇದೆಲ್ಲ ಆದ್ಮೇಲೆ ನನ್ನ ಹತ್ರ ಬಂದು ಶ್ರೀ ಕೇಳ್ತಾರೆ, ಶ್ರೀ ಅವರು ಸಿನಿಮಾ ಏಪ್ರಿಲ್ 21ನೇ ತಾರೀಕು ರಿಲೀಸ್ ಆಗುತ್ತೆ ಸಿನಿಮಾ. 21ನೇ ತಾರೀಕು ರಿಲೀಸ್ ಆದ್ಮೇಲೆ ಮತ್ತೆ ನಮ್ಮ ಆಫೀಸಿಗೆ ಬಂದ್ಬಿಟ್ಟು, ಸರ್ ಸಿನಿಮಾ ಏನಾದ್ರು ಮಾಡೋಣ, ಮತ್ತೆ ಏನಾದ್ರು ಕೆಲಸ ಇಲ್ಲ, ಏನಾದ್ರು ಮಾಡೋಣ ಸರ್ ಅಂತ ಮತ್ತೆ ರಿಕ್ವೆಸ್ಟ್ ಮಾಡಿದಾಗ ನಾನು ಹೇಳ್ತೀನಿ, ಅಂದ್ರೆ ಒಳ್ಳೆ ಕಥೆ ಇದೆ ಸರ್, ಸಾಲುಮರ ತಿಮ್ಮಕ್ಕದ ಕಥೆ ಇದೆ, ಮಾಡೋಣ ಅಂತ ಹೇಳ್ತೀನಿ. ಮಾಡಿದಾಗ ನನ್ನ ಹತ್ರ ಒಬ್ರು ಸೌಜನ್ಯ ಅಂತ ಇದ್ದಾರೆ ಸರ್, ಅವ್ರ ನಿರ್ಮಾಪಕರು ಸಂತೋಷ್ ಅಂತ ಇದ್ದಾರೆ, ಅವ್ರ ಹತ್ರ ಮಾತಾಡಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ ಪ್ರೋಸೆಸ್. ಸ್ಟಾರ್ಟ್ ಆದಾಗ ಸಂತೋಷ್ ಮತ್ತೆ ಸೌಜನ್ಯ ಅವ್ರು ಇಬ್ರು ಬರ್ತಾರೆ ನಮ್ಮ ಆಫೀಸ್ಗೆ, ಕುತ್ಕೊಂಡು ಮಾತಾಡ್ತೀವಿ, ಒಂದ್ ಮೀಟಿಂಗ್ ಆಗುತ್ತೆ, ಅವ್ರೆಲ್ಲ ಕತೆ ಓಕೆ ಆಗುತ್ತೆ, ನಮ್ಮ ಟೀಮ್ ಓಕೆ ಆಗುತ್ತೆ. ಇದೆಲ್ಲ ಆದ್ಮೇಲೆ ಕೂಡ ಸೆಕೆಂಡ್ ಮೀಟಿಂಗ್ ಮತ್ತೆ ಭೇಟಿ ಆಗ್ತೀವಿ, ಮತ್ತೆಲ್ಲ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ, ಎಲ್ಲರೂ ಕಂಪ್ಲೀಟ್ ಆಗುತ್ತಮ್ಮ. ಇಲ್ಲಿ ಏನಾಗಿದೆ ಅಂದ್ರೆ ಕೃತಿ ಆಧಾರಿತ ಅಂತ ನಾವು ಸ್ಟಾರ್ಟ್ ಮಾಡಿದಾಗ ನಿಮಗೆ ಕೃತಿ ಓದಿದ್ರೆ ಗೊತ್ತಾಗುತ್ತೆ. ಓಕೆನಾ. ಸಾಲು ಮರದ ಕತೆ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಬಿಕ್ಕಲು ಚಿಕ್ಕಯ್ಯಿಂದ ಸ್ಟಾರ್ಟ್ ಆಗುತ್ತೆ. ಬಿಕ್ಕಲು ಚಿಕ್ಕಯ್ಯ ಮರ ನೆಡೋದಕ್ಕೆ ಕಾರಣ ಸಾಲು ಮರ ತಿಮ್ಮಕ್ಕಗೆ ಬಿಕ್ಕಲು ಚಿಕ್ಕಯ್ಯ ಇನ್ಸ್ಪಿರೇಷನ್ ಕೈಂಡ್ ಆಫ್. ಓಕೆನಾ. ಅವ್ರದ್ದು ರಿಯಾಲಿಟಿ ಏನಿದೆ ನಾವು ಸಿನಿಮಾ ಮಾಡ್ಬೇಕಂತ ಹೊರಟಿರೋರು. ನಮ್ಮ ಹತ್ರ ಕತೆ ಹಂಗಿದೆ ಹಿಂಗಿದೆ, ಕತೆ ನಾವು ತಗೊಂಡ್ಬಂದಿದೀವಿ, ಕತೆ ನಾವು ಓದಿದೀವಿ, ಎಲ್ಲ ಇದೆ. ಅವ್ರು ನಮಗೆ ಮೋಸ ಮಾಡ್ತಾರೆ. ಕತೆ ಏನಂದ್ರೆ ಸಿಂಪಲ್, ದೇರ್ ಇಸ್ ಅ ಈಕ್ವಲ್ ಬ್ಯಾಲೆನ್ಸ್, ಗಂಡ ಹೆಂಡತಿ ಅನ್ನೋದು ಈಕ್ವಲ್ ಬ್ಯಾಲೆನ್ಸ್ ಅನ್ನೋದು ಇದೆ ಅದು ಕಥೆಯಲ್ಲಿ. ಇಟ್ ಇಸ್ ದ ಸೇಮ್ ಥಿಂಗ್. ಸಿನಿಮಾ ಮಾಡಬೇಕಾದ್ರೆ ಸ್ವಲ್ಪ ಇಮ್ಯಾಜಿನರಿ ಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್. ಯಾಕಂದ್ರೆ ನಾವು ಬಂಡವಾಳ ಹಾಕಿದಾಗ ಯಾವುದು ರನ್ನಿಂಗ್ ಟ್ರೆಂಡ್ ಅಲ್ಲಿ ಇದೆಯೋ ಅದನ್ನ ನಾವು ಫಾಲೋ ಮಾಡಬೇಕು. ಅದರಿಂದ ನಾವು ಕೇಳಿದ್ರಿ, ಇವಾಗ ಬಿಕ್ಕಲ ಚಿಕ್ಕಯ್ಯ ಬಂದ್ಬಿಟ್ಟು ನಾವು ನೋಡ್ಸಕ್ಕೆ ನಾವು ಹೊರಟಿಲ್ಲ, ಸಾಲು ಮರದ ತಿಮ್ಮಕ್ಕನ ನೋಡ್ಸಕ್ ಹೊರಟಿದ್ದೀರಿ, ಬಟ್ ಕೃತಿಯಲ್ಲಿ ಹಿಂಗಿದೆ, ನೀವ್ ಹೆಂಗ್ ಮಾಡ್ತೀರಾ ಅಂದಾಗ, ಸರ್ ಎಲ್ಲ ಸ್ಕ್ರಿಪ್ಟ್ ರೆಡಿ ಇದೆ, ಮುಗಿಸ್ಬಿಡೋಣ ಅಂದಿದ್ದಕ್ಕೆ ಎಲ್ಲಿ ಸ್ಕ್ರಿಪ್ಟು ಅಂತ ಕೇಳಿದೆ. ಆಸ್ ಅ ಬಿಸ್ನೆಸ್ ಪರ್ಸನ್ ನನಗೇನಂದ್ರೆ ಡಾಕ್ಯುಮೆಂಟ್ ಇದ್ರೇನೆ ಕೆಲಸ ಮಾಡೋದು. ದೆನ್ ಅಗೇನ್ ಏನಾಯ್ತು ಅಂದ್ರೆ, ಸರಿ ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಡೈರೆಕ್ಟ್ರು ಒಳ್ಳೆ ಸಿನಿಮಾ ಮಾಡ್ತಾರೆ, ಮೇಕಿಂಗ್ ಇದೆ, ಅಮೇಝಿಂಗ್ ಇದೆ ಅನ್ನೋದು ಒಂದು ಕಾನ್ಸೆಪ್ಟ್ ನಮ್ಮ ತಲೆಯಲ್ಲಿರೋದ್ರಿಂದ ಈಸ್ ವೆರಿ ಕ್ರಿಯೇಟಿವ್ ಅನ್ನೋ ಒಂದು ಕಾನ್ಸೆಪ್ಟ್ ಇದ್ದು, ಸರಿ ಸ್ಕ್ರಿಪ್ಟ್ ಬೇಡ, ಕತೆ ಹೇಳಿದ್ರು. ಕತೆ ಹೇಳಿದ್ದು ಹೆಂಗಂದ್ರೆ, ಶೂಟಿಂಗ್ ನಾಳೆ ಅಂದ್ರೆ ಅವತ್ತು ನೈಟ್ ಕತೆ ಹೇಳ್ತಾರೆ, ಅದನ್ನ ನಾವು ಅಕ್ಸೆಪ್ಟ್ ಮಾಡಿರ್ತೀರಿ. ಮಾಡಿದಾಗ ಆಮೇಲೆ ಆಚೆ ಬಂದು ಹೇಳ್ತಾರೆ, ಇದು ಅರ್ಧ ಕಥೆನೆ, ಮಿಕ್ಕಿದಿನ್ನ ನೈಟ್ಗೆ ರೆಡಿ ಮಾಡ್ತೀನಿ, ಆನ್ ಸ್ಪಾಟ್ ಮಾಡ್ತೀನಿ, ನನ್ನ ಬಗ್ಗೆ ನಾನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದು ಒಂದು ಮಾತೇಳಿರ್ತಾರೆ. ಯಾಕಂದ್ರೆ ಸಿನಿಮಾ ಅನ್ನೋದು ನನಗೂ ಹೊಸದ್ದು, ದಿಲೀಪ್ ಅವ್ರಿಗೆ ಹೊಸದ್ದಲ್ಲ, ಸೌಜನ್ಯ ಅವ್ರಿಗೂ ಹೊಸದ್ದಲ್ಲ. ಯಾಕಂದ್ರೆ ಅವ್ರು 20-25 ಸಿನಿಮಾ ಏನೋ ಮಾಡಿದ್ದಾರೆ, ಅದರಿಂದ ಅವ್ರಿಗೆ ಹೊಸದ್ದಲ್ಲ. ನಾನೇನ್ ಅನ್ಕೊಂತೀನಿ, ಓ ಹಿಂಗಿರ್ಬೋದೇನೋ ಅನ್ನೋದು ನನ್ನ ಅಭಿಪ್ರಾಯ. ಸರಿ ಅಂತ ಎಲ್ಲ ಮುಗಿಸ್ಕೊಂತೀರಿ, ಹೋಗ್ತೀರಿ, ಸೆಟ್ಗೆ ಹೋಗ್ತೀರಿ, ಎಲ್ಲ ಸ್ಟಾರ್ಟ್ ಮಾಡ್ತೀರಿ, ಕೆಲವು ಹತ್ರ ವಿಚಾರಗಳು ನಡೆಯುತ್ತೆ. ಅಲ್ಲ ಸರ್, ನೀವು ಕೂಡ ಸ್ಕ್ರಿಪ್ಟ್ ಕೇಳಲಿಲ್ವಾ? ಅವ್ರ ಸ್ಕ್ರಿಪ್ಟ್ ಏನಂದ್ರೆ ಕೃತಿ ಆಧಾರಿತ ಸೇಮ್ ಹಂಗೆ ಬರ್ತಾ ಇದೆ ಅನ್ನೋದು ಕೋ ಪ್ರೊಡ್ಯೂಸರ್ ಗೊತ್ತು. ಪ್ರೊಡ್ಯೂಸರ್ಗೆ ಹೇಳಿರೋ ಕತೆ ಏನಂದ್ರೆ, ಫ್ರೆಂಡ್ ಜೊತೆ ಹೋಗ್ತಾ ಇದೀರಿ, ಸಾಲು ಮರದ ಮಾತಾಡ್ಕೊಳ್ಳಿಲ್ವಾ ಸರ್? ಇಲ್ಲಿ ಅದೇ ಮೇಡಮ್ ಹೇಳ್ತಿರೋದು, ಇವಾಗ ಮಿಸ್ಕಮ್ಯುನಿಕೇಶನ್. ದಿಲೀಪ್ ಅವ್ರ ಹತ್ರ ನೀವು ಮಾತಾಡಬೇಡಿ, ಅವ್ರು ಸರಿ ಇಲ್ಲ. ಸೌಜನ್ಯ ಹತ್ರ ಮಾತಾಡಬೇಡಿ, ಅವ್ರು ಬೇರೆ ನನ್ನ ಬಗ್ಗೆ ಹೇಳ್ಬೋದು, ನನ್ನ ಬಗ್ಗೆ ಇವ್ರ ಹತ್ರ ಹೇಳೋದು. ಅಂದ್ರೆ ತಂದಿಟ್ಬಿಟ್ಟು ಒಳಗಡೆ ಅವ್ರನ್ನ ಪ್ರೂವ್ ಮಾಡ್ಕೊಳಕ್ಕೆ ಬೇಕು ಅಂದ್ರೆ ಅವ್ರು ಬಂಡವಾಳ ಹಾಕೊಂಡ್ ಮಾಡ್ಬೇಕು. ನಂತರ ಪ್ರೊಡ್ಯೂಸರ್ ಏನಕ್ಕೆ ಬೇಕು? ಈ ಮಾತುಕತೆ ಎಲ್ಲ ಆಗೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಹಣ ಶೇರಿಂಗ್ ಆಗಿತ್ತಾ? ಹಣ ಶೇರಿಂಗ್ ಅನ್ನೋಕ್ಕಿಂತ ಹಣ ಯಾವ್ದು ಅವ್ರಿಗೆ ಕೊಟ್ಟಿಲ್ಲ. ಬಿಕಾಸ್ ನಾನು ವೆರಿ ಪರ್ಟಿಕ್ಯುಲರ್ ಪರ್ಸನ್, ವೆರಿ ಪ್ರಾಕ್ಟಿಕಲ್. ಸಿನ್ಸ್ ಅವ್ರ 10 ವರ್ಷದಿಂದ ಹೊರಟಾಶ್ರೀ 20 ವರ್ಷದ ಮುಂಚೆ ಮಾಡಿರೋ ಸಿನಿಮಾ ಹೇಳ್ಕೊಂಡ್ರೆ ನಾನು ಒಪ್ಪಲ್ಲ. ಯಾಕಂದ್ರೆ ನಮ್ಮ ತಾತ ಇದು ಮಾಡಿದ್ರು ಅಂತ ನಾನು ಹೇಳಿದ ತಕ್ಷಣ ನಮ್ಮ ತಾತ ಕೆಲಸ ನಾನ್ ಮಾಡಕ್ಕಾಗಲ್ಲ. ಸೊ ಪ್ರೂವ್ ಮಾಡ್ಕೊಂಡ್ಲಿ, ಅದಕ್ಕೆ ನಾವೇನ್ ಮಾಡಿದ್ರಿ, 100% ಅಲ್ಲಿ 4 ಜನಕ್ಕೆ ಈಕ್ವಲ್ ಶೇರ್ ಕೊಟ್ರಿ. ಅಂದ್ರೆ 25% ಮಾತಾಡ್ಕೊಂಡು ಅಗ್ರಿಮೆಂಟ್ ಆಗಿರುತ್ತೆ. ಅದಾದ್ಮೇಲೆ ಕೆಲವು ಚೇಂಜಸ್ ಆಗಿರುತ್ತೆ ಅಗ್ರಿಮೆಂಟ್. ಯಾಕಂದ್ರೆ ಕೆಲವು ಒಪ್ಪಂದಗಳು ಯಾವ್ದಾವ್ದಿತ್ತೋ, ಕೆಮೆರಾದಾಗ್ಲಿ ಅದು ಇದು, ನಮ್ಮ ಪ್ರೊಡ್ಯೂಸರ್ ಕೋ ಪ್ರೊಡ್ಯೂಸರ್ ಇದರಿಂದ ಸ್ವಲ್ಪ ನಾನ್ ಶೇರ್ ತಗೊಂಡು ನಾನು ಇನ್ವೆಸ್ಟ್ ಮಾಡಿದ್ದು ಆಯ್ತು ಅದ್ರಲ್ಲಿ ದುಡ್ಡು. ಇಲ್ಲಿ ಬಂದ್ಬಿಟ್ಟು ಸೌಜನ್ಯ ಅವ್ರಿಗೆ ಯಾವ ತರದ್ದು
ರಿಡಮ್ಷನ್ಸ್ ಅಂದ್ರೆ ಪೇಮೆಂಟ್ಸ್ ಏನೂ ಇಲ್ಲ, ಬಿಕಾಸ್ ಶಿ ಇಸ್ ಡೂಯಿಂಗ್ ಫಾರ್ ಫ್ರೀ ಓಕೆ ಅಂಡ್ ಶಿ ಇಸ್ ಅ ಶೇರ್ ಹೋಲ್ಡರ್ ಆಫ್ LVP ಪ್ರೊಡಕ್ಷನ್. ಓಕೆ ಅದರಲ್ಲಿ ಪ್ರಾಫಿಟ್ ಬಂದ್ರೆ ಮಾತ್ರ ಅವ್ರದೇ, ಲಾಸ್ ಬಂದ್ರೆ ಯಾರ್ದು ಅಲ್ಲ. ಓಕೆ ಈ ಕಾನ್ಸೆಪ್ಟ್ ಅಲ್ಲಿ ನಾನಿದ್ದೆ. ಇದರಿಂದ ಏನಾಗೋಯ್ತಂದ್ರೆ ಫಸ್ಟ್ ಒಂದು ಸ್ಕೆಡ್ಯೂಲ್ ಮಾಡಿದ್ರಿ, ಒಂದು ಸ್ಕೆಡ್ಯೂಲ್ ಮಾಡಿದ್ಮೇಲೆ ನನ್ನ ಮೇಲೆ ಅವ್ರಿಗೆ ತಂದಿಡೋದು, ಅವ್ರ ಮೇಲೆ ನನಗೆ ತಂದಿಡೋದು, ಇದು ಮಾಡಿದ್ರು. ಕೇಳ್ದೆ ಪ್ಯಾಕಪ್ ಮಾಡ್ಬಿಡ್ತಾರೆ. ಎಷ್ಟು ದಿನ ಶೂಟಿಂಗ್ ಮಾಡಿದ್ರಿ? ಆಲ್ಮೋಸ್ಟ್ ಇದು 35 days to 40 days ಶೂಟ್. ಹೋಗ್ಲಿ ಸ್ಕ್ರೀನ್ ಪ್ಲೇ ಒಂದು ಶೀಟ್ ಅಂತ ಇರುತ್ತಲ್ವಾ, ಅಲ್ಲಿ ಹೋದಾಗ ಲೊಕೇಶನ್ ಹೋದಾಗ ಅಲ್ಲಿ ಬರೆಯೋದು, ಅಲ್ಲಿ ಸ್ಕ್ರಿಪ್ಟ್ ಬರೆಯೋದು, ಅಲ್ಲಿ ಬರ್ಕೊಳೋದು, ಆ ತರ ಅಲ್ಲಿ ಡೈಲಾಗ್ ನೋಡೋದು. ಅವ್ರನ್ನ ನಾನು ಡೈರೆಕ್ಟರ್ ಅಂತ ಕರಿಬೇಕಾ? ಹೊರಟ ಶ್ರೀ ಅಂತ ಹೆಸರು ಹೇಳ್ಕೊಂಡು ಎಷ್ಟು ದಂಧೆ ಮಾಡ್ತಾರಲ್ವಾ ಸರ್. ಒಬ್ಬ ಡೈರೆಕ್ಟರ್ ಅಂದ್ರೆ ಒಂದು ಯಾರಾದ್ರೂ ಒಂದು ಕತೆ ಸ್ಟೋರಿ ಬರ್ದಿಟ್ಕೊಂಡಿದ್ರೆ ಅವನು ಸ್ಕ್ರೀನ್ ಪ್ಲೇ ಸಮೇತ ಬರ್ದು ಒಂದು ಇಮ್ಯಾಜಿನೇಷನ್ ಬ್ರೈನ್ ಅಲ್ಲಿ ಇರುತ್ತೆ. ಇಟ್ಕೊಂಡು ಇಷ್ಟು ದಪ್ಪ ಬುಕ್ಲೆಟ್ ಇರುತ್ತೆ ಅವನ ಹತ್ರ. ತಗೊಂಡೋಗಿರೋದನ್ನ ಅಲ್ಲಿ ಪ್ರತಿಯೊಂದು ತಗೊಂಡೋಗಿರೋದು ಅದು ಯೂಸ್ ಮಾಡಲ್ಲ, ಅದು ಕಾಟ್ ನೋಡ್ಬಿಟ್ಟು ಅಲ್ಲಿ ಸ್ಟಾರ್ಟ್ ಅಲ್ಲಿ ಮಾಡ್ಕೊಂತಾನೆ. ಅವನು ಯಾವ ಡೈರೆಕ್ಟರ್ ಸರ್? ಸ್ಪಾಟ್ ಅಲ್ಲಿ ಅದೇ ಮೇಡಮ್, ನಾವು ಇವಾಗ ಅದೇ ನಾನು ಹೇಳ್ತಿದ್ದೀನಿ. ಇವಾಗ ನೆಕ್ಸ್ಟ್ ಒಂದು ಸಿನಿಮಾಗೆ ಸಿನಿಮಾನೇ ಬೇಡ ಅನ್ಕೊಂಡ್ಬಿಟ್ಟಿದ್ದೆ. ಈ ಮೆಂಟಲ್ ಪ್ರೆಷರ್ ಅಲ್ಲಿ ನನಗೆ ಯಾಕೆ ಈ ಸಿನಿಮಾ, ಇದು ನನ್ನ ಪ್ಯಾಷನೇ ಅಲ್ಲ. ಸಿನಿಮಾ ಅಲ್ಲಿ ಮಾಡಿದಾಗ ಒಂದು 100 ಜನಕ್ಕೆ ಊಟ ಆಗುತ್ತೆ ಅನ್ನೋ ಒಂದು, ಬಿಕಾಸ್ ನಾನ್ ಮಾಡೋ ಬಿಸ್ನೆಸ್ ಅಲ್ಲಿ 300 ಜನ ಊಟ ಮಾಡ್ತಾರೆ. ನಿಮ್ ಬಿಸ್ನೆಸ್ ನಿಮ್ ವ್ಯವಹಾರದ ಬಗ್ಗೆ ಅವ್ರ ಹತ್ರ ಹೇಳ್ಕೊಂಡಿದ್ರಾ? ಯಾರ ಬಗ್ಗೆ? ನನ್ನ ಬಗ್ಗೆ ಅವ್ರಿಗೆ ಗೊತ್ತು, ಎಲ್ಲಾರ್ಗೂ ಗೊತ್ತು. ಗೊತ್ತಾ? ನಾನು ಡಿಸ್ಕ್ಲೋಸ್ ಮಾಡಕ್ ಇಷ್ಟ ಇಲ್ಲ, ಅದಕ್ಕೆ ನಾನು ಹೇಳ್ತಿಲ್ಲ. ನಾನು ಏನ್ ಮಾಡ್ತೀನಿ, ಏನು ಎತ್ತ ಅಂತ ಎಲ್ಲಾರ್ಗೂ ಗೊತ್ತು. ಇವರು ಅದೇ ರೀತಿಯಲ್ಲಿ ಅನ್ನದಾತರು ಅಂತ ಒಂದ್ ಹೆಸರು ಬಂದ್ರೆ ಅದು ನಮಗೂ ಇರುತ್ತಲ್ಲ. ಇವಾಗೂ ನಮ್ಮ ಟೆಕ್ನಿಷಿಯನ್ಸ್ ಆಗ್ಲಿ ಯಾರೇ ಆಗ್ಲಿ ಕಾಲ್ ಮಾಡಿದ್ರೆ ಸರ್ ಯಾವಾಗ ಶೂಟಿಂಗ್ ಅಂತ ಕೇಳ್ತಾರೆ. ಅವ್ರು ಕೇಳೋ ಮಾತುಗಳಿಗೆ ನೆಕ್ಸ್ಟ್ ಒಂದು ಮೂವಿ ರಿಲೀಸ್ ಮಾಡ್ತಿದ್ದೀನಿ, ಅಂದ್ರೆ ಟೈಟಲ್ ಲಾಂಚ್ ಮಾಡಿದಿರಿ ಬಂಗಾರಿ ಅಂತ. ಸೌಜನ್ಯ ಅವರೇ ಲೀಡ್ ಆಕ್ಟರ್, ಅದು ಬರುತ್ತೆ. ಅವ್ರನ್ನೇ ಇಟ್ಟು ಮಾಡೋಣ ಅಂತ ಒಂದು ಕಾನ್ಸೆಪ್ಟ್ ಇತ್ತು, ಬಟ್ ಅದಾಗಿಲ್ಲ. ಯಾಕಂದ್ರೆ ಈ ತರ ಡೈರೆಕ್ಟರ್ ನಾನು ಕೊಡೋ ಅವಶ್ಯಕತೆ ಇಲ್ಲ. ಯಾರಿಗೆ ಹೊಟ್ಟೆ ಹಸಿವಿರುತ್ತೋ ಅವ್ರಿಗೆ ಕೊಟ್ರೆ. ತುಂಬಾ ಜನ ಇವತ್ತು ಇಂಡಸ್ಟ್ರಿಯಲ್ಲಿ ಹೊಸ ನಿರ್ದೇಶಕರು, ಹೊಸ ತಂಡಗಳು ತುಂಬಾ ಜನ ಬರ್ತಾ ಇದಾರಮ್ಮ. ಹಸುವು ಇರೋಂತ ಜನಕ್ಕೆ ಕೊಡೋಣ ಅಂತ ಹೇಳಿ ಒಬ್ಬ ಹೊಸ ಹುಡುಗನಿಗೆ ಅವ್ರು ಕೆಲಸ ಕೊಟ್ಟಿದ್ದಾರೆ. ಯಾವ ಟೈಮ್ ಅಲ್ಲಿ ನೀವು ಅವ್ರನ್ನ ಡ್ರಾಪ್ ಮಾಡಿದ್ರಿ? ಯಾವ ಟೈಮ್ ಅಲ್ಲಿ? ಓಕೆ, ಡ್ರಾಪ್ ಅಂದ್ರೆ ನಾನು ಹೇಳ್ತೀನಿ ನೋಡಿ ಮ್ಯಾಮ್, ಇಲ್ಲಿ ಏನಾಯ್ತಂದ್ರೆ ರಶರ್ಸ್ ಅಂತ ಕರಿತೀರಿ. ಶೂಟಿಂಗ್ ಆದ್ಮೇಲೆ ಒಂದು ರಶರ್ಸ್ ಹಾರ್ಡ್ ಡಿಸ್ಕ್. ನಾನು ಹೊಸಬ, ನಾನು ಒಪ್ಕೊಂತೀನಿ ಹೊಸಬ. ಅವರು ಒಂದ್ಸತಿ ನಾವು ಮಾತಾಡಿರ್ತೀರಿ, ಕಿತ್ಲಾಡಿರ್ತೀರಿ, ಜಗಳ ಆಡ್ತೀರಿ. ಜಗಳ ಆಡಿದ್ರೇನೆ ಒಂದು ಕುಟುಂಬ ಅನ್ನೋದು ನನ್ನ ಕಾನ್ಸೆಪ್ಟ್. ತಿರ್ಗಾ ಮಾತಾಡ್ತೀರಿ, ಅದು ಕಾಮನ್. ಇಲ್ಲಿ ಏನಾಯ್ತು, ರಶರ್ಸ್ ನೋಡ್ಬೇಕಾದ್ರೆ ಚೆನ್ನಾಗಿತ್ತು ನನಗೆ. ಸಿನಿಮಾ ಫುಲ್ಫಿಲ್ ತಿಮ್ಮಕ್ಕ ಕಾಣಿಸ್ತಿದ್ರು, ಕಂಪ್ಲೀಟ್. ಇವಾಗ ಏನೋ ಎತ್ತುಬಿಟ್ಟು ಸಿನಿಮಾ ಮಾಡಿದ್ರೆ ತಪ್ಪಾಗ್ತಿತ್ತು. ಆಮೇಲೆ 35 ದಿನ ಚಿತ್ರೀಕರಣ ಮಾಡಿದೀರಾ ಅಂದಾಗ ನೀವು ಆಬ್ವಿಯಸ್ಲಿ ಅದು ಖರ್ಚು ಮಾಡಿರ್ತೀರಾ, ಬಂಡವಾಳ ಹಾಕಿರ್ತೀರಾ, ಟೆಕ್ನಿಷಿಯನ್ಗಳಿಗೆ ದುಡ್ಡು ಕೊಟ್ಟಿರ್ತೀರಾ, ಊಟ ಹಾಕಿರ್ತೀರಾ. ಹೌದು ಮೇಡಮ್. ಇದೆ ಇಲ್ಲಿ ನಡೆದಿರೋದೇನಂದ್ರೆ ಅವರ ಮಾನಸಿಕ ಏನಿದೆಯೋ ನಮ್ಗೆ ಗೊತ್ತಿಲ್ಲ, ವಾಟ್ ಇಸ್ ಇಸ್ ಮೈಂಡ್ ಸೆಟ್ ಅಂತ. ಅವ್ರ ಹತ್ರ ನಮ್ಮನ್ನ ತಂದಿಡೋದು. ಯಾಕಂದ್ರೆ ನಂದಿದ್ದೇನಂದ್ರೆ ಒಂದೇ ಸ್ಕೆಡ್ಯೂಲ್ ಅಲ್ಲಿ ಸಿನಿಮಾ ಮುಗಿಬೇಕು. ಒಂದು ಸ್ಕೆಡ್ಯೂಲ್ ಅಲ್ಲಿ ಮಾಡಬಾರ್ದಂತ ಆಮೇಲೆ ಇವ್ರ ಹತ್ರ ಕಲ್ತೆ ನಾನು. ಎಷ್ಟು ದಿನ ನೀವು ಸ್ಕೆಡ್ಯೂಲ್ 2 ಸ್ಕೆಡ್ಯೂಲ್ ತೆಗ್ದಿದ್ದು, ಕುಂಬಳಕಾಯಿ ಹೊಡ್ಕೊಂಡ್ ಬಂದ್ರಿ ನಾವು. ಸ್ಕೆಡ್ಯೂಲ್ ಕೂಡ ಬ್ರೇಕ್ ಮಾಡಿದ್ ಒಂದೇ ವಾರ. ಅಲ್ಲ, ಶೂಟಿಂಗ್ ನೀವು ಎಷ್ಟು ದಿನ? ಶೂಟಿಂಗ್ ಒಂದು 12 ದಿನ ಮಾಡಿದ್ರಿ. ಯಾವ್ದೋ ಒಂದು ವಿಚಾರಕ್ಕೆ, ಚಿಕ್ಕ ವಿಚಾರಕ್ಕೆ ಆರ್ಟಿಸ್ಟ್ಗೆ ಮೈ ಹುಷಾರಿದ್ದಿಲ್ಲ, ಅದು ತಂದಿಟ್ಟು ಏನೋ ನಾಟಕ ಆಡ್ತಿದ್ದಾರೆ ಅಂತ. ಅದ ಹೆಂಗೆ ಮನ್ಸು ಬಂತು ಅವ್ರಿಗೆ ನಾಟಕ ಆಡ್ತಿದ್ದೀರಾ ಬಿಟ್ಟು ಬೇರೆ ಆರ್ಟಿಸ್ಟ್ಗಳು ಎಷ್ಟು ಜನ ಇದ್ರು? ಸುಮಾರು ಜನ, ಆಲ್ಮೋಸ್ಟ್ ದೊಡ್ಡ ಆರ್ಟಿಸ್ಟ್. ನೀನಾಸಂ ಅಶ್ವಥ್ ಅವ್ರು ಇದಾರೆ, ಮಠ ಅಪ್ಪಾಜಿ ಅವ್ರು ಇದಾರೆ. ಅವ್ರಿಗೆಲ್ಲ ಪೇಮೆಂಟ್ ಮಾಡಿ ಎಲ್ಲರಿಗೂ 1 ರೂಪಾಯಿ. ಇವಾಗ ಕೂಡ ನಮ್ ಟೆಕ್ನಿಷಿಯನ್ಸ್ ಗೆ ಇವಾಗ ಕಾಲ್ ಮಾಡಿದ್ರೆ, ಸರ್ ನೀವೇನ್ ಪೇಮೆಂಟ್ ಹೇಳ್ತೀರೋ ಅದ್ ತಗೊಂತೀನಿ. ನಾನು ಹೊಸ ಪ್ರೊಡ್ಯೂಸರ್ ಆದ್ರೂ ಕೂಡ ನಾನು ಇವಾಗ ಅವ್ರು 1000 ರೂಪಾಯಿ ಹೇಳ್ದಾಗ ನಾನು 500 ರೂಪಾಯಿ ದಿನಕ್ಕಂದ್ರೂ ಕೂಡ ಒಪ್ಕೊಂತಾರೆ. ಯಾಕಂದ್ರೆ ಪೇಮೆಂಟ್ಸ್ ಕೊಡೋದ್ರಲ್ಲಿ ಅಷ್ಟು ಸೂಕ್ಷ್ಮವಾಗಿ ಎಲ್ಲಾರ್ಗು ಕ್ಲಿಯರ್ ಮಾಡಿ 1 ರೂಪಾಯಿ ಪೆಂಡಿಂಗ್ ಇಟ್ಕೊಂಡಿಲ್ಲ ನಾವು. ಅವನಿಗೂ ಕೂಡ ಡೈರೆಕ್ಟ್ ಅಂತ ಬಂದವನಲ್ಲ, ಅವನಿಗೆ ಕನ್ವೆನ್ಸ್ ಬಂದೋಗಿ ಡೀಸೆಲ್, ಊಟ ಎಲ್ಲ ಏನ್ ಬೇಕು ಅವೆಲ್ಲ ಕೊಟ್ಟಿದೀವಿ. ಯಾವ್ದು ನಾವು ಕಮ್ಮಿ ಮಾಡಿಲ್ಲ. ಸೆಟ್ ಅಲ್ಲಿ ಅವ್ರು ಬಂದಾಗ ಹೆಂಗಿರ್ತಿತ್ತು ವಾತಾವರಣ, ಹೆಂಗ್ ಕೆಲಸ? ಮೇಡಮ್, ನನ್ಗೆ ಸೆಟ್ ಅಲ್ಲಿ ಬಂದಾಗ ಮುಂಚಿತವಾಗಿ ಒಂದು ವಿಷಯ ಗೊತ್ತಿತ್ತು. ಅವ್ರು ಡೈರೆಕ್ಷನ್ ಮಾಡ್ಬೇಕಾದ್ರೆ ಯಾರು ಮಾತಾಡ್ಸಬಾರ್ದು ಅಂತ. ಅದು ನನಗೆ ಗೊತ್ತಿಲ್ಲ. ರಾಜಮೌಳಿ ಅಷ್ಟ್ ಲೆವೆಲ್ ಇರ್ಬೋದು ಅವರು. ನಾನು ತಪ್ಪಾಗಿ ಏನ್ ಕಮೆಂಟ್ ಹೇಳ್ತಿಲ್ಲ. ಅವ್ರಿಗೆ ಆ ಟೆನ್ಷನ್ ಇರ್ಬೋದೇನೋ, ಪ್ರೆಷರ್ ಇರ್ಬೋದೇನೋ. ಬಟ್ ಒಂದ್ ನಿರ್ಮಾಪಕ ಅಂತ ಬಂದಾಗ ಇದು ಬಂದಿಲ್ಲ ಅಂತ ಕೇಳಿದಾಗ ಅದನ್ನ ಜಸ್ಟಿಫೈ ಮಾಡ್ಬೇಕಾ ಇಲ್ಲ ಮೇಡಮ್? ಸೆಟ್ ಅಲ್ಲೇ ಮಾಡ್ಬೇಕು. ಇವಾಗ ಇವಾಗ ಕ್ಯಾಮೆರಾ ಫೋಕಸ್ ಮಾಡ್ತಿದೆ, ನಾನು ಕೇಳ್ತೀನಿ, ಒಂದು ಸಿಚುವೇಶನ್ ಅಲ್ಲಿ ಕೇಳ್ತೀನಿ, ಸರ್ ನಮ್ ತಿಮ್ಮಕ್ಕ ಮಾಡ್ತಿರೋದು ಯಾಕೆ ಚಿಕ್ಕಯ್ಯ ಮೇಲೆ ಫೋಕಸ್ ಇದೆ ಅಂದಿದ ತಕ್ಷಣ ಎದ್ದುಬಿಟ್ಟು ಶಾರ್ಟ್ ಕಟ್, ಅಲ್ಲ ಕ್ಯಾನ್ಸಲ್, ಅದು ಸೀನೇ ಇಲ್ಲ.
ನಮ್ಮ ಸಹ ನಿರ್ಮಾಪಕರನ್ನ ಕೇಳ್ತೀವಿ. ಅಲ್ಲ ಅವ್ನು ಲೂಸಾ ಹಂಗ್ ಬಿಹೇವ್ ಮಾಡಕ್ ಲೂಸ್ ಅದು ಅದೇ ಹೇಳ್ತಿರೋದು, ಇವತ್ತು ಹೇಳಿದ್ದು ನಾಳೆಗೆ ಇರಲ್ಲ ಅವ್ರ ತಲೆಯಲ್ಲಿ. ಇವತ್ತು ನೈಟ್ ಏನ್ ಡಿಸ್ಕಸ್ ಮಾಡಿರ್ತಾರೋ ಅಂದ್ರೆ ಸ್ಪ್ಲಿಟ್ ಪರ್ಸನಾಲಿಟಿ ಮೇ ಬಿ ಇರ್ಬೋದೇನೋ. ಈಗೋ ಜಾಸ್ತಿ ಇದೆ ಅಮ್ಮ, ನಾನು ಅನ್ನೋದಿದೆ, ಆಮ್ ಇದೆ. ಅಲ್ಲ ಇವತ್ತು ಹೇಳಿ ನಾಳೆ ನೆನಪಿರಲ್ಲ ಅಂದ್ರೆ ಅದು ಸ್ಪ್ಲಿಟ್ ಅಲ್ಲ, ಪರ್ಸನಾಲಿಟಿ. ನಮ್ ಈಗೋ ಇರ್ಲಿ, ನಮ್ಮ ಸಹ ನಿರ್ಮಾಪಕರು ಈಗೋ ಅಂದಿದ್ದಾರೆ. ಈಗೋ ನೋಡ್ಸಪ್ಪ, ಸಿನಿಮಾ ಅಲ್ಲಿ ನೋಡ್ಸು ನೀನ್ ಈಗೋ, ವರ್ಕಲ್ ತೋರ್ಸು. ವರ್ಕಲ್ ತೋರಿಸ್ಬೇಕಲ್ಲ. ಬೇರೆದೇನಕ್ಕೆ ಈಗೋ ನೋಡ್ಸ್ತೀರಾ? ಇದು ಬೇಕಿದ್ದಿಲ್ಲ. ಸರಿ, ಎಲ್ಲ ನಡೀತು, ಎಲ್ಲ ರಶಸ್ ಆಯ್ತು. ಯಾಕಂದ್ರೆ ನಮ್ಮ ಸಹ ನಿರ್ಮಾಪಕರಿಗೆ ಸ್ವಲ್ಪ ಮೈ ಹುಷಾರಿದ್ದಿಲ್ಲ, ದಿಲೀಪ್ ಅವ್ರಿಗೆ. ಅದರಿಂದ ನಾನು ಕೇಳಿದೆ, ರಶಸ್ ಚೆನ್ನಾಗೇ ಬಂದಿದೆ ಸರ್. ಅವ್ರು ನನ್ನ ಕೇಳಿದ್ರು, ಯಾಕಂದ್ರೆ ನಾನೇ ಹೋಗ್ತಿದ್ದೆ, ಪ್ರಸಾದ್ ಲ್ಯಾಬ್ಸ್ ಅಲ್ಲೇ ನಾವು ಮಾಡ್ತಿದ್ದೋದು, ಹೋಗ್ತಿದ್ದೆ. ನೋಡೋಣ ಸಿನಿಮಾ ಅಂದ್ರೆ ಏನು ಎಲ್ಲ ಗೊತ್ತಾಗ್ಬೇಕಲ್ಲ. ಬರೀ ತುದಿಯಲ್ಲಿ ಈಜೋದ್ ಬೇಡ, ಒಳಗಡೆ ಸಮುದ್ರದ ಒಳಗಡೆ ಹೋಗೋಣ ಅಂತ ಈಜಕ್ಕಂತ ಹೋದೆ. ಅಲ್ಲಿ ನೋಡಿದ್ರೆ ರಶಸ್ ಚೆನ್ನಾಗಿತ್ತಲ್ವಾ. ಆಮೇಲೆ ಫೈನಲ್ ಕಟ್ ಕಾಪಿ ರೆಡಿ ಇದೆ ಸರ್, ಎಡಿಟಿಂಗ್ ಎಲ್ಲ ಆದ್ಮೇಲೆ ಫೈನಲ್ ಕಾಪಿ ನೋಡ್ಸ್ತೀನಿ ಬನ್ನಿ ಸರ್ ಅಂತ ಕರೀತಾರೆ. ಹೋಗ್ತೀನಿ, ಫಸ್ಟ್ ಆಫ್ ನೋಡ್ಬಿಟ್ಟು ಅಮೇಝಿಂಗ್ ಅಂತ ಹೇಳ್ಬಿಟ್ಟು ಸೌಜನ್ಯ ನಾನು ಕಾಲ್ ಮಾಡಿ ವಿಲ್ ಪ್ರೇಸ್ ಹಿಮ್, ಪ್ರೇಸ್ ಮಾಡಿ ಸರ್ ನಿಮಗೆ ಅಂತ ಒಂದು ಗಿಫ್ಟ್ ಇದೆ ಅಂತ ಗಿಫ್ಟೂ ಕೊಡ್ತೀರಿ. ಓಕೆ, ಒಂದ್ ನಿಮಿಷ. ಈಗ ನೀವು ಫಸ್ಟ್ ಹಾಫ್ ನೋಡಿದಾಗ ಸಿನಿಮಾ ಚೆನ್ನಾಗಿ ಬಂದಿದೆ. ಹೌದು, ಅಂದ್ರೆ ರೈಟಿಂಗ್ ಆಗಿರ್ಬೋದು, ಅಂದ್ರೆ ರಶಸ್ ಅಲ್ಲಿ ಅಂದ್ರೆ ಫಸ್ಟ್ ಆಕ್ಚುಲಿ ನಾವು ಡಬ್ಬಿಂಗ್ ಹೋಗಿಂತ ಮುಂಚೆ ಒಂದು ಟ್ರಿಮ್ಮಿಂಗ್ ಅಂತ ಎಡಿಟಿಂಗ್ ಅಂತ ಮಾಡ್ತೀವಿ. ಎಡಿಟಿಂಗ್ ಮಾಡ್ಕೊಂಡು ಒಂದು ಶೂಟ್ ಮಾಡೋದ್ರ ಸೀನ್ ಬೈ ಜೋಡಿಸ್ಕೊಂಡು ಸಿನಿಮಾ ಹೋಗ್ತೀವಿ. ಜೋಡಿಸ್ಕೊಂಡು ಹೋದ್ಮೇಲೆ ಅದು 1 ಗಂಟೆ 17 ನಿಮಿಷಕ್ಕೆ ಫಸ್ಟ್ ಹಾಫ್ ಬರುತ್ತೆ, 1 ಗಂಟೆ 5 ನಿಮಿಷಕ್ಕೆ ಸೆಕೆಂಡ್ ಹಾಫ್ ಬರುತ್ತೆ. ಅದೆಲ್ಲ ಆದ ಮೇಲೆ ಮತ್ತೆ ಡಬ್ಬಿಂಗ್ ಹೋಗುತ್ತೆ. ಡಬ್ಬಿಂಗ್ ಹೋಗಿಂತ ಮುಂಚೆ ನಾವು ಬರೇ ಒಂದು ಶೂಟಿಂಗ್ ವಾಯ್ಸ್ ಅಲ್ಲೇ ಸಿನಿಮಾ ನೋಡ್ತೇವೆ. ಓಕೆ ಚೆನ್ನಾಗಿ ಬಂದಿದೆ ಫಸ್ಟ್ ಹಾಫ್ ಅಂತ, ಅಂದ್ರೆ ಚೆನ್ನಾಗಂದ್ರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ಅವರು ನಿಮ್ಮ ಒಂದು ಏನ್ ಹೇಳಿದ್ರಿ, ಸಾಲುಮರದ ತಿಮ್ಮಕ್ಕದು ಏನ್ ಒರಿಜಿನಲ್ ಕಂಟೆಂಟ್ ನಿಮ್ಮ ಹತ್ರ ಇತ್ತು, ಅದೇ ತರ ಅವರು ಡೈಲಾಗ್ಸ್ ಗಳನ್ನ ಬರ್ದಿದ್ರ, ಚಿತ್ರಕಥೆ ಇತ್ತ? ತುಂಬಾ ಚೇಂಜಸ್ ಇದೆ ಮೇಡಮ್. ಅಮ್ಮ, ಕೃತಿ ಆಧಾರಕ್ಕಿಂತ ಕೃತಿ ಆಧಾರಿತ 100% ಅಲ್ಲಿ 40% ಮಾಡಿಲ್ಲ. ಮತ್ ಹಂಗೆ ಶೂಟಿಂಗ್ ಮಾಡೋ ಟೈಮಲ್ಲೇ ನೀವು ಬ್ರೇಕ್ ಮಾಡ್ಬೋದ? ನಾವು ಬ್ರೇಕ್ ಮಾಡಿದಕ್ಕೆ ಒಂದು ಮಾತು ಹೇಳಿದ್ರು, ಸರ್ ನಿಮಗೆ ಟೆಕ್ನಿಕಲ್ ಏನ್ ಗೊತ್ತು ಅಂತ. ನಾನು ಗಾಂಧಿನಗರ ಡೈರೆಕ್ಟರ್ ಅಲ್ಲ ಸರ್. ಅದು ಒಂದು ಮಾತು ಅಂದಿದ್ರು. ಆ ಮಾತು ಏನಕ್ಕೆ ಅಂತ ಕೂಡ ಮುಂದುವರಿಸ್ತೀನಿ. ಅದು ಆಮೇಲೆ ನಾನು ಮಾತಾಡಿದೀನಿ, ಅವ್ರ ಬಗ್ಗೆ ಮಾತಾಡಿದೀನಿ, ಎಲ್ಲ ನಡೆದಿದೆ. ಆಯ್ತು ಸರಿ, ಯಾವ ನಿರ್ಮಾಪಕ ಬಂದ್ಬಿಟ್ಟು ಪ್ಯಾಚ್ ವರ್ಕ್ ಮಾಡಂತ ಕೇಳ್ತಾರ ಮೇಡಮ್? ಸಿನಿಮಾ ಕಂಪ್ಲೀಟ್ ಆಯ್ತು, ಕುಂಬಳಕಾಯಿ ಆಯ್ತು, ತಿರ್ಗಾ ಖರ್ಚು ಮಾಡಕ್ ರೆಡಿ ಇರ್ತಾರ? ನಾನ್ ರೆಡಿ ಇದ್ದೆ ಮ್ಯಾಮ್. ಯಾಕೆ ಮಾಡ್ಬೇಕಿತ್ತು, ನನಗೆ ತಿಮ್ಮಕ್ಕ ಕಾಣಿಸ್ತಾ ಇದ್ದಿಲ್ಲ ಸಿನಿಮಾ ಅಲ್ಲಿ ನನಗೆ. ಇವಾಗ ತಿಮ್ಮಕ್ಕ ನೋಡ್ಸ್ಬೇಕು, ಬರೀ ಹಾಡ್ ಹಾಕಿದ್ರೆ ಸಿನಿಮಾ ಆಗುತ್ತೆ ಅನ್ನೋದು ಇದ್ರೆ ಆಲ್ಬಮ್ ಮಾಡ್ತಿದ್ದೆ. ಸಿನಿಮಾ ಏನಕ್ಕೆ ಮಾಡ್ಬೇಕು ನಾನು? ಸಾಲುಮರ ತಿಮ್ಮಕ್ಕ ಸಿನಿಮಾ ಮಾಡಕ್ ಹೊಟ್ಟಿರೋದಮ್ಮ ನಾವು, ಬೇರೆ ಒಂದು ತೋರ್ಸಕ್ಕೆಲ್ಲ ಹೊಟ್ಟಿರೋದು. ಸಾಲುಮರ ತಿಮ್ಮಕ್ಕ ಅವ್ರು ಸಾಧನೆ ತೋರ್ಸಕ್ಕಂತ ಹೊಟ್ಟಿರೋದು ನಾವು. ಅವರು ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ ಲೈಫಲ್ಲಿ, ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ, ಹೆಂಗ್ ಬಂದಿದ್ದಾರೆ. ಹಸ್ಬೆಂಡ್ ಇನ್ಸ್ಪಿರೇಷನ್. ಓಕೆ, ಇವಾಗ ನಡಿಬೇಕಂದ್ರೆ ನಮ್ಮ ಅಪ್ಪ ನನಗೆ ಇನ್ಸ್ಪಿರೇಷನ್ ಆಗಿರ್ತಾರೆ, ನಿಮಗೆ ಬೇರೆಯವರು ಅಪ್ಪ ಆಗಿರ್ತಾರೆ, ಅಮ್ಮ ಆಗಿರ್ತಾರೆ, ಎಲ್ಲರಿಗೂ ಒಬ್ಬೊಬ್ರು ಇರ್ತಾರೆ. ಸಾಲುಮರ ತಿಮ್ಮಕ್ಕ, ಬಿಕ್ಕಲ್ ಚಿಕ್ಕಯ್ಯ ಇನ್ಸ್ಪಿರೇಷನ್. ಓಕೆ, ಅವ್ರು ತೀರೋದ ಮೇಲೆ ಸ್ಟ್ರಗಲ್ ಅಂತ ಒಂದಿರಲ್ಲ ಮ್ಯಾಮ್. ಯಾವ ಸಿನಿಮಾ ಅಲ್ಲಿ ನೋಡ್ಸಿಲ್ಲ ಮ್ಯಾಮ್ ಸ್ಟ್ರಗಲ್ ಅನ್ನೋದು. ವೆರಿ ಸ್ಟ್ರಗಲ್ ಅಂದ್ರೆ ಇವ್ರು ಮಾಡಿದ್ದೇನು ಗೊತ್ತಾ, ಒಂದು ಪ್ಯಾನ್ ಶಾಟ್ ತೆಗಿತಾರೆ, ಕಸ ಹಿಂಗ್ ಹೊಡಿತಾರಂತೆ, ಮುದುಕಿ ಆಗೋಗ್ತಾರಂತೆ. ಇದು ನಾವು ಚಪ್ಪಾಲೆ ತಟ್ಟಬೇಕು ಸಿನಿಮಾಗೆ. ಅದು ಕೇಳಿದಿಕ್ಕೆ ನಾವು ಗಾಂಧಿನಗರ್ ಸಿನಿಮಾ ಡೈರೆಕ್ಟರ್ ಅಲ್ಲ ಸರ್ ಅಂದಿದ್ದಕ್ಕೆ ನಾನು ಹೇಳ್ದೆ, ವಜ್ರೇಶ್ವರಿ ಕಂಬೈನ್ಸು ಗಾಂಧಿನಗರ್ ಅಲ್ಲೇ ಸರ್ ಇರೋದು, ತನಿಷ್ಕಾ ಹೋಟ್ಲ್ ಇದೆ, ಬನ್ನಿ ಹೋಗೋಣ ಒಂದ್ಸತಿ ನೋಡ್ಕೊಂಡ್ ಬರೋಣ ಬನ್ನಿ ಒಂದಿನ ರೌಂಡು ಅಂದ್ರೆ, ನಿಮ್ಮ ಹತ್ರ ನಾನು ಮಾತಾಡಲ್ಲ ಸರ್ ಅಂತ ಬ್ಲಾಕ್ ಮಾಡ್ತಾರೆ ನಮ್ನ. ಅರ್ಧಂಬರ್ಧ ಶೂಟಿಂಗ್ ಇಲ್ಲ, ಶೂಟಿಂಗ್ ಮುಗಿಸಿದ್ದಾರೆ, ಕುಂಬಳಕಾಯಿ ಆಗಿದೆ. ಪ್ಯಾಚ್ ವರ್ಕ್ ಮಾಡಕ್ಕೆ ನಾನು ಕೇಳ್ದಾಗ ಈ ಮಾತು ಹೇಳ್ತಾರೆ. ಅದಾದ್ಮೇಲೆ ನಮ್ಮ ದಿಲೀಪ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟು, ದಿಲೀಪ್ ನಾನು ಈ ಸಿನಿಮಾನೇ ಮಾಡಲ್ಲ, ನನಗಿದು ತುಂಬಾ ಟೆನ್ಷನು ಕೆಲಸ, ನಾನು ಕೋಟಿಗಟ್ಲೆ ಮಾಡೋ ಡೈರೆಕ್ಟ್ರು ಅಂತಾರೆ. ಹೌದು ಮ್ಯಾಮ್, ಒಂದು ಸಿನಿಮಾ ಮಾಡಕ್ಕೆ 1% ಅಂತ ಇರುತ್ತೆ. ಅಂದ್ರೆ 1 ಕೋಟಿ ಸಿನಿಮಾ ಅಂದ್ರೆ ಒಂದು 80 ಲಕ್ಷ ಖರ್ಚಾಗುತ್ತೆ. ನಾವು 20 ಲಕ್ಷ ಜಾಸ್ತಿ ಬೇಕಾಗುತ್ತೆ ಮ್ಯಾಮ್, ಯಾಕಂದ್ರೆ ಮಿಕ್ಕಿದ್ದು ಪೋಸ್ಟ್ ಪ್ರೊಡಕ್ಷನ್, ಪೋಸ್ಟರು, ಬ್ಯಾನರು, ಇವು ಆಗೋದ್ರಿಂದ 1 ಕೋಟಿ ಹೇಳ್ತೀರಿ. ಇವ್ರದ್ದು ದಂಧೆ ಏನಂದ್ರೆ 1 ಕೋಟಿ ಸಿನಿಮಾಗೆ 2 ಕೋಟಿ ಬಿಲ್ ಕೊಡ್ತಾರೆ. ಆ 2 ಕೋಟಿ ಬಿಲ್ ಅಲ್ಲಿ ಆರ್ಟಿಸ್ಟ್ಗಂತ ಇವರೇ ಫಿಕ್ಸ್ ಮಾಡ್ತಾರೆ ರೇಟು. ತಂದಿರೋ ಆರ್ಟಿಸ್ಟ್ಗೆ 15,000 ಅಂತ ಪರ್ ಡೇ ಕೊಟ್ರೆ 30,000 ಪ್ರೊಡ್ಯೂಸರ್ ಕೊಡ್ಬೇಕು. ಪ್ರೊಡ್ಯೂಸರ್ ಕೊಟ್ಟಿಲ್ಲ ಅಂದ್ರೆ 100 ಸತಿ ನಮಗ್ ಕಾಲ್ ಮಾಡ್ತಾರೆ, ಸರ್ ಅವ್ರ ಸೆಟ್ಗೆ ಬರಲ್ವಂತೆ, ಡಬ್ಬಿಂಗ್ ಬರಲ್ವಂತೆ, ಕನ್ವೆನ್ಸ್ ಕೊಡಿ ಸರ್,
ಅವ್ರಿಗೆ ಮಟನ್ ಬಿರಿಯಾನಿ ತರಿಸಿ ಸರ್, ನಾವು ಮಾಡಿರೋ ಶೂಟ್ ಬಂದು ಮಧುಗಿರಿ ಹಿಲ್ಸ್, ಅಲ್ಲಿಂದ ಇವ್ರಿಗೆ ಮಟನ್ ಬಿರಿಯಾನಿ ತರಿಸ್ಬೇಕು ನಾನು. ಇವೆಲ್ಲ ಹೆಂಗಾಗುತ್ತೆ ಮ್ಯಾಮ್? ಆಮೇಲೆ ಅಂದ್ರೆ ಸೆಟ್ ಅಲ್ಲಿ ಊಟದ ವ್ಯವಸ್ಥೆ ಏನು? ಅವ ಎಲ್ಲ ಕೊಟ್ಟಿದ್ವಿ ಎಲ್ಲ ಇದೆ, ಅವ್ರಿಗೆ ಎಕ್ಸ್ಟ್ರಾ ಬೇಕು. ಅಮ್ಮ. ನಾವು ಇವಾಗ ಟೆಕ್ನಿಷಿಯನ್ ಏನ್ ತಿಂತಾರೆ ಅದೆಲ್ಲ ನಾವು ತಿಂದಿದೀವಿ ಮ್ಯಾಮ್, ನಾನೇ ತಿಂದಿದ್ದೀನಿ. ಓಕೆನಾ? ನಾವು ಈಗ ಏನ್ ಪ್ರತಿದಿನ ಸೆಟ್ ಅಲ್ಲಿ ಒಂದು ವಾರದಲ್ಲಿ 2 ದಿನ ನಾನ್ ವೆಜ್ ಊಟ ಕೊಟ್ಟಿದೀವಿ, ಪ್ರತಿದಿನ ಚಪಾತಿ ಮುದ್ದೆ ಊಟ ಕೊಟ್ಟಿದ್ವಿ, ಚಪಾತಿ ಊಟ ಕೊಟ್ಟಿದೀವಿ, ಎಲ್ಲ ಕೊಟ್ಟಿದ್ವಿ. ಡೈರೆಕ್ಟ್ರಿಗೆ ಅವ್ರು ಹೇಳಿದ ಹೋಟ್ಲಿಂದ ಊಟ ಬೇಕು, ಅವ್ರು ಹೇಳಿದ ಎಣ್ಣೆ ಬೇಕು. ಅಲ್ಲ ಆರ್ಟಿಸ್ಟ್ ಗಳನ್ನ ಕೇಳಿದ್ರಾ? ಹೇಳ್ಕೊಡ್ತಾರೆ. ಇದು ಆಯ್ತು. ಇದಾದ್ಮೇಲೆ ರಶಸ್ ಆಯ್ತು ಸರ್, ನಮ್ಗೆ ಏನೋ ಸಿನಿಮಾ ಇಷ್ಟ ಆಗಿಲ್ಲ, ಪ್ಯಾಚ್ ವರ್ಕ್ ಮಾಡಿ ಅಂತ ಕೇಳ್ತೀರಿ, ನಾವು ಮಾಡಲ್ಲ ಅಂತ ಹೇಳ್ತಾರೆ. ಸರ್ ಇವ್ ಹಂಗಾದ್ರೆ ಬೇಕಿಲ್ಲ ಸರ್ ಅಂತ ಹೇಳ್ತೀರಿ, ಯಾಕಂದ್ರೆ ನಾನು ಲೀಗಲ್ ಟರ್ಮ್ಸ್ ಅಲ್ಲಿ 100% ಪಕ್ಕ. ನಾನು ಇವಾಗ ನಾಳೆ ನೀನ್ ಡೈರೆಕ್ಟರ್ ಅಲ್ಲ ಅಂತ ಒಂದು NOC ಬರೆಯೋದು ಅವ್ರು ಬೇಕಿಲ್ಲ ನಾನು, ಬಿಕಾಸ್ ಅಗ್ರಿಮೆಂಟ್ ಸೈನ್ ಮಾಡಿದ್ದಾರೆ. ನಮ್ಮ ಪ್ರೊಡ್ಯೂಸರ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಕಿತ್ತಿ ಬಿಸಾಕ್ಬೋದು ನಮ್ಮ ಹೆಸರು ಅಂತ. ಇಲ್ಲಿ ನಾನು ಅವ್ರನ್ನ ತೆಗೆದಾಕ್ಬಿಟ್ಟು ಸಿನಿಮಾ ಮಾಡ್ತಿದ್ದೀನಿ ಅಂತ ಹೇಳಕ್ ನಾನು ಬಂದಿಲ್ಲ ಮೀಡಿಯಾ ಮುಂದೆ. ನಾನು ಬಂದಿರೋದೇನಂದ್ರೆ ನಂತರ ಇವಾಗ ಯಾವ್ದೋ ಒಂದು ಹೊಸ ಸಿನಿಮಾ ಮಾಡಿದಾರಂತೆ, 350 ಮಾಡಿದಾರಂತೆ. ಪಾಪ ಅವ್ರಿಗೊಂದು ಕಮಿಟ್ಮೆಂಟ್ ಮಾತಾಡಿದ್ರು, ದಿಲೀಪ್ ಅವರೇ ನೀವು ಮಾಡಿ, ನೀವಿದ್ರೇನೆ ಸಿನಿಮಾ, ಈ ತರ ಅಂತ ಒಂದು ಮೋಸ ಇದು. ಇವ್ರದ್ದು ಪೇಮೆಂಟ್ ಅಲ್ಲೆಷ್ಟೇ ಇದ್ರು ಗೊತ್ತಿಲ್ಲ. ಆಮೇಲೆ ಪ್ರೊಡ್ಯೂಸರ್ ಒಪ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಇವ್ರಿಗೆ ದೋಖಾ ಕೊಡ್ತಾರೆ. ನನ್ನ ಆಫೀಸಲ್ಲಿ ಅವರಿಗೆ ಒಂದು ಜಾಗ ಕೊಡ್ತೀನಿ ನಮ್ಮ ಕೆಲಸ ಮಾಡೋದಕ್ಕೆ, ಕೇಳ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ. ಸಾಲಮರ್ ತಿಮ್ಮಕ್ಕ ಆದ್ಮೇಲೆ ನಮ್ದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇರುತ್ತೆ ಸರ್, ಯಾರೋ ನಿರ್ಮಾಪಕರು ಬಂದಿದ್ದಾರೆ, ಶಬರಿ ಅಂತ ಒಂದು ಸಿನಿಮಾ ಮಾಡ್ಬೇಕು ಅನ್ಕೊಂಡಿದೀನಿ, ನಿಮ್ಮ ಆಫೀಸ್ ಇದೆ, ಆಫೀಸಲ್ಲಿ ಒಂದು ವೇದಿಕೆ ಕೊಡ್ತೀರಾ, ಒಂದು ಜಾಗ ಕೊಡ್ತೀರಾ, ಒಂದು ರೂಮ್ ಕೊಡಿ ಅಂತ. ಆಯ್ತು ಮಾಡ್ಕೊಳ್ಳಿ ಅಂತೀನಿ. ಒಂದು ಜಾಗ ಕೊಟ್ಟಾದ ಮೇಲೆ ಅವರು ನಾನು ಬೆಳಿಗ್ಗೆ ಬಂದ್ರೆ ಸಂಜೆವರೆಗೂ ಇರೋವರೆಗೂ ಇಟ್ಬಿಟ್ಟು ಹೋಗೋರು, ನಾನು ಹೊಡ್ತೀನಪ್ಪ ಅಂದ್ರೆ ಹೋಗೋರು, ಕೆಲಸ ಮುಗಿಸ್ಕೊಂಡು ಹೋಗೋರು. ನಾನು ನನ್ನ ಆಫೀಸ್ ಕೆಳಗಡೆ ಕ್ಲೀನ್ ಮಾಡಕ್ಕೆ ಆಫೀಸ್ ಕ್ಲೀನ್ ಅವ್ರು ಬರ್ತಾರೆ ಕ್ಲೀನ್ ಮಾಡಕ್ಕೆ. ಈಗ ಆ ಆಫೀಸು ನನ್ನ ಆಫೀಸಿಗೆ ಓಪನ್ ಮಾಡ್ಕೊಂಡು ಕಳ್ತನ ಮಾಡೋದು ಅಗತ್ಯ ಇತ್ತಮ್ಮ ಅವ್ರಿಗೆ? ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಏನೇನ್ ಕದ್ದಿದ್ದಾರೆ? ನನ್ನ ಕ್ಯಾಮರಾ ಕತ್ಕೊಂಡು ಹೋಗಿದ್ದಾರೆ, ನನ್ನ ಕ್ಯಾಶ್ ಅಲ್ಲಿ 1,32,000 ಕ್ಯಾಶ್ ಕತ್ಕೊಂಡು ಹೋಗಿದ್ದಾರೆ, ಸಫರಿ ಸಿನಿಮಾ ಸಂಬಂಧಪಟ್ಟಿದ ಫೈಲ್ಸ್ ಕತ್ಕೊಂಡು ಹೋಗಿದ್ದಾರೆ, ನನ್ನ ಪರ್ಸನಲ್ ಅಗ್ರಿಮೆಂಟ್ಸ್ ಫೈಲ್ಗಳು ಎತ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಇವತ್ತು ಆಕ್ಚುಲಿ ನಿನ್ನೆ FIR ಆಗಿದೆ ಅವ್ರ ಮೇಲೆ. CCTV ಹಾಕಿದ್ರಾ? ಹೌದು, ಎಲ್ಲ ಇದೆ, ಪ್ರೂಫ್ ಎಲ್ಲ ಇದೆ, ಎಲ್ಲ ಕೊಟ್ಟಾಗಿದೆ. ಅಂದ್ರೆ ಎಕ್ಸಾಕ್ಟ್ ಅವರೇ ತಗೊಂಡು ಹೋಗಿದ್ದಾರೆ. ಅವರು ಆಕ್ಚುಲಿ ಅವರ ಅಸಿಸ್ಟೆಂಟ್ ಡೈರೆಕ್ಟರ್ ವಿಜಯ್ ಅಂತೇಳಿ, TP ವಿಜಯ್ ಅಂತೇಳಿ ಇದಾರೆ. ಅವ್ನು ಬಂದು ನನ್ನ ಆಫೀಸ್ ಬೀಗ ಅಂತ ಓಪನ್ ಮಾಡ್ಕೊಂಡು ತಗೊಂಡೋಗಿದ್ದಾನೆ. ನಾನು ಯಾರ ತಾನೇ ಗೊತ್ತಿಲ್ಲ. ಕೆಳಗಡೆ ಅವರು ಬೀಗ ಓಪನ್ ನನಗೆ ಫೋನ್ ಮಾಡಿ ಹೇಳ್ತಾರೆ, ಸರ್ ನಿಮ್ಮ ಆಫೀಸ್ ಓಪನ್ ಮಾಡಿ ಯಾರೋ ಹುಡುಗ ಓಪನ್ ಮಾಡ್ತಾ ಇದ್ದಾನೆ, ಏನಂತ ಯಾರಂತ ಗೊತ್ತಿಲ್ಲ, ಏನೋ ಫೈಲ್ ಎಲ್ಲ ಎತ್ಕೊಂಡು ಹೋಗ್ತೇನೆ, ಕ್ಯಾಮ್ರಾ ಎತ್ಕೊಂಡು ಹೋಗ್ತಿದೆ ಅಂತ. ನಾನು 1:30 ನಾನು ಹುಷಾರಿರಲ್ಲ, ಕಾಲು ಆಕ್ಸಿಡೆಂಟ್ ಆಗಿರುತ್ತೆ, ಹುಷಾರಿರಲ್ಲ. ಬರ್ತೀನಿ 1:30-2 ಗಂಟೆಗೆ. ಬಂದ್ ಸಲನೇ ನೋಡ್ತೀನಿ, ಏನು ಇರಲ್ಲ, ಡಾಕ್ಯುಮೆಂಟ್ಸ್ ಇರಲ್ಲ, ಕ್ಯಾಮ್ರಾ ಇರಲ್ಲ. ನಾನು ಇಮ್ಮಿಡಿಯೇಟ್ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅವ್ರು ತಗೊಂಡು ಬಂದು ಎಲ್ಲ CC ಕ್ಯಾಮ್ರಾ ಫುಟೇಜ್ ಎಲ್ಲ ಚೆಕ್ ಮಾಡಿದಾಗ ಈ ಹುಡುಗ ಹೊರಟೇಶ್ವರಿ ಅವರ ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ವಾ ಅಂತೇಳಿ ನಾ ಫೋನ್ ಮಾಡ್ತೀನಿ ಅವನಿಗೆ. ಫೋನ್ ಮಾಡಿದ್ರೆ ಈ ಪೊಲೀಸರ ಮುಂದೆನೆ ಫೋನ್ ಮಾಡ್ತೀನಿ ನಾನು. ಸರ್ ನನ್ನೇನು ಕೇಳ್ತಾರ, ಡೈರೆಕ್ಟರ್ ಕೇಳಿ ಸರ್, ಡೈರೆಕ್ಟ್ ಎತ್ಕೊಂಬರ ಕೇಳಿದ್ರೆ ಎತ್ಕೊಂಡು ಹೋಗಿದ್ದೀನಿ, ಕಳ್ತನ ಕಣ ಇದಾದ್ರೆ ಹೌದು ಸರ್ ಕಳ್ತನ ಮಾಡ್ಕೊಂಡ್ ಬಂದಿದ್ದೀನಿ, ಏನ್ ಸರ್ ಇವಾಗ ಅಂತ ನಾನು ಪೊಲೀಸರ ಮುಂದೆನೆ ಆಮೇಲೆ ಕರ್ಸಾಯ್ತು, ಎನ್ಕ್ವೈರಿ ಮಾಡಾಯ್ತು. ಈಗ ಅವ್ರ ಮೇಲೆ FIR ಆಗಿದೆ. ಮತ್ತೆ ಕೆಲವೊಂದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ, ಇನ್ನು ಕೆಲವೊಂದು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ. ನಿನ್ನೆ ಎಲ್ಲ ನೈಟ್ ಎಲ್ಲ ಫೋನ್ ಮಾಡಿದ್ವಿ, ಪೊಲೀಸ್ ಸ್ಟೇಷನ್ ಬಂದಿಲ್ಲ, ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಇವತ್ತು ಯಾವ್ದೋ ಹೊಸ ಸಿನಿಮಾ ಸಬರಿ ಅನ್ನೋ ಸಿನಿಮಾ ಮುಹೂರ್ತ ಮಾಡಿದ್ದಾರೆ, ಶೂಟಿಂಗ್ ಮಾಡ್ತಾ ಇದಾರೆ. ಇಲ್ಲ ಆಕ್ಚುಲಿ ಸ್ವಿಚ್ ಆಫ್ ಮಾಡ್ಕೊಂಡಿದೆ ಸರ್. ಇವತ್ತು 5 ಗಂಟೆ ಮೇಲೆ ಮತ್ತೆ ಹೋಗಿ ಅದು ಇಲ್ಲಿಂದ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿದ್ದಾರೆ. 5 ಗಂಟೆವರೆಗೆ ಟೈಮ್ ಕೊಟ್ಟಿದ್ದಾರೆ. ಹೋಗಿಲ್ಲ ಅಂದ್ರೆ ಕಮಿಷನರ್ ಹತ್ರ ಅವ್ರಿಗೂ ಹೋಗ್ತೀವಮ್ಮ. ನಾನು ಒಂದೇ ಹೇಳಕ್ ಇಷ್ಟಪಡ್ತೀನಿ ಮೇಡಮ್, ಇಲ್ಲಿ ಯಾರೇ ಪ್ರೊಡ್ಯೂಸರ್ ಆಗಿರಲಿ, ಇವಾಗ ಮಾಡೋ ಸಿನಿಮಾ ಆಗಿರಲಿ, ಯಾವುದೇ ಸಿನಿಮಾ ಆಗಿರಲಿ, ದಯವಿಟ್ಟು ಈ ಥರ ಡೈರೆಕ್ಟರ್ ಹತ್ರ ತಗ್ಲಾಕೊಂಡ್ಬೇಡಿ. ಏನೇ ಇದ್ರೂ ಕೂಡ ನೀವು 10 ರೂಪಾಯಿ ಖರ್ಚು ಮಾಡ್ತಿದ್ದೀರಾ, 10 ರೂಪಾಯಿ ಏನಕ್ಕೆ ಖರ್ಚು ಮಾಡಿದ್ರಿ ಅಂತ ಕುತ್ಕೊಂಡ್ರಿ. ಅದು ಹೊಸ ಪ್ರೊಡ್ಯೂಸರ್ಸ್ ಬಂದ್ರೆ ಇಂಡಸ್ಟ್ರಿಗೆ. ಯಾಕಂದ್ರೆ ಇಲ್ಲಿ ಮೋಸ ಮಾಡೋರು ಇರ್ತಾರೆ, ಮೋಸ ಆಗೋವರ್ವರೆಗೂ. ಇವಾಗ ನಾನು ಮೋಸ ಆಗಿದ್ದೀನಿ ಅಂತ ಒಂದು ಪರ್ಟಿಕ್ಯುಲರ್ ಥಿಂಗ್ ಏನಂದ್ರೆ, ಮೋಸ ಆಗಿದ್ದೀನಿ ಅನ್ನೋಕ್ಕಿಂತ ಕಲ್ತಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ದುಡ್ಡಿನ ವಿಚಾರದಲ್ಲಿ ನಿಮಗೆ ಮೋಸ ಆಗಿಲ್ಲ? ದುಡ್ಡಿನ ವಿಚಾರ ಅಂದ್ರೆ ಮೋಸ ಮಾಡಿದಾನೆ. ಹಾರ್ಡ್ ಡಿಸ್ಕ್ ಬೇಕು ಅಂತ ಹೇಳ್ಬಿಟ್ಟು ಹಾರ್ಡ್ ಡಿಸ್ಕ್ ದುಡ್ಡು ತಗೊಂತಾರೆ, ಹಾರ್ಡ್ ಡಿಸ್ಕ್ ಅಲ್ಲಿ ಇರಲ್ಲ.
ಓಕೆ ಡಬ್ಬಿಂಗ್ ಆರ್ಟಿಸ್ಟ್ ಇಷ್ಟ ಎಷ್ಟ ಬೇಕು ಅಂತ ಹೇಳಿ ಅದು ದುಡ್ಡು ತಗೊಂತಾನೆ. ನಮಗೆ ಇಲ್ಲಿ ಆರ್ಟಿಸ್ಟ್ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿದ್ರೆ 4 ಆರ್ಟಿಸ್ಟ್ ದುಡ್ಡು ತಿಂದ್ಬಿಡ್ತಾನೆ. ಎರಡೇ ಇರುತ್ತೆ. ಕೇಳಿದ್ರೆ ಡಬ್ಬಿಂಗ್ ಕಲ್ಸಿದೀನಿ ಅಂತಾರೆ, ಇಲ್ಲ CG ಕಲ್ಸಿದೀನಿ ಅಂತಾರೆ, ಇಲ್ಲ ಅಲ್ಲಿ ಕಲ್ಸಿದೀನಿ ಇಲ್ಲಿ ಕಲ್ಸಿದೀನಿ, ಒಟ್ನಲ್ಲಿ ಏನೇನೋ ರೀಸನ್ ಹೇಳ್ಕೊಂಡು ಏನೋ ಒಂದು ರೀಸನ್ ಹೇಳ್ಕೊಂಡು ದುಡ್ಡು ಬಾಚ್ತಾರೆ. ಓಕೆ ಅದಕ್ಕೋಸ್ಕರ ನನಗೂ ಒಂದು ಆರ್ಟಿಸ್ಟ್ ಸಿಕ್ಕಿಲ್ಲ ಅಂತ ನಾನು ಸುಮ್ನೆ ಒಂದು ಕ್ಯಾಶುವಲ್ ಕಾಲ್ ಮಾಡ್ತೀನಿ. ರೆಕಾರ್ಡಿಂಗ್ಸು ಇದೆ ಬೇಕಂದ್ರೆ. ನಿಮಗೆ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀರಾ ಸಂತೋಷ್ ಅವರೇ. ಆಕ್ಚುಲಿ ಗಿರಿ ಹತ್ರ ಇದೆ, ಇವ್ರ ಹತ್ರ ಇದೆ, ಅವ್ರ ಹತ್ರ ಇದೆ ಅಂತ ಕತೆ ಹೇಳ್ತಾರೆ. ಗಿರಿ ಅನ್ನೋರಿಗೆ ನಾವು ಕಾಲು ಮಾಡ್ತೀರಿ, ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ, ಸರ್ ಯಾವುದೇ ರೀತಿ ಆರ್ಟಿಸ್ಟ್ ಕೊಟ್ಟಿಲ್ಲ, ಎಲ್ಲ ಅಡ್ಜಸ್ಟ್ಮೆಂಟ್ ಅಲ್ಲಿ ಸಿನಿಮಾ ಮಾಡ್ತಿದೀನಿ ಅಂತ ಹೇಳ್ತಾರೆ. ಆಮೇಲೆ ಎಷ್ಟು ದುಡ್ಡು ನಿಮ್ದು ಫೋನ್ ಮಾಡ್ಬಿಡ್ತೀನಿ ಅಂತ ನನಗೆ ಹೇಳ್ತಾರೆ ದುರಾಂಕದಲ್ಲಿ. ನಾನು ಸ್ವಲ್ಪ ಅವ್ರನ್ನು ಟಾಂಟ್ ಮಾಡ್ಬೇಕಲ್ಲ ಮೇಡಮ್. ಇವಾಗ 5 ರೂಪಾಯಿ ಕೂಡ ಬಿಡಲ್ಲ. ನಂದು ದುಡ್ಡು ಅಂದಾಗ 5 ರೂಪಾಯಿ ನಾನು ಬಿಡಲ್ಲ. ನಂದಾಗದೆ ಇದ್ರೆ 1000 ರೂಪಾಯಿ ಆದ್ರೂ ಮುಟ್ಟಲ್ಲ. 17,500 ಕಲ್ಸ್ಕೊಡ್ತೀನಿ ಅಂತಾರೆ, ಆಮೇಲೆ ಬ್ಲಾಕ್ ಮಾಡಾಕ್ತಾರೆ. ನೆಕ್ಸ್ಟ್ ನಾವೇನೇನ ಕಾಲ್ ಮಾಡಿದ್ರೆ ದಿಲೀಪ್ ಅವ್ರ ಹತ್ರ ಉಲ್ಟಾ ಮಾತಾಡಿದ್ರಂತೆ, ಇವಾಗ ನೀವು ಶೂಟ್ ಮಾಡ್ಬೇಕು ಅಂತ ನಾನು ರೆಡಿ ಇದ್ರು ಕೂಡ ನೀವು ರೆಡಿ ಆಗಿಲ್ಲ, ಆಸ್ ಅ ಪ್ರೊಡ್ಯೂಸರ್ ಅಂತ ಹೇಳ್ತಾರೆ ಕಾಲಲ್ಲಿ. ಇವ್ರಿಗೆ ಪ್ರೊಡ್ಯೂಸರ್ ಅಂತ ಕೊಟ್ಟಿರೋದು ಪಟ್ಟ ನಾನು ಮೇಡಮ್, ಇಲ್ಲ 1.5 ಲಕ್ಷ ಅವ್ರ ಕಮಿಟ್ಮೆಂಟ್ ಕೊಟ್ಟಿರೋ ಅಮೌಂಟ್. ಓಪನ್ ಆಗಿ ಹೇಳ್ತೀನಿ, 1.5 ಲಕ್ಷ ಕೊಡಿ ಮೇಡಮ್, ಕೆಲಸ ಇಲ್ಲ ನನಗೆ ಅಂತ ಸೌಜನ್ಯ ಅವ್ರ ಹತ್ರ ಅಪ್ರೋಚ್ ಆಗ್ತಾರೆ ಇವರು, ವರಟಾಶ್ರೀ ಅವರು. ಯಾಕಂದ್ರೆ ಊಟಕ್ಕೂ ಇಲ್ಲ, ನಾನು ರ್ಯಾಪಿಡೋ ಓಡಿಸ್ತಿದೀನಿ, ನನಗೆ ಇದಿಲ್ಲ ಅದಿಲ್ಲ ಅಂತ ಕತೆ ಹೇಳ್ಕೊಂಡು. ಅಂದ್ರೆ ಈ 1.5 ಲಕ್ಷ ಕೊಟ್ಟಿದ್ರೆ, ಡೈರೆಕ್ಟರ್ ಆಗಿ ನಾನು 1.5 ಲಕ್ಷ ಅಂತ ಕೊಟ್ಟಿದ್ರೆ, ನಾಳೆ ದಿನ ಏನಾಗ್ತಿತ್ತು ಅಂದ್ರೆ ಕಮಿಷನ್ ಹೊಡಿತಿದ್ರು. ಇದಕ್ಕೆ ಕಷ್ಟ ಆಯ್ತು, ಅದಕ್ಕೆ ಇಷ್ಟ ಆಯ್ತು. ಅದ್ರ ಬದಲು ಡೈರೆಕ್ಟರ್ ಅನ್ನೋಕ್ಕಿಂತ ಮಾಮ ಅಂತ ಹೆಸರು ಇಟ್ಕೊಳ್ಬೋದಲ್ವಾ. ಅವ್ರು ಅದೂ ಮಾಡ್ತಾರೆ ಅಂತ ನನಗೆ ವಿಚಾರ ಗೊತ್ತಾಗಿದೆ. ಆಗಿದೆ. ಸುಮಾರು ಕಮಿಟ್ಮೆಂಟ್ ಕೂಡ ಕರೆದಿರೋದು, ಮೆಸೇಜ್ ಕೂಡ ಅದು ಆದಷ್ಟು ಬೇಗ ಬರುತ್ತಮ್ಮ. ಸುಮಾರು ಜನಕ್ಕೆ ಮೆಸೇಜ್ ಮಾಡಿರೋದು ನಮ್ಮ ಮುಂದೆ. ಸಿನಿಮಾ ಬಂದ್ಬಿಟ್ಟು ದೇವ್ರ ತರ ಅಂತಾರೆ ಮ್ಯಾಮ್. ಅಲ್ಲ, ದುಡ್ಡು ಮಾಡ್ಬೇಕು ಅಂದ್ರೆ ಅವ್ರು ಫಸ್ಟ್ ಕೆಲಸ ಕಲೀಲಿ, ಒಳ್ಳೆ ಡೈರೆಕ್ಟರ್ ಆಗ್ಲಿ, ದುಡ್ಡು ತಾನಾಗಿ ಬರುತ್ತಲ್ವಾ ಸರ್? ಮೇಡಮ್ ಒಳ್ಳೆ ಡೈರೆಕ್ಟ್ರು ಅಂತ ಹೇಳ್ಕೊಳಕ್ಕೆ, ಒಳ್ಳೆ ಡೈರೆಕ್ಟರ್ ಅನ್ನೋದು ಪ್ರೂವ್ ಮಾಡ್ಬೇಕು. ಇವಾಗ 10 ವರ್ಷದಿಂದ ಪ್ರೂವ್ ಮಾಡಕ್ ಯೋಗ್ಯತೆ ಇಲ್ಲ ಅಂದವರೆಲ್ಲ ಹಿಂಗೆ ಹೊರಟ ಐ ಲವ್ ಯು ಅಂತ ಸಿನಿಮಾ ಒಂದು ಹಿಟ್ ಸಿನಿಮಾ ಕೊಟ್ಟಿದೀನಿ ಅಂತ ಹೇಳಿದಾರಲ್ವಾ. ಯಾಕೆ ಕೊಟ್ಟಿಲ್ಲ ಮೇಡಮ್ ಇವ್ರಿಗೆ? ವರಟ ಅಂತ ಸಿನಿಮಾ, ವರಟ ಆದ್ಮೇಲೆ ಸುದೀಪ್ ಅವ್ರ ಪ್ರೊಡಕ್ಷನ್ ಅಲ್ಲಿ ಮಾಡಿದ್ರು ಒಂಟಿ ಅಂತ, ಎಷ್ಟೋ ಕೋಟಿ ಖರ್ಚು ಮಾಡಿರ್ತಾರೆ. ಸುದೀಪ್ ಅವ್ರು ಯಾಕೆ ಅವ್ರನ್ನ ಕರ್ಸಿಲ್ಲ? ಇವ್ರ ಬಂಡವಾಳ ಗೊತ್ತಾಗೈತಾನೆ ಕರ್ಸಿದಾರಲ್ಲ. ಸುದೀಪ್ ಅಕ್ಕನ ಮಗ, ಅದೇ ಹೇಳ್ತೀನಿ, ಅಕ್ಕನ ಮಗ ಆರ್ಯ ಅಂತ ಹೇಳಿ ಒಂಟಿ ಅಂತ ಸಿನಿಮಾ ಮಾಡ್ತಾರೆ. ಒಂಟಿಯಲ್ಲೇ ನನಗೆ ಪರಿಚಯ ಆಗಿದೆ ಇವರು. ಅವ್ರಿಗೆ ಕ್ಯಾಮ್ರಾ ಮತ್ತು ಪೋಸ್ಟ್ ಪ್ರೊಡಕ್ಷನ್ ಕ್ಯಾಮ್ರಾ ಯೂನಿಟ್ ನಾನು ಕೊಟ್ಟಿರ್ತೀನಿ. ನಂದು ಕ್ಯಾಮ್ರಾ ಯೂನಿಟ್ ಎಲ್ಲ ಇರೋದ್ರಿಂದ ನಾನು ಕ್ಯಾಮ್ರಾ ಯೂನಿಟ್ ಕೊಟ್ಟಿರ್ತೀನಿ ಅವರಿಗೆ. ಅವತ್ತು ಆ ಸಂದರ್ಭದಲ್ಲಿ ಪರಿಚಯ ಆಗ್ತಾರೆ. ಅದಾದ ಮೇಲೆ ಕೂಡ ನನಗೆ ಕೆಲಸ ಎಲ್ಲ ಮುಗಿದಾದ್ಮೇಲೆ 2019 ಕೆಲಸ ಇಲ್ಲ ಸರ್ ಅಂತ ಮತ್ತೆ ನನ್ನ ಹತ್ರ ಬರ್ತಾನೆ. ನಾನು ಅವಾಗ ನಮ್ಮ ಪಿ ಮೂರ್ತಿ ಅಣ್ಣ ಅವರು ಪರಿಚಯ ಮಾಡ್ಕೊಟ್ಬಿಟ್ಟು ಕೋರ ಆಗ ಕಾರಣ ನಾನು. ಅವ್ರಿಗೆ ಕೆಲಸ ಅಂತ ಬಂದ ಕೋರ ಕೊಡಿಸ್ತೀನಿ ನಾನು ಸಿನಿಮಾ. ಅದಾದ್ಮೇಲೆ ಮತ್ತೆ ಇಲ್ಲ 4 ವರ್ಷ ಅವ್ರಿಗೆ ಕೆಲಸ ಬೇಕು ಅಂದಾಗ ಎಲ್ಲಾರು ಬೇಕು. ಅಲ್ಲಿ ಅವ್ರಿಗೆ 5-5.5 ಕೋಟಿ 6 ಕೋಟಿ ರೂಪಾಯಿ ಲಾಸ್ ಮಾಡೋನೆ ಕೋರದಲ್ಲಿ. ಉಂಟು ಡಬಲ್ ಎಲ್ಲಾದ್ರಲ್ಲೂ ಕಮಿಷನ್ ಹೊಡಿಯೋದು ನಮ್ಗೆ ಗೊತ್ತಾಗೋಯ್ತು ಮ್ಯಾಮ್. ಯಾಕಂದ್ರೆ ಸಿಂಪಲ್ ಲಾಜಿಕ್ ಇಲ್ಲಿ ಹೇಳ್ತೀನಿ, ಡಬ್ಬಿಂಗ್ ಅನ್ನೋದು ಎಷ್ಟು ಅವರ್ಸ್ ಅಂತ ನಮ್ಗೆ ಗೊತ್ತಾಗುತ್ತೆ. 36 ಅವರ್ಸ್ ಬರ್ಸಿದಾನೆ ಎಕ್ಸ್ಟ್ರಾ. ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್. ಹೌದು, 3,60,000 ರೂಪಾಯಿ ಎಕ್ಸ್ಟ್ರಾ. ನಾವು ಪ್ರಸಾದ್ ಲ್ಯಾಬ್ಸ್ ಅವರ ಮೇನ್ ಇವ್ರನ್ನ ಕೇಳ್ತೀರಿ, ಎಷ್ಟು ಅವರ್ಸ್ ಆಗಿದೆ ಕರೆಕ್ಟ್ ಆಗಿ ಹೇಳಿ. ನನ್ನ ಲೆಕ್ಕಕ್ಕೆ ಬರ್ತಿಲ್ಲ. ಯಾಕಂದ್ರೆ ನಾನು ಐ ಆಮ್ ಅ ಲರ್ನರ್ ಎವ್ರಿಥಿಂಗ್. ಅವಾಗ ನಾನು ಬರ್ಕೊಂತೀನಿ. ಅಲ್ಲ, ಮ್ಯಾನೇಜರ್ ಅಂತ ಒಬ್ರು ಇರ್ತಾರಲ್ಲ, ಅವ್ರು ಇರ್ತಾರೆ. ಅಡ್ಜಸ್ಟ್ಮೆಂಟ್ ಮ್ಯಾಮ್, ಅಲ್ಲೂ ಅಡ್ಜಸ್ಟ್ಮೆಂಟ್. ಇಂಡಸ್ಟ್ರಿಯಲ್ಲಿ ಎಲ್ಲ ಈ ತರ ಅವ್ರು ಇರೋದ್ರಿಂದ ಇಂಡಸ್ಟ್ರಿನ ತಪ್ಪು ಅಂತ ಅನ್ಕೊಂತಿದ್ದೀನಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಎಷ್ಟೋ ಜನ ಸಿನಿಮಾ ಮಾಡಿದ್ದಾರೆ ಪ್ರೊಡ್ಯೂಸರ್ಗಳು, ಹೊಸ ಪ್ರೊಡ್ಯೂಸರ್ಗಳು ಬಂದು ಸಿನಿಮಾ ಮಾಡಿದ್ದಾರೆ. ಬಟ್ ಈ ತರ ಮೋಸ ಆಗಿರೋದ್ರಿಂದ ಇಂಡಸ್ಟ್ರಿ ಸವಾಸನೆ ಹೋಗ್ಬಿಟ್ಟಿದ್ದಾರೆ. ಎಷ್ಟೋ ಸಿನಿಮಾಗಳು ಫ್ಲಾಪ್ ಆಗಿದೆ, ಎಷ್ಟೋ ಸಿನಿಮಾಗಳು ಅರ್ಧಕ್ಕೆ ನಿಂತಿದಾವೆ. ಓಪನ್ ಆಗಿ ಯಾರು ಹೇಳ್ಕೊಂಡಿಲ್ಲ. ಸೆಕೆಂಡ್ರಿ, ಅದು ಜನರಿಗೆ ರೀಚ್ ಆಗೋದು. ಯಾಕಾಗುತ್ತೆ ಅಂದ್ರೆ ಅಲ್ಲಿ ಒಳ್ಳೆ ಈ ತರ ಕ್ವಾಲಿಟಿ ಇರಲ್ಲ. ಹೌದು, ಕಂಟೆಂಟ್ ಇರಲ್ಲ, ಏನೋ ಮಾಡಿರ್ತಾನೆ. ಕೇಳಿದ್ರೆ ನಾನು ಡೈರೆಕ್ಟ್ರು, ನನ್ನ ಇಷ್ಟ. ನೀನ್ ಡೈರೆಕ್ಟರ್ ಆದ್ರೆ ನೀನೇ ಪ್ರೊಡ್ಯೂಸರ್ ಆಗಪ್ಪ. ನಾವೇನಕ್ಕೆ ಬಂಡವಾಳ ಹಾಕಿ ಇವನ್ನ ಪ್ರೂವ್ ಮಾಡ್ಬೇಕು ನಾವು? ಅದ್ರ ಬದಲು ಹೊಟ್ಟೆ ಇನ್ನೇನ್ ನಾನು ಮಾಡ್ಲೇಬೇಕು, ಪ್ರೂವ್ ಮಾಡ್ಬೇಕು ಅನ್ನೋ ಡೈರೆಕ್ಟರ್ ಇಟ್ಕೊಂತೀನಿ ನಾನು. ಅಲ್ಲ, ಈಗ ಬಂಡವಾಳ ಹಾಕಿದಿರಾ ಅಂದ್ಮೇಲೆ ಅವ್ರು ತಕ್ಕನಂಗೆ ಕೆಲಸ ಮಾಡ್ಬೇಕಲ್ವಾ? ಅಟ್ಲೀಸ್ಟ್ ಮಾಡ್ಲೇಬೇಕು. ಬಂಡವಾಳ ಹಾಕದ್ ಬೇಡ, ಬಂಡವಾಳ ಹಾಕಿರೋರ್ಗಾರು ನಿಯತ್ತ ಕೆಲಸ. ಇನ್ನೂ ಒಂದೇನಂದ್ರೆ, ಬಂಡವಾಳ ಹಾಕದವನು ಒಂದ್ ಮಾತಂದೆ ಅಂತಾನೆ. ಇವಾಗ ಮನೆ ಕಟ್ಸ್ಬೇಕಾದ್ರೆ ಓನರ್ ಇರ್ತಾನೆ, ಮೇಸ್ತ್ರಿ ಇರ್ತಾನೆ. ಮೇಸ್ತ್ರಿನ ಒಂದ್ ಮಾತು ಅಂತಾನೆ, ಯಾಕೋ ಹಿಂಗ್ ಸರಿಯಾಗಿ ಪ್ಲಾಸ್ಟಿಂಗ್ ಮಾಡಿಲ್ಲ ಅಂತ.
ಅನ್ಸ್ಕೊಂಡ್ಲೇಬೇಕು. ಇಲ್ಲ ನಾನು ಹೋಗಿ ನನಗೆ ಬೇಕಾದಂಗೆ ನಾನು ಕಟ್ತೀನಿ ಅಂದ್ರೆ ತಾಜ್ ಮಹಲ್ ಕಟ್ಟಂತಾನೆ. ನಾನು ಅವ್ನು ತಾಜ್ ಮಹಲ್ ಕೇಳ್ದೆ, ತಿಮ್ಮಕ್ಕ ನೋಡ್ಸಯ್ಯ ಅಂತ ಹೇಳ್ದೆ. ಇಲ್ಲ ಸರ್ ನಿಮಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗುತ್ತೆ, ನನಗಿಷ್ಟ ಆಗೋದಲ್ಲಪ್ಪ. ಆಮೇಲೆ ಸರ್ ನೋಡಿ, ಬೇರೆ ಯಾವ್ದೋ ಸಿನಿಮಾ ಆಗಿದ್ರೆ ಎಷ್ಟೊಂದು ಮ್ಯಾಟ್ರ್ ಆಗ್ತಿರ್ಲಿಲ್ಲ. ಸಾಲುಮರದ ತಿಮ್ಮಕ್ಕ ಸಿನಿಮಾ ಮ್ಯಾಮ್, ಅದು ಈ ತರ ಮೋಸ ಆಗಿದೆಯಲ್ಲ ಅಂದಾಗ ಪಾಪ ಆ ಹೆಸರಿಗೂ ಒಂದು ಕಳಂಕ, ಆ ಸಿನಿಮಾ ಮಾಡ್ತಾ ಇರೋರು ಮ್ಯಾಮ್ ಇಲ್ಲಿ ಓಪನ್ ಆಗಿ ಹೇಳ್ತೀನಿ ನೋಡಿ, ಇಲ್ಲಿ ಯಾವ ಕಳಂಕ ತರಲ್ಲ ಹೆಸರಿಗೆ. ಅವ್ರ ಹೆಸರು ಕಿತ್ತು ಬಿಸಾಕ್ತಿದ್ದೀರಿ, ಮತ್ತೆ ರೀಶೂಟ್ ಮಾಡ್ತೀರಿ, ಬೇಕಾಗಿರೋ ಕಂಟೆಂಟ್ ಆಡ್ ಮಾಡ್ತೀರಿ. ಒಳ್ಳೆ ಹೆಸರು ಮಾಡೋ ತರ ಮೂವಿ ಮಾಡ್ಬೇಕಂತಾನೆ ಇರೋದು ನಮ್ಗೆ. ಯಾಕಂದ್ರೆ ಆ ಮೂವಿ ಒಪ್ಕೊಳ್ಬೇಕಾದ್ರೆ ಓಪನ್ ಆಗಿ ಹೇಳ್ತೀನಿ, 5:30 ನನ್ ಕಾಲ್ ಬರುತ್ತೆ ಸಾಯಂಕಾಲ, ಯಾವ್ದೋ ಒಂದು ಬಿಸಿ ಮೀಟಿಂಗ್ ಅಲ್ಲಿ ಇರ್ತೀನಿ. ಸಾಲುಮರದ ತಿಮ್ಮಕ್ಕ ಮಾಡ್ತಿದ್ದೀರಿ ಅಂತಾರೆ, ನಾಟ್ even 1 second ಓಕೆ ಅಂತ ಹೇಳ್ತೀನಿ. ಯಾವಾಗ ಶೂಟಿಂಗ್ ಅಂತ ಕೇಳ್ತೀನಿ, ಕಥೆನೇ ಕೇಳ್ದೆ, ಹೆಸರುಗೋಸ್ಕರ ನಾನು ಓಕೆ ಮಾಡ್ತೀನಿ ಸಿನಿಮಾನ. ಯಾರಿಗೆ ಓಕೆ ಮಾಡಿದ್ರಿ ನೀವು? ಶ್ರೀ ಅವ್ರಿಗೆ. ಓಕೆ, ಶ್ರೀ ಅವರು ಸೌಜನ್ಯ ಅವ್ರಿಗೆ ಅಪ್ರೋಚ್ ಮಾಡ್ತಾರೆ, ಯಾಕಂದ್ರೆ ಅವರು ಡೈರೆಕ್ಟರ್ ಪ್ಲಸ್. ಆಮೇಲೆ ಇನ್ನೊಂದು ಏನಾಗ ಗೊತ್ತಾ, ನೀವು ಸಿನಿಮಾ ಮಾಡಬೇಕು ಅಂತ ಒಂದು ಆಸೆ ಇದೆ, ನಿರ್ಮಾಪಕರು ಓಕೆ. ಕೆಲವೊಮ್ಮೆ ಏನಾಗ್ಬಿಡುತ್ತೆ ಗೊತ್ತಾ, ನಾವು ಯಾರನ್ನ ಆಯ್ಕೆ ಮಾಡ್ಕೊಳ್ತೀವಿ, ಇಂಥ ಒಂದು ಸಿನಿಮಾ ಮಾಡ್ತಿದ್ದೀನಿ ಅಂದಾಗ ನಾನು ಒಬ್ಬ ಒಳ್ಳೆ ಡೈರೆಕ್ಟರ್ನ ಆಯ್ಕೆ ಮಾಡ್ಕೋಬೇಕಾಗಿತ್ತು ಅಂತ ನಿಮ್ಗೆ ಫೀಲ್ ಆಗ್ತಿಲ್ವಾ ಸರ್? 200% ಆಗ್ತಿದೆ ಮ್ಯಾಮ್. ಒಂದ್ ಹೇಳ್ತೀನಿ, ತುಂಬಾ ಕಲಾತ್ಮಕ ನಿರ್ದೇಶಕರು ನಮ್ಮ ಚಿತ್ರರಂಗದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಒಂದು 10 ಲಕ್ಷ ಜಾಸ್ತಿ ಕೊಟ್ರು ಪರವಾಗಿಲ್ಲ, ಅವರು ಬಂದು ಮಾಡ್ತಾರೆ ಮ್ಯಾಮ್. ಬಟ್ ಇವ್ರು ಹಾಕೋ ಬಟರ್ ಆಗ್ಲಿ ಬೆಣ್ಣೆ ಆಗ್ಲಿ ಅವ್ರು ಹಾಕಲ್ಲ, ಯಾಕಂದ್ರೆ ಅವ್ರಿಗೆ ಕೆಲಸ ಬೇಕು, ನಾನು ಪ್ರೂವ್ ಮಾಡಬೇಕು ಅಂತ ಇರ್ತಾರೆ. ಇವಾಗ ಪಿ ಶೇಷಾದ್ರಿ ಆಗ್ಲಿ ಯಾರೇ ಆಗಿರ್ಲಿ, ಅವ್ರು ಮಾಡ್ಬೇಕಾದ್ರೆ ಬರೀ ಅವ್ರ ಸಿನಿಮಾನೇ ಯೋಚನೆ ಮಾಡ್ತಾರೆ ಬಿಟ್ರೆ ಎಷ್ಟು ಕಮಿಷನ್ ತಿನ್ಬೇಕಂತ ಯಾರು ಯೋಚನೆ ಮಾಡಲ್ಲ. ಯೋಚನೆ ಮಾಡೋರು ಯಾರು ಗೊತ್ತಾ, ಈ ಬೆಣ್ಣೆ ಹಚ್ಚೋರು. ಮತ್ತೆ ನೀವು ತುಂಬಾ ಇನ್ನೋಸೆಂಟ್ ಇದ್ದೀರಾ ಸರ್, ನಾನ್ ನೋಡಕ್ ಇಲ್ಲ ನೀವು ತುಂಬಾ ಇನ್ನೋಸೆಂಟ್ ಇರೋ ಕಾರಣ ಅವ್ರು ನಿಮಗೆ ಬೆಣ್ಣೆ ಹಚ್ಚಿದ್ದಾರೆ, ಹಂಗಾಗಿ ಸರಿ ಮ್ಯಾಮ್ ಹಿಂಗೆ ಓಕೆ. ಬಟ್ ಅವ್ರಿಗೆ ಏನ್ ಮಾಡಿದ್ರು ಮ್ಯಾಮ್, ಅವ್ರು ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ಪಳಗಿದ್ದೀರಾ ನೀವು ಹೆಂಗೆ ಸರ್? ಈ ಈಗ ಆಕ್ಚುಲಿ ಅವ್ರ ಜೊತೆ ನಾವು ಕೆಲಸ ಮಾಡಿರ್ಲಿಲ್ಲ, ನಂಬಿಕೆ ದ್ರೋಹ. ಈಗ ಆಕ್ಚುಲಿ ಕೋರ್ ಅಂತ ಒಂದು ಸಿನಿಮಾ ಕೊಟ್ಟೆ, ಮೂರ್ತಿ ಅಣ್ಣವ್ರು ನಿರ್ಮಾಣ ಪ್ರೊಡ್ಯೂಸರ್ ಆದ್ರು. ಓಕೆನಾ, ಆ ಸಿನಿಮಾದಿಂದ ಒಂದು ಒಳ್ಳೆ ಕಂಟೆಂಟ್ ಬರಲಿ ಅಂತ ಒಂದು ಆಸೆ ಇತ್ತು. ಅದಾದ್ಮೇಲೆ ನನ್ನ ಹತ್ರ ಬಂದ್ಬಿಟ್ಟು ಸರ್ ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂದಾಗ ನಾನು ಸಾಲುಮರದ ತಿಮ್ಮಕ್ಕ ಕತೆ ಕೊಟ್ಟೆ. ಈಗ ಒಂದು ಹಾಯ್ ಬೈ ಫ್ರೆಂಡ್, ಅವ್ರ ಜೊತೆ ನಮಗೆ ಗೊತ್ತಿಲ್ಲ, ನಾವು ಜೊತೆ ಬಿಸ್ನೆಸ್ ಮಾಡಿಲ್ಲ. ಓಕೆನಾ, ಮಾಡಿಲ್ಲ ಅಂದಾಗ ಏನೋ ಒಂದು ಮಾಡೋಣ, ಎಲ್ಲರೂ ಸೇರ್ಕೊಂಡು ಮಾಡೋಣ ಅಂತ ಒಂದು ಆಸೆ ಇತ್ತು. ಮಾಡೋಣ ಅಂದಾಗ ಆ ನಂಬಿಕೆ ದೂರ ಅಂತ ಹೇಳ್ತಾರೆ ನಮ್ಮ. ಆ ನಂಬಿಕೆ ದೂರ ಹೇಗೆ ಮಾಡ್ದ ಅಂದ್ರೆ ಲೈಫಲ್ಲಿ ಯಾರು ನಂಬರ್ದು ಆ ಥರ ಮಾಡ್ದ. ಅಲ್ಲ ಸರ್, ಒಬ್ಬ ಡೈರೆಕ್ಟರ್ ಆಗಿ ನಾನು ಇಂಥ ಒಳ್ಳೆ ಸಬ್ಜೆಕ್ಟ್ ನ ತಗೊಂಡು ಹಿಂಗ್ ಹಾಳು ಮಾಡಿದ್ನಲ್ಲ ಅಂತ ಗಿಲ್ಟ್ ಅವನಿಗಿರ್ಬೇಕಿತ್ತು ಸರ್. ಅವನಿಗೆ ಇಲ್ಲಮ್ಮ, ಅದು ಅವನಿಗೆ ಇನ್ನೊಂದು ಚಿತ್ರದ ಮುಹೂರ್ತ ಬೇರೆ ಅವನಿಗೆ ಇಲ್ಲಿ ಏನಾಗುತ್ತಂದ್ರೆ ನಾನು ಹೇಳ್ತೀನಿ ನೋಡಿ, ಅವ್ರು ಹೇಗೆ ಅಂದ್ರೆ ಇವತ್ತು ತಿಮ್ಮಕ್ಕ, ನಾಳೆ ಶೋಭರಿ, ನಾಳೆ ಇನ್ನೊಬ್ಬ, ನಾವು ಒಬ್ಬ ಹೊಸ ಪ್ರೊಡ್ಯೂಸರ್ ಸಿಗ್ತಾನೆ ಅವ್ನಿಗೆ ಮೋಸ ಮಾಡ್ಬೇಕು ಅನ್ನೋದೇ ಕತೆ ಅವನು ಯೋಚನೆ. ಒಂದು ಸಿಂಪಲ್ ಹೇಳ್ತೀನಿ ನೋಡಿ ಮ್ಯಾಮ್, ಇವಾಗ ಪ್ರೊಡ್ಯೂಸರ್ ಆಗಿ ನಾನು ಬಂದಾಗ ಒಂದು ಎಕ್ಸ್ ಅಮೌಂಟ್, ಒಂದು 50 ಲಕ್ಷ ಅನ್ಕೊಂಡ್ರೆ ಸಿನಿಮಾಗೆ 25 ಲಕ್ಷ ಬಂಡವಾಳ ಹಾಕ್ಬಿಟ್ಟಿರ್ತೀನಿ. 25 ಲಕ್ಷವರೆಗೂ ಡೈರೆಕ್ಟ್ರು ಹೆಂಗಿದ್ದ ಅಂದ್ರೆ ನಾನು ಹೇಳಿದ್ದೆಲ್ಲ ಓಕೆ ಅವ್ರಿಗೆ. 25 ಲಕ್ಷ ಆಗಿ ಸ್ಕೆಡ್ಯೂಲ್ ಅರ್ಧ ಮುಗಿದೋಯ್ತು ಸಿನಿಮಾ ಅಂದಾಗ ಅವ್ರ ಟೋನೇ ಚೇಂಜು. ನಾವೇನ ಕೇಳಿದ್ರೆ ಅದಂಗೆ ಬರುತ್ತೆ ಸರ್, ಸರ್ ಅದು ಫೋಕಸ್ ಬಂದಿಲ್ಲ ಸರ್. ಒಬ್ಬ ಇಲ್ಲಿ ಒಂದು ಹೊರಟ ಇಲ್ಲ ಸಿನಿಮಾ ಮಾಡ್ದವನು, ಸುದೀಪ್ ಬ್ಯಾನರ್ಲಿ ಒಂಟಿ ಅಂತ ಮಾಡ್ದಂತವನು, ಕೋರ ಅಂತ ಮಾಡ್ದವನು, ಒಬ್ಬ ಒಂದು ಇದ್ರಲ್ಲಿ ಸೀನಲ್ಲಿ ಔಟ್ ಆಫ್ ಫೋಕಸ್ ಬರುತ್ತೆ ಸರ್. ಏನು ಔಟ್ ಆಫ್ ಫೋಕಸ್ ಅಂದ್ರೆ ನಿಮ್ಗೆ ಏನ್ ಸರ್ ಗೊತ್ತಿದ್ದಾವೋ ಅಂತ ನನ್ ಕೇಳ್ತಾರೆ. ನಾನು 2,000 ಸಿನಿಮಾಗಳ ಪೋಸ್ಟ್ ಪ್ರೊಡಕ್ಷನ್ ಮಾಡಿದಂತ ಸ್ಟುಡಿಯೋ ಓನರ್ ನಾನು, ಸ್ಕೈಲೈನ್ ಸ್ಟುಡಿಯೋ. ರಾಜನಗರದಲ್ಲಿ ಇದ್ದಂತ ಸ್ಟುಡಿಯೋ ನೆಗೆಟಿವ್ ಇಂದ ಡೀಟೇಲ್ ಅವ್ರು ಕನ್ವರ್ಟ್ ಮಾಡಂತ ಸಿನಿಮಾ ನಮ್ದು. 2 ವರ್ಷ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಮಾಡಿದಂತ ಸ್ಟುಡಿಯೋ ಇರುತ್ತಾರಮ್ಮ, ನನ್ನ ಅನುಭವ ಇದೆ. ನಾನು ಕೇಳಿದ್ದೀನಿ ಏನ್ರಿ ಇದು ಅಂದ್ರೆ, ಸರ್ ನಿಮ್ಗೇನ್ ಸರ್ ಔಟ್ ಆಫ್ ಫೋಕಸ್ ಅಂದ್ರೆ, ಹೌದು ಸರ್ ಅದಾಗೆ ಬೇಕು ಸರ್ ಅಂತಾನೆ. ನನಗೆ ಇನ್ನೊಂದು ಕಾಮಿಡಿಯಲ್ಲಿ ಇದ್ರು, ಯಾಕಂದ್ರೆ ನಾನು ಹೊಸಬ ಅಲ್ವಾ ಸರ್. ಇದು ನಾವು ಮಾಡ್ತಿರೋ ಡಿ ಗ್ಲಾಮರು ಅಂದ್ರೆ ಆರ್ಟಿಸ್ಟ್ ಬಗ್ಗೆ ನಾನು ಮಾತಾಡ್ಲೇಬೇಕಾಗುತ್ತೆ. ಸೌಜನ್ಯ ಅವ್ರನ್ನ ಬ್ಲಾಕ್ ಮಾಡಿದೀರಾ ಅಂದ್ರೆ ಕಪ್ಪು ಬಣ್ಣ ಮೇಕಪ್ ಮಾಡಿದೀರಾ, ಅಶ್ವಥ್ ಅವ್ರಿಗೆ ಯಾಕೆ ಸರ್ ಬಣ್ಣ ಹಚ್ಚಿಲ್ಲ ಅಂತ ಕೇಳ್ದೆ. ಏನಂದ್ರು ಗೊತ್ತಾ, ಅದು DI ಅಲ್ಲಿ ಕನ್ವರ್ಟ್ ಮಾಡ್ತೀನಿ ಅಂದ್ರು. ನಾನು ಹುಚ್ಚನ್ ತರ ನಂಬಿದ್ದೆ ಮ್ಯಾಮ್, ನಿಜ ಹೇಳ್ತಿದ್ದೀನಿ. ಯಾಕಂದ್ರೆ ನಾನೇನ್ ಅನ್ಕೊಂಡಿದ್ದೆ, ಈ ಫೋಟೋಶಾಪ್ ಅಲ್ಲಿ ಮಾಡ್ತಾರಲ್ವಾ, ಅಡಾಬ್ ಫೋಟೋಶಾಪ್, ಅದ್ರಲ್ಲಿ ಸ್ವಲ್ಪ ಕಲರ್ ಚೇಂಜ್ ಮಾಡಿ ಇಲ್ಲಿ ಅವನು ಆ ಆರ್ಟಿಸ್ಟ್ ನ ಒಪ್ಸ್ಕೊಂಡ್ ತಂದಿರೋ ರೀತಿ ನನ್ಗಲ್ಲ ಅರ್ಥ ಆಯ್ತು. ಆಮೇಲೆ ಮೇಕಪ್ ಹಾಕಲ್ಲ, ಇಲ್ಲ ಅವರು ರಿಯಾಕ್ಟ್ ಏನಕ್ಕೆ ಮಾಡಿಲ್ಲ ಅಂದ್ರೆ ಇವ್ರು ಬೇರೆ ಏನೋ ಹೇಳ್ಕೊಂಡು ಕರ್ಕೊಂಡ್ ಬಂದಿರ್ತಾರೆ ಮ್ಯಾಮ್. ಯಾಕಂದ್ರೆ ಅವ್ರು ನಮ್ಮ ಹತ್ರನೂ ಜಗಳ ಆಡಿದ್ರು.
ಯಾರು ಅಶ್ವಥ್? ಅಶ್ವಥ್ ಅವರು ಓಕೆ ಯಾವುದೋ ಒಂದು ವಿಚಾರಕ್ಕೆ, ಯಾಕಂದ್ರೆ ಇವರು ತಂದಿಟ್ಟಿದ್ದಾರೆ, ಓಕೆ ಒಂದು ಚಿಕ್ಕ ವಿಚಾರಕ್ಕೆ ತಂದಿಟ್ಟು ಆಯಪ್ಪ ಒನ್ ಟು ಡಬಲ್ ಪೇಮೆಂಟ್ ಕಳಿಸಿದ್ವಮ್ಮ. 1 to double ಪೇಮೆಂಟ್ ಕೊಟ್ಟಿದ್ದೀರಿ. ಏನಿದೆ ವಾಟ್ ಎವರ್ ದ ಪೇಮೆಂಟ್ ನಾವು ಓಕೆ ಮಾಡಿರೋದಕ್ಕಿಂತ 10% ಜಾಸ್ತಿನೇ ಕೊಟ್ಟು ಕಳಿಸಿದ್ದೀವಿ. ಪೇಮೆಂಟ್ ಯಾರಿಗೂ ನಿಲ್ಸಿಲ್ಲ, ನಿಲ್ಸೋದು ಇಲ್ಲ. ಯಾಕಂದ್ರೆ ಅವರು ಹೊಟ್ಟೆಪಾಡು ಬೇರೆ ಸಿನಿಮಾ, ನಾವು ಅದಕ್ಕೋಸ್ಕರ ನಾವು ಇದು ಮಾಡಬಾರ್ದು ಅಂತ ಕೊಟ್ಟಿದ್ದೀರಿ. ಅದಾದ್ಮೇಲೆ 2 ಗಂಟೆಗೆ ಸೌಜನ್ಯ ಅವ್ರು ಎದ್ದೊಳ್ತಾರೆ, ಮೇಕಪ್ ಹಾಕ್ಕೊಂತಾರೆ. ಅಜ್ಜಿ ಕ್ಯಾರೆಕ್ಟರ್ಗೆ 4 ಅವರಿಂದ 5 ಅವರ್ ಮೇಕಪ್ ಬೇಕಾಗುತ್ತೆ. ಯಾಕಂದ್ರೆ ಸೌಜನ್ಯ ಅವರು ಏನು 60 ವರ್ಷ ಮುದುಕಿ ಅಲ್ಲ, ಫೋಟೋ ತೋರಿಸ್ತೀನಮ್ಮ ನಿಮಗೆ. ಅಲ್ಲ ಸರ್, 60 ವರ್ಷ ಮುದುಕಿ ಅಲ್ಲ ಅವರು. 34 ವರ್ಷದ ಫೀಮೇಲ್ಗೆ 60 ವರ್ಷ 90 ವರ್ಷ ಕ್ಯಾರೆಕ್ಟರ್ ಮಾಡ್ಬೇಕಂದ್ರೆ ವಿಲ್ ಬಿ ಸ್ಪೆಂಡಿಂಗ್ 4 hours ಮೇಕಪ್ ಮಾಡ್ತೀರಿ. ಡೈರೆಕ್ಟರ್ ಅನ್ನೋನು ಬಂದು ನೋಡ್ಕೊಳ್ಬೇಕಾ ಇಲ್ಲ ಮ್ಯಾಮ್? ಟೋನ್ ಅನ್ನೋದು ನೋಡ್ಬೇಕು. ಸಡನ್ ಆಗಿ ಬರ್ತಾನೆ, 5:15 ಬರ್ತಾನೆ, ಅಂದ್ಬಿಟ್ಟು ಸರಿ ಇಲ್ಲ ತಿರ್ಗಾಕಿ. ಆರ್ಟಿಸ್ಟ್ ಮುಖ ಏನಾಗ್ಬೇಕು ಮ್ಯಾಮ್ ಇಲ್ಲಿ? 4 hours ಟೈಮ್ ನಮಗೆ 4 hours ಟೈಮ್ ಹೋಗ್ಲಿ, ಆರ್ಟಿಸ್ಟ್ ಮುಖ ಏನಾಗ್ಬೇಕು? 3 ಗಂಟೆಗೆ ಎದ್ದಿ 2 ಗಂಟೆಗೆ ಅವ್ರು ರೆಡಿ ಆಗಿ 3 ಗಂಟೆಗೆ ಮೇಕಪ್ ಆರ್ಟಿಸ್ಟ್ ಬರ್ತಾರೆ, ಎಲ್ಲ ಮಾಡ್ತಾರೆ. ಸೆಟ್ ಅಲ್ಲಿ ಹೋದ್ಮೇಲೆ ಹೇಳ್ತಾರೆ ವಿಗ್ ಅಲ್ಲಿ ಬ್ಯಾಂಡೆಡ್ ಕಾಣಿಸ್ತಿದೆ ಅಂತ. ನೋಡ್ಕೊಂಡ್ಬೇಕಾಗಿರೋ ಕೆಲಸ ಪ್ರೊಡ್ಯೂಸರ್ದ ಇಲ್ಲ ಕೋ ಪ್ರೊಡ್ಯೂಸರ್ದ ಡೈರೆಕ್ಟರ್ದ, ಅದೆಲ್ಲ ಅವ್ರಿಗೆ ಲೆಕ್ಕ ಬರಲ್ಲ. ಆಮೇಲೆ ಹೇಳ್ತಾರೆ ಮೇಕಪ್ ಆರ್ಟಿಸ್ಟ್ ಚೆನ್ನಾಗಿಲ್ಲ ಸರ್, ಅದಕ್ಕೆ ಹಿಂಗ್ ತಪ್ಪಾಗಿರೋದು, CG ಮಾಡೋಣ ಅಂತಾರೆ. ಎಲ್ಲ CG ಮಾಡಂಗಿದ್ರೆ ಅವ್ರೇನಕ್ಕೆ ಬೇಕಿತ್ತು ನನಗೆ? ಮೇಕಪ್ ಏನಕ್ಕೆ ಮಾಡ್ಬೇಕಿತ್ತು ಮ್ಯಾಮ್? ಇವೆಲ್ಲ ನಡೆಯುತ್ತೆ. ಆಮೇಲೆ ನಾವ್ ಹೇಳ್ತೀರಿ ಸರ್ ಸ್ಕೆಡ್ಯೂಲ್ ಕೊಡ್ತಿದ್ದೀರಾ, ಬಿಕಾಸ್ ಸೌಜನ್ಯನು ಕೋ ಪ್ರೊಡ್ಯೂಸರ್, ಅವ್ರಿಗೂ ವ್ಯಾಲ್ಯೂ ಕೊಡ್ಲೇಬೇಕಾಗುತ್ತೆ. 4 ಅವರ್ ಮೇಕಪ್ ಆದ್ಮೇಲೆ 4 ಅವರ್ ಮಾಡಿಸ್ಕೊಂಡು ಕಿತ್ತಾಕದ್ಮೇಲೆ ಹೆಂಗಾಗುತ್ತೆ ಇಲ್ಲಿ? ಮೇಕಪ್ ಮಾಡೋದಕ್ಕೆ 4 ಅವರ್ ಬೇಕಮ್ಮ. ಅದು ಸೇಮ್ ಸಾಲ ಮೇಕಪ್ ಮಾಡೋದಕ್ಕೆ ಮಾಡ್ತೀರಿ, ಸೆಟ್ ಅಲ್ಲಿ ಒಂದು ಮಾತಂತಾರೆ. ಆಸ್ ಅ ಪ್ರೊಡ್ಯೂಸರ್ ನನ್ ಕಿವಿಗ್ ಬೀಳುತ್ತೆ. ಯಾರು ಹೇಳಿದ್ರು? ನಮ್ಮ ಡೈರೆಕ್ಟರ್ ಒಂದು ಮಾತಂತಾರೆ, ಡಬ್ಬ ಆರ್ಟಿಸ್ಟ್ ಹಾಕೊಂಡಿದೀನಿ ಸೌಜನ್ಯಗೆ ಅಂತಾರೆ, ಅವರೇ ಕರ್ಕೊಂಡ್ ಬಂದಿ. ಹೌದು. ಅದರಿಂದ ನಾವು ಒಂದು ಮಾತು ಕೇಳ್ತೀನಿ, ಸರ್ ಇವಾಗ 2 ಚಕ್ರನು ಕರೆಕ್ಟ್ ಆಗಿ ಹೋದ್ರೇನೆ ತಾನೇ ಗಾಡಿ. ಯಾಕೆ ಅಶ್ವಥ್ ಅವ್ರ ಡೈಲಾಗ್ ಆದ್ಮೇಲೆ ಇವ್ರು ಟೇಕ್ ಆಫ್ ಮಾಡೋವಷ್ಟಕ್ಕೆ ಕಟ್ ಅಲ್ಲಿಗೆ ಏನು ಕೊಡ್ತಿಲ್ಲ ಚಾನ್ಸ್? ನೀವು ಹೊಸ ಆರ್ಟಿಸ್ಟ್ ಅಲ್ವಲ್ಲ, ಯಾರಿಗ್ ಚಾನ್ಸ್ ಕೊಡ್ತಿಲ್ಲ ಅಂತ? ಸೌಜನ್ಯ ಅವ್ರಿಗೆ ಡೈಲಾಗ್ಸ್ ಆಗ್ಲಿ ಇದಾಗ್ಲಿ ಯಾವ್ದು ಬರ್ದಿರಲ್ಲ, ಅವರು ಸ್ಪಾಟ್ ಅಲ್ಲಿ ಬರೆಯೋದು. ಅವ್ರ ಕಲೆಯಲ್ಲಿ ಸೌಜನ್ಯಾಗಿ ಇವಾಗ ಡೈಲಾಗ್ ಕೊಡಬೇಕು ಅಂತಿದ್ರೆ ಕೊಡ್ತಾರೆ, ಇಲ್ಲ ಅಂದ್ರೆ ಬ್ಲಾಕ್ ಲೈಟ್ ಅಲ್ಲಿ ಇರ್ತಾರೆ. ನಾವು ಲೈಮ್ ಲೈಟ್ ಬರಕ್ಕೆ ಸಿನಿಮಾ ಮಾಡ್ತಿದ್ದೀರಾ, ಬ್ಲಾಕ್ ಲೈಟ್ ಅಲ್ಲಿ ಕೂರ್ಸಕ್ ಮಾಡ್ತಿದ್ದೀರಾ? ಅಶ್ವಥ್ ಪ್ರೊಡ್ಯೂಸರ, ಅಶ್ವಥ್ ಅವ್ರ ಪೇಮೆಂಟ್ ತಾನೇ ಕೊಟ್ಟಿರೋದು ನಾನು. ನೀವಾಗಿರೋ ಹೊತ್ತಿಗೆ ಇಷ್ಟು ದಿನ ತಡ್ಕೊಂಡಿದ್ದೀರಾ ಸರ್? ನಿಮ್ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರೆ ಕಳ್ಸಿರೋರು ಸರ್ ಡೈರೆಕ್ಟರ್ಗೆ. ನಾವು ಅದು ರೆಸ್ಪೆಕ್ಟ್ ಕೊಟ್ರಿ ಮ್ಯಾಮ್. ಆಸ್ ಅ ಬ್ರದರ್ ನನಗೆ ಕಾಲ್ ಮಾಡಿದಾಗಲ್ಲ, ಸರ್ ನಾನು ಸಿನಿಮಾ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ ಜೊತೆಗಿರ್ತೀನಿ, ನಿಮ್ ಇದಕ್ಕಿರ್ತೀನಿ, ನನಗೆ ಕೆಲಸ ಕೊಡಿ ಸರ್ ಅಂತ ಕೇಳ್ದವ್ರು ನಮ್ಮ ಡೈರೆಕ್ಟರ್. ನಾನೇನೋ ಒಪ್ಕೊಂಡು ಕೊಟ್ಬಿಟ್ಟಿದ್ರೆ ಸಿನಿಮಾ ಅಲ್ಲಿ ಮಾಡೋ ದಂಧೆ ಬಂದು ನಾನು ಬಿಸ್ನೆಸ್ ಅಲ್ಲಿ ಮಾಡ್ತಿದ್ದೆ. ಒಳ್ಳೆ ಕೆಲಸ ಮಾಡಿದ್ರಿ ನೀವು. ಅದಕ್ಕೆ ದೂರ ಇಟ್ರಿ ಅವ್ರನ್ನ. ಅವತ್ತು ಲಾಸ್ಟ್ ಮಾತಾಡಿದ್ರಿ, ಅದಾದ್ಮೇಲೆ ನಾನು ಇನ್ನೇನು ಮಾತಾಡಕ್ ಹೋಗಿಲ್ಲ. ಎಷ್ಟು ದಿನ ಆಯ್ತು? ಆಲ್ಮೋಸ್ಟ್ ಒಂದು ಸಿನಿಮಾ ಎಡಿಟಿಂಗು ಎಲ್ಲ ಆಗಿದೆ ಮ್ಯಾಮ್. ಇವಾಗ ಆಗ್ಬೇಕಾಗಿರೋ 45 ದಿನ ಶೂಟ್ ಮಾಡಿದ್ವಿ ಅವ್ರ ಜೊತೆನೆ, ಅದೇ ಡೈರೆಕ್ಟರ್ ಮಾಡಿದಿರಿ. ಸಿನಿಮಾ ಎಲ್ಲೂ ನಿಲ್ಸಿಲ್ಲ ನಾವು. ಯಾಕಂದ್ರೆ ಸಿನಿಮಾ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ? ಅದನ್ನ ನಾವು ರೀಶೂಟ್ ಮಾಡ್ತೀರಿ ಮತ್ತೆ ಮೊದಲಿಂದ ಇಲ್ಲ. ಕೆಲವು ಸೀನ್ಸ್ ಕೆಲವು ಇದು ಮಾತ್ರ ನಾವು ಹಾಕ್ಬೇಕು. ಯಾಕಂದ್ರೆ ನಾಳೆ ದಿನ ಬಂದ್ಬಿಟ್ಟು ಮಕ್ಳು ತಿಮ್ಮಕ್ಕ ಇಲ್ಲಿ ನಾನ್ ಕೇಳಿದ ಕ್ವಶನ್ ಮಕ್ಕಳು ಕೇಳ್ಬಾರ್ದು. ಆಮೇಲೆ ನಿರ್ದೇಶಕರನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅಂಡ್ ಅವ್ರ ಪ್ಲೇಸ್ ಅನ್ನ ರೀಪ್ಲೇಸ್ ಮಾಡೋದಕ್ಕಿಂತ ಏನೇನ್ ತಪ್ಪುಗಳಾಗಿದೆ ಅದನ್ನ ಕರೆಕ್ಟ್ ಆಗಿ ಕರೆಕ್ಷನ್ ಮಾಡಿ ಒಂದು ಒಳ್ಳೆ ಪ್ರೆಸೆಂಟೇಷನ್ ಇಲ್ಲ ಆಲ್ರೆಡಿ ಮ್ಯಾಮ್, ನಾವು ಆಲ್ರೆಡಿ ಪ್ಲಾನ್ ಮಾಡಿದೀನಿ. ಏನೇನ್ ನಾನು ಸಿನಿಮಾ ಅಲ್ಲಿ ಬರ್ದೇ ಇರಬೇಕಾದ್ರೆ ಹೊಸಬ ಬಂದಿದ್ದು 2 ದಿನಕ್ಕೆ ನಾನು ಕಲ್ತಿದ್ದೀನಿ. ಅವರು ಹೇಳಿದ್ದಾರೆ, ಸರ್ ಹಿಂಗೆ ಮಾಡ್ಕೊಂಡು ಹೋದ್ರೆ ಒಳ್ಳೆ ಪ್ರೊಡ್ಯೂಸರ್ ಆಗ್ತೀರಾ. ಅದು ನಮ್ಗೆ ಮಾತು ಬಂದಿದೆ. ಅದಕ್ಕೆ ಏನ್ ಆಡ್ ಮಾಡ್ಬೇಕಂತ ಆಲ್ರೆಡಿ ಸ್ಕ್ರಿಪ್ಟು ಬರ್ಕೊಂಡು ಇಟ್ಕೊಂಡಿದ್ದೀವಿ. ಇವು ಆಡ್ ಮಾಡಿದ್ರೆ ಮೂವಿ ಎತ್ತುತ್ತೆ, ಇಲ್ಲ ಅಂದ್ರೆ ತಿಮ್ಮಕ್ಕನ ನಾನು ಆಡಲ್ಲಿ ನೋಡ್ಸ್ಬೇಕಾಗುತ್ತೆ, ಇಲ್ಲ ಪೋಸ್ಟರ್ ದೊಡ್ಡದಾಗಿ ಹೊಡೆದ್ಬಿಟ್ಟು ತಿಮ್ಮಕ್ಕ ಅಂತ ನೋಡ್ಸ್ಬೇಕಾಗುತ್ತೆ. ಆ ಥರ ಸಿನಿಮಾ ಕೊಡಕ್ ನಾವು ಮಾಡಿಲ್ಲ ಮ್ಯಾಮ್. ನಾವು ಮಾಡಿದ್ದು ಓಪನ್ ಆಗಿ ಹೇಳ್ತೀನಿ, ತಿಮ್ಮಕ್ಕ ಅಂದಿದ ತಕ್ಷಣ ನಾವು 7ನೇ ಕ್ಲಾಸಲ್ಲಿ ಓದ್ಬೇಕಾದ್ರೆ ಸಾಲುಮರ ತಿಮ್ಮಕ್ಕ ಅಂತ ಒಂದು ಪಾಠ ಇತ್ತು.
ಓ ಈ ತರ ಒಂದು ಲೆಜೆಂಡ್ನ ನಾವು ಮಾಡಲೇಬೇಕು ಅನ್ನೋ ಒಂದು ಕಾನ್ಸೆಪ್ಟು ಇತ್ತು. ನಾನು ಮಾಡೋ ಕೆಲಸಕ್ಕೆ ವಿಚ್ ವಾಸ್ ರಿಲೇಟೆಡ್ ಟು ಟ್ರೀಸ್, ಅದಕ್ಕೆ ಅದೊಂದು ಬಾಂಡಿಂಗ್ ಅನ್ಬೋದು. ಹೌದು ಅದಕ್ಕೆ ಇಮಿಡಿಯೇಟ್ ಆಗಿ ಒಪ್ಕೊಂಡೆ. ಅಲ್ಲಿ ತಿಮ್ಮಕ್ಕನೇ ಕಾಣಿಸಿಲ್ಲ ಅಂದ್ರೆ ನಾನು ಏನು ಸಿನಿಮಾ ಮಾಡಲಿ. ಹೌದು ಖಂಡಿತ. ನಾವು ಅದೇ ಮಾತಾಡಿದ್ದೆ ಅವ್ರ ಹತ್ರ, ಇನ್ನೇನು ಮಾತಾಡಿಲ್ಲ, ಕೆಟ್ಟದಾಗ ಏನು ಮಾತಾಡಕ್ಕೂ ಹೋಗಿಲ್ಲ, ಏನು ಮಾಡಕ್ಕೂ ಆಗಲ್ಲ. ಯಾಕಂದ್ರೆ ಜಸ್ಟ್ ನಂಬರ್ ಬ್ಲಾಕ್ ಆಗಿದೆ ಇವಾಗ. ನಂಬರ್ ಬ್ಲಾಕ್ ಅವ್ರು ಮಾಡ್ಕೊಂತಾರೆ, ಮಾಡ್ಕೊಂಡಿದ್ದಾರೆ. ನಮ್ದಂತಲ್ಲ ಮ್ಯಾಮ್. ಇಲ್ಲಿ ಒಂದು ನಾನು ಹೇಳ್ತೀನಿ ನೋಡಿ, ನನ್ನ ನಂಬರ್ ಬ್ಲಾಕ್, ಅವ್ರ ನಂಬರು ಬ್ಲಾಕು, ನಮ್ಮ ಪಿ ಮೂರ್ತಿ ಅವ್ರ ನಂಬರು ಬ್ಲಾಕು. ಯಾಕಂದ್ರೆ ಪ್ರೊಡ್ಯೂಸರ್ ಅವ್ರನ್ನ ಕೇಳ್ಬಾರ್ದು. 50% ಸಿನಿಮಾ ಆಗೋವರೆಗೂ ಪ್ರೊಡ್ಯೂಸರ್ ದೇವ್ರು ಅವ್ರಿಗೆ. ಅದಾದ್ಮೇಲೆ ಅವ್ರು ಹೇಳಿದ್ ನಾವು ಕೇಳ್ಬೇಕು, ಅವ್ರು ಕೇಳಿ ದುಡ್ಡು ನಾವು ಕೊಡ್ಬೇಕು, ಅವ್ರು ಹೇಳಿ ಡಿಮ್ಯಾಂಡ್ ನಾವು ಮಾಡ್ಬೇಕು. ನಾನು ಇವತ್ತು ಅವೈಲೇಬಲ್ ಇಲ್ಲ ಅಂದ್ರೆ ನಾವು ಸೈಲೆಂಟ್ ಆಗಿರ್ಬೇಕು. ಸರ್ ಇವತ್ತು ಯಾಕೆ ಡಬ್ಬಿಂಗ್ ಆರ್ಟಿಸ್ಟ್ ಬಂದಿಲ್ಲ ಅಂದ್ರೆ ಮಾಡಿಸ್ಬೇಕು. ಅಲ್ಲಿ ಜನರೇಟರ್ ಓಡಿಸ್ಬಿಟ್ಟು ನಾನು ಡಬ್ಬಿಂಗ್ ಮಾಡಿಸ್ತೀನಿ ಸರ್, ನಾಳೆ ನಾನು ಬರಕ್ಕಾಗಲ್ಲ ಅಂದ್ರೆ ನಾವು ಜನರೇಟರ್ ದುಡ್ಡು ಕೊಡ್ಬೇಕಲ್ಲಿ. ಡೀಸೆಲ್ಗೆ ನಾವು ಸಪ್ರೇಟ್ ಆಗಿ ಪೇ ಮಾಡಬೇಕು ಸ್ಟುಡಿಯೋಗೆ. ಅಂದ್ರೆ ಅಲ್ಲಿ ಅವೈಲಬಿಲಿಟಿಗೆ ಇವ್ರು ಬರಲ್ಲ, ಇವ್ರ ಅವೈಲಬಿಲಿಟಿಗೆ ನಾವು ಹೋಗ್ಬೇಕು. ಈ ತರ ಡೈರೆಕ್ಟರ್ಗಳು ಏನಕ್ಕೆ ಬೇಕು ಮ್ಯಾಮ್? ಒಂದ್ ಹೆಸರು ಇಟ್ಕೊಂಡು ವರಟಾಶ್ರೀ 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 ಅಂತ ಎಷ್ಟು ಹೆಸರುಗಳು ಚೇಂಜ್ ಅವ್ರ ಮಾಡ್ತಾರೆ. ಫುಲ್ ನೇಮ್ ಶ್ರೀನಿವಾಸ ಎನ್ ಅಂತ. ಶ್ರೀನಿವಾಸ್ ಎನ್, ವರಟಾ ಶ್ರೀನಿವಾಸ್, ವರಟಾಶ್ರೀ. ವಟಶ್ರೀ ಯಾರು ಕೊಟ್ಟಿಲ್ಲಮ್ಮ, ಜೀವಾಶ್ರೀ ಇವ್ರು ಇಟ್ಕೊಂಡಿರೋದು ಅಷ್ಟೇ. ಅಲ್ಲ ಒಂದ್ ಅಟ್ಲೀಸ್ಟ್ ಜನ ನೋಟಿಸ್ ಮಾಡ್ತಾರೆ ಅಂದ್ರೆ ವರಟಾ ಸಿನಿಮಾ ಇಂದ ಅಷ್ಟೇ. ಈಗ ಯಾರಾದ್ರೂ ಒಟ್ಟ ಸಿನಿಮಾನು ಹಿಟ್ ಆಗಿಲ್ಲಮ್ಮ. ನೀವು ಹಾಡುಗಳು ಹಿಟ್ ಆಯ್ತು, ಸಾಂಗ್ ಹಿಟ್ ಆಯ್ತು, ಸಾಂಗ್ ಹಿಟ್ ಆಯ್ತಾ? ಇದು ಉದಯ ಮ್ಯೂಸಿಕ್ ಅಲ್ಲಿ ಸಾಂಗ್ಗಳು ಬಂದು 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 ಒಂದಷ್ಟು ಹಿಟ್ ಆಯ್ತು ಕಣ. ಯಾರೋ ಸಾಂಗ್ ಒಂದಷ್ಟೆಲ್ಲ ಹಿಟ್ ಆಯ್ತು ಕಣ. ಅದಾದ ಮೇಲೆ ಸಿನಿಮಾ ಏನು ಅಂತ ಹಿಟ್ ಸಿನಿಮಾ ಅಲ್ಲ. ಅವ್ರು ಮಾಡಿದ್ರಂತ 4-5 ಸಿನಿಮಾ ಮಾಡಿರೋದಮ್ಮ ಇಂಡಸ್ಟ್ರಿಯಲ್ಲಿ 20 ವರ್ಷದಲ್ಲಿ. ಸರ್ ಒಂದು ಸಿನಿಮಾ ಫೇಲ್ಯೂರ್ ಆಯ್ತಾ, ಸೆಕೆಂಡ್ನೇ ಸಿನಿಮಾಗೆ ಅವನು ಹಾರ್ಡ್ ವರ್ಕ್ ಮಾಡ್ಲೇಬೇಕು ಅನ್ನೋ ಒಬ್ಬ ಒಳ್ಳೆ ಡೈರೆಕ್ಟರ್ ಆಗಿದ್ರೆ ಅಥವಾ ಕೆಲಸ ಕಲಿಬೇಕು ಅನ್ನೋ ಡೈರೆಕ್ಟರ್, ಯಾವ ಸಿನಿಮಾ ಇಟ್ಕೊಂಡಿದ್ದೇನೆ. ಒಂದ್ ಸಿನಿಮಾ ಸೋಲ್ಬಹುದು, ಎರಡನೇ ಸಿನಿಮಾ ಸೋಲ್ಬಹುದು, ಮೂರನೇ ಸಿನಿಮಾ ಆದ್ರೂ ಅಟ್ಲೀಸ್ಟ್ 50% ಜನ ಓಕೆ ಮಾಡೋ ತರ ಆದ್ರೂ ಸಿನಿಮಾ ಮಾಡ್ಲೇಬೇಕು. ಅವನ್ನ ಮಾತ್ರ ನಾವು ಡೈರೆಕ್ಟರ್ ಅಂತ ಕರೆಯಕ್ ಸಾಧ್ಯ. ನೀವು 10 ಸಿನಿಮಾ ಫ್ಲಾಪ್ ಕೊಟ್ಟಿದ್ಯಾ ಅಂದ್ರೆ ಯುವರ್ ವೇಸ್ಟ್ ಡೈರೆಕ್ಟರ್ ಅಷ್ಟೇ. ಹೌದಮ್ಮ. ಈಗ ಕೋರ್ ಅಂತ ಮಾಡ್ತಾರೆ, ಕೋರ 90% ಪಿ ಮೂರ್ತಿಯಣ್ಣ ಅವ್ರದೇ ಪ್ಲಾನಿಂಗು. ಪಿ ಮೂರ್ತಿಯಣ್ಣ ಅವರೇ ಟೋಟಲಿ ಕ್ಯಾಮ್ರಾಮನ್ ಇರ್ಬೋದು, ಮೇಕಪ್ ಇರ್ಬೋದು, ಲೊಕೇಶನ್ ಇರ್ಬೋದು, ಪ್ರಾಪರ್ಟೀಸ್, ಕಾಸ್ಟ್ಯೂಮ್ಸ್ ಎಲ್ಲ ಸಿನಿಮಾಗೆ ಏನ್ ಬೇಕೆಲ್ಲ ಅವರೇ ಕೊಟ್ರು, ಅವರೇ ಹೊಡ್ಕೊಂಡ್ರು. ಇವ್ನಿಗೇನಿಲ್ಲ, ಕುತ್ಕೊಂಡು ಆಕ್ಷನ್ ಕಟ್ಟಿ ಹೇಳ್ಬಿಟ್ಟು ಹೋಗೋನಷ್ಟೇ. ಆ ಡೈರೆಕ್ಷನ್ ಕೂಡ ಅವರೇ ಮಾಡಿದ್ರು. ಅವ್ರಿಗೆ ಬಿಟ್ಟರೆ ನಂದು 5 ಕೋಟಿ ಹೋಯ್ತು. ಒಟ್ಟು ಎಷ್ಟು ಬಜೆಟ್ ನೀವು ಹಾಕಿದಿ ಸಿನಿಮಾಗೆ? ಬಜೆಟ್ ನಾವು ಡಿಸ್ಕ್ಲೋಸ್ ಮಾಡಕ್ ಇಷ್ಟ ಇಲ್ಲ ಮ್ಯಾಮ್. ಅಂದಾಜಲ್ಲಿ ಹೇಳಿ ಸರ್. ಅಂದಾಜಲ್ಲಿ ಒಂದು 45ರಿಂದ 60 ಬರುತ್ತೆ. ಓಕೆ. ಅಂದ್ರೆ ಇವಾಗವರೆಗೂ ಖರ್ಚಾಗಿರೋದು ಇನ್ನ ಒಂದು 10 ಆಗ್ಬೋದು. ಆಲ್ಮೋಸ್ಟ್ ಒಂದು 75 ಲಕ್ಷ ರೂಪಾಯಿವರೆಗೂ ಅಂತ ನಾವು ಟಾರ್ಗೆಟ್ ಇಟ್ಟಿದ್ರಿ. ಈಗ ಮತ್ತೆ ನೀವು ರೀಶೂಟ್ ಮಾಡ್ತೀರಾ ಅಂದ್ರೆ ರೀಶೂಟ್ ಮಾಡಿದ್ರೆ ಅದೇ ಹೇಳ್ತಿರೋದು, ಒಂದು 1 CR ವರೆಗೂ ಹೋಗ್ಬೋದು. ಬಟ್ ಏನಂದ್ರೆ ಒಂದು ಸತಿ ಮಾಡೋದು ಒಂದೇ ಸಿನಿಮಾ. ಅದರಿಂದ ನಾವೇನ್ ಅನ್ಕೊಂಡಿದೀರಿ ಅಂದ್ರೆ ಇವತ್ತಿಲ್ಲ ಅಂದ್ರೂ ಕೂಡ ಈ ಸಿನಿಮಾ ಮಕ್ಕಳಿಗೆ ಯೂಸ್ ಆಗುತ್ತೆ ಅನ್ನೋದು. ಎಜುಕೇಶನಲ್, ಕಮರ್ಷಿಯಲ್ ಸಿನಿಮಾ, ಕಮರ್ಷಿಯಲ್ ಅಲ್ಲ. ಇಟ್ ಇಸ್ ಅ ಬ್ರಿಡ್ಜ್ ಕೈಂಡ್ ಆಫ್ ಹಿಸ್ಟ್ರಿ. ಆ ಹಿಸ್ಟ್ರಿನ ನಾವು ಹೇಗ್ ಮಾಡ್ಬೇಕಂದ್ರೆ, ಇದು ನಾವಿಲ್ಲ ನಮ್ಮ ಮೊಮ್ಮಕ್ಕಳು ಒಂದು ಅವಾರ್ಡ್ ಸಿನಿಮಾ ಅಂತ ಹೇಳ್ಬೋದು. ಹೌದು, ಸಿನಿಮಾ ಮಾಡಿದ್ರು, ಅವಾರ್ಡ್ ಗಂತಾನೆ ಮಾಡಿದ ಸಿನಿಮಾ. ಓಕೆ. ಶ್ರೀ ಅವ್ರಿಗೂ ಬ್ರೇಕ್ ಬರ್ಲಿ ಜವಾಬ್ದಾರಿ ಅಲ್ಲ, ಇಲ್ಲಿ ಹೇಳ್ತೀನಿ ನೋಡಿ. ಶ್ರೀ ಅವ್ರಿಗೂ ಬ್ರೇಕ್ ಬರ್ಲಿ, ಅಶ್ವಥ್ ಅವ್ರಿಗೂ ಬ್ರೇಕ್ ಬರ್ಲಿ, ಸೌಜನ್ಯ ಅವ್ರಿಗೂ ಬರ್ಲಿ. ಅಲ್ಲಿರೋ ಆರ್ಟಿಸ್ಟ್ ಯಾರ್ಯಾರು ಮಾಡಿದಾರೋ ಎಲ್ಲ ನಾವು ಯೂಸ್ ಮಾಡಿರೋ ಆರ್ಟಿಸ್ಟ್ ಬಂದ್ಬಿಟ್ಟು ಎಕ್ಸಲೆಂಟ್ ಆರ್ಟಿಸ್ಟ್. ಈಗ 4 ಸಿನಿಮಾ ಅವ್ರು ಸೋತಿದ್ದಾರೆ ಅಂದಾಗ, ಸಾಲುಮರದ ತಿಮ್ಮಕ್ಕ ಅಂತ ಒಂದು ಒಳ್ಳೆ ಕಾನ್ಸೆಪ್ಟ್ ಬಂದಿದೆ ಅಂದಾಗ ಅದನ್ನ ಅವ್ರು ಹೆಂಗ್ ಯುಟಿಲೈಸ್ ಮಾಡ್ಕೋಬಹುದಾಗಿತ್ತು, ಮಾಡ್ಕೊಂಡು ಅದನ್ನ ಪ್ರೂವ್ ಮಾಡಿ ಅವ್ರ ಅವಾರ್ಡ್ ತಗೋಬಹುದಾಗಿತ್ತಲ್ವಾ? ಎಲ್ಲ ಅವಕಾಶಗಳು ಅವ್ರಿಗೆ ಬೇಕಾಗಿದ್ದು ಕಮಿಷನ್. ದುಡ್ಡು ಅನ್ಬೇಡಿ ಸರ್, ಕಮಿಷನ್. ನಾನು ಹೇಳ್ತೀನಿ ನೋಡಿ, ದುಡ್ಡು ಬೇರೆ, ದುಡ್ಡು ದುಡಿಯೋದು ಮ್ಯಾಮ್. ದುಡ್ಡು ಕಮಿಷನ್ ಅನ್ನೋದು ಫ್ರೀ ಆಗಿ ಬರೋದು. ತಲೆ ಹೊಡೆದಿ ತಲೆ ಹಿಡ್ದು ಮಾಡೋದನ್ನ ಕಮಿಷನ್ ಅಂತಾರೆ. ಅದಕ್ಕೆ ನಾನು ಹೇಳಿದ್ದು ಡೈರೆಕ್ಟರ್ ಅನ್ನೋಕ್ಕಿಂತ ಮಾಮ ಅಂತ ಕರಿಬೋದು. ಈ ತರದ್ದೆಲ್ಲ ಇಂಡಸ್ಟ್ರಿಯಲ್ಲಿ ಅದೇ ಹೇಳ್ತಾರೆ. ಕೆಲವ್ರು ಅಂತಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಸಿನಿಮಾ ಮಾಡಲ್ಲ ಅಂತ. ದೊಡ್ಡ ಪ್ರೊಡ್ಯೂಸರ್ ಬಂದ್ರೆ ಅವ್ನ್ ಫೈನಾನ್ಸ್ ತಗೊಂಡು ಡಬಲ್ ಫೈನಾನ್ಸ್ ಮಾಡ್ಬೇಕು. ಯಾಕಂದ್ರೆ ಈ ತರ ಅವ್ರು ಇರ್ತಾರಲ್ಲ, ತಿಂದಿ ಮಾಡಿದ್ರೆ ಏನಾಗುತ್ತೆ. ಅವರಿಗೆ ಇನ್ನೊಂದು ವಿಷಯ ಕೇಳ್ಪಟ್ಟೆ ಅಮ್ಮ, ನನಗೂ ಗೊತ್ತಿರ್ಲಿಲ್ಲ ಆಕ್ಚುಲಿ. 75,000 80,000 ತಿಂಗಳು ಬಾಡಿಗೆ ಬರುತ್ತಂತೆ. ಅಂದ್ರೆ ಎಷ್ಟು ಜನ ನಿರ್ಮಾಪಕ ತಲೆ ಹೊಡೆದಿರ್ಬೋದು ಅವನು. ಯಾರ ಹತ್ರನೂ ಮಾತಾಡೋದು ನೋಡಿದ್ರೆ ಸರ್ ಊಟಕ್ಕಿಲ್ಲ, ಮುಂದೆ ಬರ್ಬೇಕು ಸರ್. ಈಗ ನೀವು ಬಂದಂಗೆ ಅವ್ರಿಗೆ ಬೇರೆ ಯಾರು ಮೋಸ ಮಾಡಿದ್ರೆ ಅವರು ಮುಂದೆ ಬಂದು ಹೇಳ್ಬೇಕಲ್ವಾ? ಇಲ್ಲ ಮ್ಯಾಮ್, ಯಾರು ಅವ್ರ ಹತ್ರ ಹೋಗ್ತಿಲ್ವಲ್ಲ. ಅಲ್ಲ, ಹಿಂದೆ ಮೋಸ ಆಗಿರೋರು ಬಂದು ಹೇಳ್ಬೇಕಲ್ಲ, ನೆಕ್ಸ್ಟ್ ಯಾರು ಕೊಡಲ್ಲ. ಅಷ್ಟೇ ಗೋವಿಂದನೆ
ಓಕೆನಾ, ಒಂದು ಕಾಲು ಕೋಟಿ ಏನೋ ಪ್ಯಾಕೇಜ್ ಎತ್ಕೊಂಡ್ ಮಾಡ್ತಾ ಇದಾರಂತೆ. ಆ 1.25 ಕೋಟಿ ಪ್ಯಾಕೇಜ್ 2.25 ಕೋಟಿ 2.5 ಕೋಟಿ ಆಗುತ್ತೆ. ಅವ್ನು ಇನ್ನೊಂದು ಮನೆ ಕಟ್ಕೊಂತಾನೆ, ಇನ್ನೊಂದು ಮನೆ ಕಟ್ಕೊಂಡು ಆರಾಮಾಗಿ ಇನ್ನೊಂದು 50,000 ಬಾಡಿಗೆ ಬರ್ತಾನೆ, ಮಾಡ್ಕೊಂಡ್ಬಿಡ್ತಾನೆ, ಲೈಫ್ ಸೆಟ್ಲು. ಅಲ್ಲ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಲ್ವಾ ಈ ಡೈರೆಕ್ಟರ್ ಹಿಂದೆ ಏನ್ ಮಾಡಿದ್ದ ಅಂತೇಳಿ ಚೆಕ್ ಮಾಡಲ್ವಾ, ಯಾವ ಸಿನಿಮಾ ಮಾಡಿದ್ದ, ಯಾಕೆ ಬೇಕಾಯ್ತು, ಸಿನಿಮಾ ಮಾಡಿದೆ ಅಂತ ಹೇಳಿದ್ರೆ ಕೋನ ಮಾಡ್ಬಿಟ್ಟಿದೆ ಅಂತಾನೆ ಅವ್ರಿಗೆ ಯಾರು ಏನ್ ಗೊತ್ತಿದೆ. ಈಗ ನಿನ್ನೆ ಪಿ ಮೂರ್ತಿಯಣ್ಣವ್ರು ಮಾತಾಡಿದ್ರು, ಓಕೆನಾ, ಯಾರೋ ಈಗ ಹೊಸ ಸಿನಿಮಾ ಮಾಡ್ತಾ ಇದ್ದಾನೆ, ಅವ್ರ ನಿರ್ಮಾಪಕರ ಜೊತೆ ಮಾತಾಡಿದ್ವಿ, ನಾನು ಮಾತಾಡಿದೆ. ಅವ್ರು ಏನ್ ಹೇಳಿದಾರೆ, ಕೋರ ಅನ್ನೋ ಸಿನಿಮಾ ಹಿಂದಿ ರೇಟ್ಸ್ 1.25 ಕೋಟಿ ಹೋಗಿದೆ, ಟಿವಿ ರೇಟ್ಸ್ 2 ಕೋಟಿ ಹೋಗಿದೆ, ತೆಲುಗು ರೇಟ್ಸ್ 70 ಲಕ್ಷ, ತಮಿಳು ರೇಟ್ಸ್ 70 ಲಕ್ಷ, 4 ಕೋಟಿ ಇದ್ ಬಂದ್ಬಿಟ್ಟಿದೆ, ರೈಟ್ಸ್ ಬಂದಿದೆ. ಪ್ರೂಫ್ ಬೇಕಲ್ಲ. ಇವತ್ತು ಏನು ಕೋರ ಸಿನಿಮಾ ನಿರ್ಮಾಪಕರು ಅವ್ರ ಹತ್ರ ಹೇಳಿದಾರೆ, ₹1 ಬಿಸ್ನೆಸ್ ಆಗಿಲ್ಲ, ₹10 ಥಿಯೇಟರ್ ಇಂದ ಬಂದಿಲ್ಲ ನನಗೆ. ಹೆಂಗ್ರಿ ಹೇಳ್ತಾನೆ ಮತ್ತೆ ಸುಳ್ಳು ಅವನು, ಹಿಂಗ್ ಹೇಳ್ತಾನ ಅವ್ನು ಸುಳ್ಳು. ಮೋಸ ಅಲ್ಲಮ್ಮ ಇದು, ನಿರ್ಮಾಪಕರಿಗೆ ಮೋಸ ಮಾಡ್ತಾನೆ ಹೇಳ್ತಿರೋದು ಇದು. ಇವತ್ತು ಒಟ್ಟ ಇಲ್ಲ ಒಂದ್ ಸಿನಿಮಾ ಹೇಳ್ತಾ ಇದಾರಲ್ಲ, ಇವತ್ತು ಕಲೆಕ್ಷನ್ ಲೀಸ್ಟ್ ಕೊಡ್ತೀನಿ ನಾನು, 40 ಲಕ್ಷನೂ ಆಗಿಲ್ಲ ಕಲೆಕ್ಷನ್, ಓಕೆನಾ. 2.25 ಕೋಟಿ ಅವತ್ತಿನ ಕಾಲದಲ್ಲಿ 2003 2005ರಲ್ಲಿ 2.25 ಕೋಟಿ ಬಜೆಟ್ ಸಿ ಬನವ್ರು ಹಾಕಿದ್ದು. ಅವ್ರಾಗಿ ತಡ್ಕೊಂಡಿದ್ದಾರೆ, ಬೇರೆಯವ್ರಾಗಿ ತಡ್ಕೊಂತ ಇರ್ಲಿಲ್ಲ. ಒಟ್ನಲ್ಲಿ ಸಿಕ್ಕಾಬಟ್ಟೆ ಕಮಿಷನ್ ದಂಧೆ ಮಾಡ್ತಿದ್ದಾರೆ. ಇನ್ನೂ ಒಂದ್ ಹೇಳ್ತೀನಿ ನೋಡಿ, ಸಿನಿಮಾ ರಂಗಕ್ಕೆ ಒಂದು ಬ್ಯಾಡ್ ಡೈರೆಕ್ಟರ್. ನೀವು ಕೇಳಿದ್ರಲ್ವಾ ನಿಮ್ ತರ ಮುಂದೆ ಬಂದು ಯಾರು ಹೇಳಲ್ಲ ಅಂತ. ಇಲ್ಲಿ ಏನಾಗುತ್ತೆ ಗೊತ್ತಾ ಮ್ಯಾಮ್, ಮುಂದೆ ಬರ್ಬೇಕಾದ್ರೆ ಇವಾಗ ಒಂದು ಸಿನಿಮಾಗೆ ಮುಹೂರ್ತ ಮಾಡ್ಬೇಕಾದ್ರೆ ಪ್ರೆಸ್ ಮೀಟ್ ಒಂದು ಮಾಡ್ತಾರಲ್ಲ ಹೌದು, ಅವ್ರು ಮಾಡಕ್ ಬಿಡಲ್ಲ. ಓ ಯಾಕೆ ಇವತ್ತು ಸಿನಿಮಾ ಪ್ರೆಸ್ ಮೀಟ್ ಇವತ್ತೊಂದು ಪ್ರೆಸ್ ಮೀಟ್ ಇಲ್ಲ, ಒಂದ್ 4 ಕ್ಯಾಮೆರಾ ತಗೊಂತಾರೆ, 4 ಫೋಟೋ ಓಡಿಸ್ಬಿಡ್ತಾರೆ. ಅವ್ರು ಹುಡುಗರೇ ಇರ್ತಾರೆ ಫೋಟೋ ತೆಗಿಯೋರು ಕೂಡ. ಯಾಕಂದ್ರೆ ಒಂದ್ ಮಾತು ಹೇಳ್ತಾರೆ, ಸರ್ ಇವಾಗ ವರ್ಟಾಶ್ರೀ ಅನ್ನೋರು ಸಾಲು ಮರದ ತಿಮ್ಮಕ್ಕ ಮಾಡ್ತಿದ್ರೆ ಕಣ್ಣಿಗೆ ಬಿದ್ದ್ಬಿಡುತ್ತೆ, ದೃಷ್ಟಿ ಬರುತ್ತೆ ಅಂತೆ. ನಾನ್ ಹೇಳ್ತೀನಿ ಅಂತೆ, ಸರ್ ಪಬ್ಲಿಸಿಟಿ ಆಗುತ್ತಲ್ವಾ ಅಂತ. ಸಿನಿಮಾ ಮಾಡುವಾಗ ಹೆಸರಿಂದ ಹಿಡಿದು ಬಿಗಿನಿಂಗ್ ಇಂದ ಎಂಡಿಂಗ್ ವರೆಗೂ ಪಬ್ಲಿಸಿಟಿ ಆದ್ರೇನೆ ಸಿನಿಮಾ ಸರ್. ಅವ್ರ ಪಬ್ಲಿಸಿಟಿ ಆದ್ರೆ ನಾಳೆ ದಿನ ನಂತರ ಆ ಪ್ರೊಡ್ಯೂಸರ್ ಕಾಲ್ ಮಾಡಿ ಯಾಕೋ ಬೋಲಿ ಮಗನೇ ಅವ್ನ ಹಾಕೊಂಡಿದ್ಯಾ, ಅವ್ನ್ ವೇಸ್ಟ್ ನನ್ ಮಗನ ಅಂತ ಅಂದ್ರೆ ಮಾತುಗಳು ಬರುತ್ತೆ ಅಂತ ಕ್ಲೀನ್ ಆಗಿ ಒಂದು ಬ್ಯಾರಿಯರ್ ಸೆಟ್ ಮಾಡ್ತಿದಾರೆ ಪ್ರೊಡ್ಯೂಸರ್ಸ್ಗೆ. ಅಂದ್ರೆ ಕಂಪ್ಲೀಟ್ ಆಗೋವರೆಗೂ ಪ್ರೆಸ್ ಮೀಟ್ ಮಾಡಕ್ ಬಿಡಲ್ಲ, ಅವನು ಮಾಡಲ್ಲ. ಇವಾಗ ಕೂಡ ನಾನು ಹೇಳ್ತೀನಿ ನೋಡಿ, ಟೈಟಲ್ ಲಾಂಚ್ ಅಂತ ಒಂದು ಮಾಡಿದ್ರಿ ನಾವು. ಆ ಟೈಟಲ್ ಲಾಂಚ್ಗೆ ಒಂದು ಟೈಟಲ್ ಪೋಸ್ಟರ್ ಅನ್ನೋದು ಡೈರೆಕ್ಟರ್ ಕೆಲ್ಸನ ಇಲ್ಲ ಅಂದ್ರೆ ಡಿಸೈನರ್ ಕೆಲ್ಸ ಆಗುತ್ತಮ್ಮ. ಡೈರೆಕ್ಟರ್ ಕುತ್ಕೊಂಡು ಏನು ಎತ್ತ ಅಂತ ಹೇಳ್ಬೇಕಲ್ವಾ, ಅವ್ರು ಮಾಡಲ್ವಂತೆ. ಅವ್ರು ಪೋಸ್ಟರ್ ಮಾಡಿದ್ರೆ ರಾಜಮೌಳಿ ತರ ಇರಬೇಕು, ಬಟ್ ಮಾಡಲ್ಲ. ಇವಾಗ ನೋಡಿ ಅವ್ರ ಪೋಸ್ಟರ್ಗಳೆಲ್ಲ ಅಷ್ಟೇ. ಇವಾಗ ಯಾವ ಸಾಲು ಮರ ತಿಮ್ಮಕ್ಕಾಗೂ ಕೂಡ ಪೋಸ್ಟರ್ ಮಾಡಿಲ್ಲ ಅವರು, ಜಸ್ಟ್ ಟೈಟಲ್ ಮಾಡಿಸಿದೀವಿ. ಪೋಸ್ಟರ್ ಮಾಡಿಸ್ಬೇಕು, ನಾವ್ ಇದು ಮಾಡ್ಬೇಕು, ಪ್ರೆಸ್ ಮೀಟ್ ಕೊಡ್ಬೇಕು, ಇದಕ್ಕೆ ಅದಕ್ಕೆ ಅಂದ್ರೆ ಬೇಡ ಅಂತ. ಯಾಕಂದ್ರೆ ಯಾರೇನೋ ಬಂದ್ಬಿಟ್ಟು ಕೈ ಹಾಕ್ತಾರಲ್ವ. ಅದು ಕೂಡ ಜುಲೈ. ಮತ್ತೆ ಬೇರೆ ಸಿನಿಮಾದವರೆಲ್ಲ ಮಾಡ್ತಿದಾರಲ್ಲ ಅದೇನಂತೆ, ಅವ್ರದ್ದು ಬೇರೆ ಲೆಕ್ಕ, ಇವ್ರದ್ದು ಬೇರೆ ಲೆಕ್ಕ. ಮಾತೆತ್ತಿದ್ರೆ ನಮ್ಗೆ ಅವ್ರ ಗುರುಗಳು ಇವ್ರ ಗುರುಗಳು. ಅವ್ರ ಗುರುಗಳಿಗೆ ಕಾಲ್ ಮಾಡಿದ್ರೆ ಕ್ಯಾಕ್ರು ಸುಗಿತಾರೆ, ಹೋಗೋಗ ಅವ್ನ ಇಟ್ಕೊಂಡ್ ಮಾಡಿದ್ಯಾ, ಬೇಡ ಅದು ಬೇರೆ ಮಾತಾಡಬಾರ್ದು, ಅವ್ನ ಆತರ ಮನುಷ್ಯ, ಅವ್ನ್ ಸಿನಿಮಾಗ್ ಬರ್ತಿಲ್ಲ, ದಂಧೆ ಮಾಡಕ್ ಬರ್ತಿದ್ದಾನೆ ಅಂತ ಮಾತುಗಳು ನಾವು ಕೇಳಿದಿರಿ. ಅವ್ರು ಕೆಲಸ ಮಾಡಿರೋ ಡೈರೆಕ್ಟ್ರು ಅಂದ್ರೆ ಇವ್ರು ಅಲ್ಲಿ ಅಸಿಸ್ಟೆಂಟ್ ಆಗಿ ಮಾಡಿರೋ ಡೈರೆಕ್ಟ್ರೇ ಹೇಳಿದಾರೆ ನಮ್ಗೆ. ಅವಾಗ ಏನ್ ಹೇಳಿದ್ರು ಗೊತ್ತಾ, ಅವ್ರಿಗೂ ನನ್ಗೆ ಆಗಲ್ಲ, ಅದಕ್ಕೆ ಮಾತಾಡ್ಬೇಡಿ. ಇವೆಲ್ಲ ನಡೆಯುತ್ತೆ ಮ್ಯಾಮ್. ಅದಕ್ಕೆ ಇಂಡಸ್ಟ್ರಿಯಲ್ಲಿ ಪ್ರೊಡ್ಯೂಸರ್ ಬರ್ಬೇಕಂದ್ರೆ ಭಯ ಪಡ್ತಾನೆ. ಬಂದ್ರೆ ಹಿಡಿದ್ರೆ ಕೋಪ ಬರುತ್ತೆ ಡೈರೆಕ್ಟರ್ಗೆ. ಏನಕ್ಕಪ್ಪ ಎಲ್ಲದಕ್ಕೂ ದುಡ್ಡು ಕೇಳ್ತಾನೆ. ನಾವ್ ಹಾಕಿರೋ ದುಡ್ಡು ಮ್ಯಾಮ್. ಅವ್ನು ಪ್ರೂವ್ ಮಾಡ್ಕೊಂಡು ನೀನಿಗೆ ನನ್ ತಗೊಂಡ್ ಬಂದು ಒಂದು 50 ಲಕ್ಷ ಕೊಟ್ಬಿಟ್ಟು, ಸರ್ ನೀವೊಂದು 50 ನಾನೊಂದು 50 ಹಾಕ್ತೀನಿ, ನನ್ನ ಪಾಡಿಗೆ ನಾನು ಡೈರೆಕ್ಷನ್ ಮಾಡ್ಕೊಂತೀನಿ ಅಂದ್ರೆ ಅವಾಗ ಕೇಳಪ್ಪ ನೀನು. ಆರ್ಟಿಸ್ಟ್ಗೆ ಬಿರಿಯಾನಿ ಬೇಕಂದ್ರೆ ತರಿಸ್ತೀನಿ, ತಾಜಿಂದಾನೇ ತರಿಸ್ತೀನಿ, ಬೇಕಂದ್ರೆ ಬೆಂಗಳೂರಿಂದ ಮಧುಗಿರಿಗೆ ತರಿಸ್ತೀನಿ. ನಾನ್ ದುಡ್ಡು ಹಾಕ್ಬೇಕಾದ್ರೆ ನಾನು ಏನ್ ಕೊಡ್ತಿದ್ದೀನೋ ಅದನ್ನ ನೀನ್ ತಿನ್ಬೇಕು. ಇವಾಗ ಮದ್ವೆಗೆ ಹೋಗ್ಬಿಟ್ಟು ಮದ್ವೆಯಲ್ಲಿ ಏನ್ ಹಾಕ್ತಾರ ಅದ್ ತಿನ್ಬೇಕು. ಯಾವ ಆರ್ಟಿಸ್ಟ್ ಡಿಮ್ಯಾಂಡ್ ಮಾಡಿಲ್ಲ. ಟು ಬಿ ಫ್ರಾಂಕ್, ನಮ್ಮ ಸೆಟ್ ಅಲ್ಲಿ ಯಾವ ಆರ್ಟಿಸ್ಟ್ ಡಿಮ್ಯಾಂಡ್ ಮಾಡಿಲ್ಲ. ಇದ್ದಿದ್ದ ತಿಂದಿದ್ದಾಯ್ತು. ಕೆಲವು ವಿಚಾರದಲ್ಲಿ ಲೇಟ್ ಆಗ್ಬೋದು, ಅದು ಪ್ರಾಕ್ಟಿಕಲಿ ಆಗುತ್ತೆ. ಸೊ ಆ ತರದ್ದು ಚಿಕ್ಕ ಇದೆ. ಬಟ್ ಯಾವ್ದೇ ಟೆಕ್ನಿಷಿಯನ್ಸ್ ಇವಾಗೂ ನಾವು ಕಾಲ್ ಮಾಡಿದ್ರು ಕೂಡ, ಸರ್ ಯಾವಾಗ ನೆಕ್ಸ್ಟ್ ಸಿನಿಮಾ ಅಂತಾನೆ ಕೇಳ್ತಾರೆ. ನಾನು ಹೊಸಬ ಪ್ರೊಡ್ಯೂಸರ್ ಆದ್ರೂ ಕೂಡ ಆ ಗೌರವ ಇದೆ. ಆ ಗೌರವ ದಿಲೀಪ್ ಸರ್ ಇಂದಾನೇ ಬಂದಿರೋದು. ಯಾಕಂದ್ರೆ ಎಲ್ಲ ಸೆಟ್ ಮಾಡಿದ್ದವ್ರೆ.
ಅವ್ರು ಏನು ಮಾಡಿಲ್ಲ. ಅವ್ರು ತಂದಿದ್ದು ಒಂದು 3 ಆರ್ಟಿಸ್ಟ್ ತಂದ್ರು, ಒಳ್ಳೆ ಕಿರಿಕ್ ಮಾಡಿದ್ರು ಆರ್ಟಿಸ್ಟ್ಗಳು. ನನಗೆ ಅದೇ ಬೇಕು, ಇದೇ ಬೇಕು, ಇವತ್ತು ಬಾಡಲ್ಲ, 5 ಗಂಟೆ ಮೇಲೆ ನಾನು ಶೂಟ್ ಮಾಡಲ್ಲ, 5 ಗಂಟೆ ಮೇಲೆ ಆಕ್ಟ್ ಮಾಡಲ್ಲ, 5 ಗಂಟೆಗೆ ನಾವು ಕಾಲ್ ಮಾಡ್ತೀರಲ್ವಾ ಡೈರೆಕ್ಟರ್ಗೆ, ನೀವು ತಂದಿರೋ ಆರ್ಟಿಸ್ಟ್ 5 ಗಂಟೆ ಮೇಲೆ ಮಾಡಲ್ವಂತೆ ಸರ್ ಅಂತ ಆಲ್ರೆಡಿ ಹೋಗಿ ಪಿನ್ ನೋಡ್ದಿರ್ತಾನಲ್ಲಿ. ಏನಂತ, ನಿನ್ನ ಬೈತೀನಿ ನಮ್ಮ ಪ್ರೊಡ್ಯೂಸರ್ ಎದುರುಗಡೆ, ನಿಮ್ನ ನೋಡ್ಕೊಂಡು ಸಿನಿಮಾಗೆ ಬರ್ತೀನಿ ನಾಳೆಯಿಂದ ಮಾಡೋಣ ಅಂತ. ನೆಕ್ಸ್ಟ್ ದಿನ ಅವ್ರಿಗೆ ಜ್ವರ ಬಂದ್ಬಿಡು, ಈ ದಿನ ಶೂಟ್ ಮಾಡಲ್ಲ, ನೆಕ್ಸ್ಟ್ ದಿನ ಬಂದ್ಬಿಟ್ಟು ಜ್ವರ ತುಂಬಾ ದಿನಗಳು ಟೈಮ್ ಇನ್ಸಿಡೆಂಟ್ ನೂರಾರು ಜನ ಟೆಕ್ನಿಷಿಯನ್ ಇರ್ತಾರೆ, ಆರ್ಟಿಸ್ಟ್ ಇರ್ತಾರೆ, ಅವ್ರಿಗೆ ಲಾರ್ಜು, ಊಟ, ಟ್ರಾವೆಲಿಂಗ್ ಎಲ್ಲ ವೇಸ್ಟ್. ಅವತ್ತಿನ ದಿನ ಆ ಥರದ್ದು ಎಷ್ಟೋ ದಿನ ವೇಸ್ಟ್ ಮಾಡ್ಬಿಟ್ಟಿದ್ದಾನೆ. ಅಲ್ಲ ಮೇಡಮ್, ಒಂದು ಪ್ರೊಡ್ಯೂಸರ್ ಗೊತ್ತಿಲ್ಲದೆ ಪ್ಯಾಕಪ್ ಟೇಲೋ ಡೈರೆಕ್ಟರ್ ಬಂಡವಾಳ ಹಾಕೊಂಡು ನಾನಂತೆ ಅಲ್ಲೋ ಕೆಮೆರಾ ರೆಡಿ ಇರುತ್ತಂತೆ, ಇವನ್ ಪ್ಯಾಕಪ್ ಹೇಳ್ಬಿಡ್ತಾರೆ. ಸೆಟ್ಟಲ್ ಎಲ್ಲ ರೆಡಿ ಇರುತ್ತೆ, ಆರ್ಟಿಸ್ಟ್ ರೆಡಿ ಎಲ್ಲ ಇರುತ್ತೆ. ಒಂದು ಆರ್ಟಿಸ್ಟ್ಗೆ ಅಂದ್ರೆ ಸೌಜನ್ಯ ಅವ್ರಿಗೆ ಏನೋ ಜ್ವರ ಬಂದಿರುತ್ತೆ, ಬೇರೆ ಸೀನ್ ಮಾಡ್ಕೋಬೋಯ್ತಲ್ವಾ, ಹೌದು, ಅವಾಗ ಜ್ವರ ಬಂದಿರುತ್ತೆ, ಭಗವಂತ ಆದ್ರಂಗ್ ಮಾಡ್ತಾನೆ ಸರ್. ಅಲ್ಲಿ ಸೀನಿಗೆ ಇಲ್ವಲ್ಲ ಮ್ಯಾಮ್, ಬರಿಬೇಕಲ್ವಾ. ಅಲ್ಲಿ ಅವ್ರು ಏನ್ ಕಥೆನೇ ರೆಡಿ ಮಾಡ್ಕೊಂಡ್ ಡೈಲಾಗ್ ರೆಡಿ ಮಾಡ್ಕೊಂಡ್ ಬಂದಿಲ್ವಲ್ಲ. ಇವಾಗ ಕತೆ ಇದ್ರೆ ಏನೋ ಒಂದು ಮಾಡಬಹುದು. 80,000 ರೂಪಾಯಿಂದ 1.25 ಲಕ್ಷ ಲಾಸ್ ಆಗೋತು ನನಗೆ ಹೇಳಿದ್ರು ಅವರು. ಸಂಡೆ ಅಲ್ಲ, ನೀವು 1 ದಿನ 2 ದಿನ ರಿಪೀಟ್ ಆಗ್ತಿದೆ ಅಂದಾಗ್ಲೇ ನೀವ್ ಎಚ್ಚೆತ್ಕೋಬೇಕಾಗಿತ್ತು. ಅದೇ ಮ್ಯಾಮ್ ಹೇಳ್ತಿರೋದು, 1-2 ದಿನದಲ್ಲಿ ಆಗಿದ್ರೆ ನಾವು ಅವನ ಎತ್ತು ಕಿತ್ತು ಬಿಸಾಕ್ತಿದ್ರ ಅವತ್ತಿಗೆ. ಅರ್ಧ ಶೂಟ್ ಆದ್ಮೇಲೆ ಅರ್ಧ ಶೂಟ್ ಆದ್ಮೇಲೆ ಏನ್ ಮಾಡ್ತೀರಾ? ಅರ್ಧ ಶೂಟರ್ಗೂ ಚೆನ್ನಾಗಿತ್ತು. ಓಕೆ, ಅರ್ಧ ಶೂಟ್ ಆದ್ಮೇಲೆ ಅವರ ಬಣ್ಣ ಬಯಲು ಮಾಡ್ತಾರೆ, ಅವ್ರ ಮುಖವಾಡ ನಿಜವಾದ ಮುಖ ಹೊರಗಡೆ ಬೀಳತ್ತೆ. ಅವಾಗ ನೀವು ಬಿಟ್ಟು ಹೋಗಂಗೂ ಇಲ್ಲ. ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನ ಕರ್ಸಿರ್ತೀವಿ, ವಾಪಸ್ ಶೂಟಿಂಗ್ ಕ್ಯಾನ್ಸಲ್ ಆಗೋಯ್ತಂತ ಅವ್ರಿಗೆ ಕನ್ವಿನ್ಸ್ ಕೊಟ್ಟು ಡೀಸೆಲ್ ಕಾಸು ಕೊಟ್ಟು ವಾಪಸ್ ಕಳಿಸ್ತೀವಿ. ಕೇಳ್ತಾರೆ, ಸರ್ ಏನೋ ಸ್ವಲ್ಪ ಮಾತಾಡ್ಬಿಟ್ಟು ಓಕೆ ಮಾಡಿ. ನಾನು ಹೇಳ್ತೀನಿ, ಹೆಲ್ತ್ ಕಿಂತ ಯಾವ್ದು ಇಂಪಾರ್ಟೆಂಟ್ ಅಲ್ಲ. ಇವಾಗ ಆರ್ಟಿಸ್ಟ್ ಮೈ ಹುಷಾರಿಲ್ಲ, ಏನೋ ಒಂದ್ ಆಗಿದೆ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಿದೀರಿ, 2 ಅವರಲ್ಲಿ ಸರಿ ಹೋಗ್ತಾರೆ. 2 ಅವರಲ್ಲಿ ಸರಿ ಹೋದಾಗ ಬೇರೆ ಮಾಡ್ಬೋದು. ಆರ್ಟಿಸ್ಟ್ಗಳು ಸರ್ ಜ್ವರ ಇದ್ರು ಬಂದ್ ಕೆಲಸ ಮಾಡ್ತಾರೆ ಸರ್. ಪ್ರೊಡ್ಯೂಸರ್ ದುಡ್ಡು ಹಾಕಿದಾನೆ ಅಂದ್ರೆ ಹಗಲು ರಾತ್ರಿ ಕೆಲಸ ಮಾಡುವಂತ ಆರ್ಟಿಸ್ಟ್ಗಳಿದ್ದಾರೆ. ನಾನು ಓಪನ್ ಆಗಿ ಹೇಳ್ತೀನಿ, ಸೌಜನ್ಯ ಅವ್ರನ್ನ ಏನಕ್ಕೆ ಈ ಸಿನಿಮಾ ತಗೊಂಡೆ ಅಂತ ಕೂಡ ಹೇಳ್ಬಿಡ್ತೀನಿ. ಕೋರಾ ಸಿನಿಮಾ ಮಾಡ್ಬೇಕಾದ್ರೆ ಅವ್ರು ಪ್ರೆಗ್ನೆಂಟ್ ಆಗಿದ್ರು, ಆದ್ರೂ ಶೂಟಿಂಗ್ ಬಂದಿದ್ರು. ಹೌದು, ಅದಾದ ಮೇಲೆ 3 ತಿಂಗಳು ಮಗುನ ಇಟ್ಕೊಂಡು ತಿರ್ಗಾ ಪ್ಯಾಚ್ ವರ್ಕ್ ಮಾಡಕ್ ಬಂದಿದ್ರು. ಅಷ್ಟು ಡೆಡಿಕೇಶನ್ ಇದೆ ಅನ್ನೋದು ಕಾರಣಕ್ಕೆ ಮಾತ್ರನೇ ವೆರಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇದೆಲ್ಲ ಇದೆ ಅನ್ನೋದಕ್ಕೆ ಸರ್ ನಾವು ಕೇಳಿದ್ರಿ. ಸೌಜನ್ಯ ಅವರಿಗೂ ಕೂಡ ಗೊತ್ತಾಗಿದೆ ವರಟಾಶ್ರೀ ಅವರು ಸರಿ ಇಲ್ಲ ಕಮಿಷನ್ ತಗೊಳ್ತಾರೆ ಅಂತ. ಅವರು ಇವತ್ತು ಬರ್ಬೇಕಿತ್ತು ಆಕ್ಚುಲಿ ಸ್ಟುಡಿಯೋಗೆ, ಅವರು ಸ್ವಲ್ಪ ಬೇರೆ ಮಗುನ್ ನೋಡ್ಕೊಳೋ ಇದರಲ್ಲಿ ಸ್ವಲ್ಪ ಬಿಸಿ ಆಗೋದು. ಇಲ್ಲ ಅವ್ರು ಬಂದಿದ್ರು ಇನ್ನ ಚೆನ್ನಾಗಿಲ್ಲ ಅವ್ರು. ಅಂದ್ರೆ ನೋಡಿ, ಇವಾಗ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಈಗ ಸದ್ಯಕ್ಕೆ ವೇಸ್ಟ್. ನಾವೀಗ ಜನಕ್ಕೆ ಅಥವಾ ನಮ್ಮ ಸಿನಿಮಾ ರಂಗದವ್ರಿಗೆ ಏನು ಹೇಳಬೇಕು ಅಂದರೆ, ಈ ವರಟಾಶ್ರೀ ಅನ್ನುವಂಥ ಡೈರೆಕ್ಟರ್ ಏನಿದ್ದಾನೆ, ಇವನೊಬ್ಬ ದೊಡ್ಡ ಕಳ್ಳ, ದೊಡ್ಡ ಮೋಸಗಾರ, ಮತ್ತೆ ದೊಡ್ಡ ಕಮಿಷನ್ ದಂಧೆಯನ್ನ ನಡೆಸ್ತಿದ್ದಾನೆ ಚಿತ್ರರಂಗದಲ್ಲಿ. ಸೊ ಇವನ್ ಬಗ್ಗೆ ನೀವು ಕೇರ್ಫುಲ್ ಆಗಿರಿ. ನೀವು ಈಗ ಯಾರೇ ಇವನ್ ಕೈಗೆ ಸಿನಿಮಾ ಕೊಟ್ಟಿದ್ರೆ ಅದನ್ನ ದಯವಿಟ್ಟು ವಾಪಸ್ ತಗೊಳ್ಳಿ, ಲಾಸ್ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ನಾವು ಕೊಡ್ಬೇಕೀಗ. ಆದಷ್ಟು ಇಡೀರಿ, ಎಲ್ಲಿ ಖರ್ಚು ಮಾಡ್ತಿದ್ದೀರಾ ಅಂತ ದಯವಿಟ್ಟು ಕೇಳಿ. ನಿಮ್ ಡೈರೆಕ್ಟರ್ ಪ್ಯಾಕೇಜ್ ಕೊಟ್ಟಿದ್ರು, ಎಲ್ಲಿ ಕೊಟ್ಟಿದ್ದೀರಾ ಅಂತ ಕೇಳಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅವ್ರ ಬಗ್ಗೆ. ಇಲ್ಲ ಅಂದ್ರೆ ಏನ್ ಗೊತ್ತಾಗುತ್ತೆ? ಹೌದು, ಖಂಡಿತ. ಪ್ಯಾಕೇಜ್ ಅಂದ್ರೆ ಏನೇನೋ ಕೊಡ್ಬೋದು. ಓಕೆ ಸರ್, ಈಗ ನಿಮ್ಮ ಬಾಯರ ನೀವೇ ಹೇಳ್ಬಿಡಿ, ಒಂದು ಅಟ್ಲೀಸ್ಟ್ ನೋಡೋರ್ಗೆ ಒಂದಷ್ಟು ಗೊತ್ತಾಗ್ಲಿ ಯಾವ ರೀತಿ ನಾವು ಇವನನ್ನ ದೂರ ಇಡಬೇಕು ಅಂತ ಹೇಳಿ. ನಮಸ್ಕಾರ ಸ್ಪೀಡ್ ನ್ಯೂಸ್ ವೀಕ್ಷಕರೇ. ವರಟಾಶ್ರೀ ಅಲೇಸ್ ಶ್ರೀನಿವಾಸ್ ಎನ್ ಅನ್ನೋ ಒಬ್ಬ ಕಳ್ಳ ಡೈರೆಕ್ಟ್ರು ಇಂಡಸ್ಟ್ರಿಗೆ ಒಂದು 4-5 ಸಿನಿಮಾಗಳು ಮಾಡಿದ್ದಾನೆ. ಯಾವ ಸಿನಿಮಾನೂ ಹೇಳ್ಕೊಂತ ಲೆವೆಲಲ್ಲಿ ಇಲ್ಲ. ಕೋರ ಅಂತ ಸ್ವಲ್ಪ ಒಂದು ಲೆವೆಲಿಗೆ ಆಗಿತ್ತು, ಅದು ಕಾರಣ ಮೂರ್ತಿ ಅಣ್ಣ ಅವರ ಶ್ರಮ. ಅದು ಬಿಟ್ಟರೆ ಸಾಲಮರ ತಿಮ್ಮಕ್ಕ ಅಂತ ನಮ್ಮ ಸಿನಿಮಾ ಮಾಡಿದ್ದೀವಿ, ಅದು ತುಂಬ ಚೆನ್ನಾಗಿ ಬಂದಿದ್ದ ಕಾರಣ ಕ್ಯಾಮ್ರಾಮನ್ ನಾವುಗಳು ಇನ್ವಾಲ್ವ್ಮೆಂಟ್ ಆಗಿದ್ದಕ್ಕೆ ಚೆನ್ನಾಗಿ ಬಂದಿದೆ. ಅದು ಕೂಡ ಕೆಲವೊಂದು ಎಲ್ಲ ಈ ಸೆಕೆಂಡ್ ಹಾಫಲ್ಲಿ ಏನೋ ಸೆಕೆಂಡ್ ಶೆಡ್ಯೂಲಲ್ಲಿ ಏನೋ ಅವ್ನು ಕೆಲಸನೂ ಮಾಡಿಲ್ಲ, ಶಿಫ್ಟ್ ವರ್ಕ್ ಮಾಡೋಕ್ಕೂ ಬರ್ತಾ ಇಲ್ಲ, ಡೈಲಾಗೂ ಬರೆಯೋಕ್ಕೆ ಬರಲ್ಲ ಅವನಿಗೆ. ಅವನೊಬ್ಬ ಕಳ್ಳ, ಅವನ ಕಮಿಷನ್ ದಂಧೆಯಲ್ಲಿ ಇಳಿದಂಥ ಒಬ್ಬ ದೊಡ್ಡ ಕಳ್ಳ ಡೈರೆಕ್ಟ್ರು. ನಾನೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇಂಡಸ್ಟ್ರಿಯಲ್ಲಿ ನೆಕ್ಸ್ಟ್ ಸಿನಿಮಾ ಮಾಡ್ಬೇಕಂತ ಯಾರೇ ನಿರ್ಮಾಪಕರು ಬಂದರು, ಯಾರೇ ಬಂದರು, ದಯವಿಟ್ಟು ಹುಷಾರಿಂದ ಅವರು ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಮಾಡಿ. ನಾನು ಕೂಡ 20 ವರ್ಷದಿಂದ ಇಂಡಸ್ಟ್ರಿಯಲ್ಲಿರೋ ನಾನೇ ಅವರ ಮೋಸ ಹೋಗಿ ಅಂತ ಕಳ್ಳ ಡೈರೆಕ್ಟರ್ ಜೊತೆಗೆ ಸೇರ್ಕೊಂಡು ಸಿನಿಮಾ ಮಾಡಿದ್ದೀನಿ. ದಯವಿಟ್ಟು ನಾನು ಮೋಸ ಹೋದಾಗ ಯಾರು ಹೋಗಬೇಡಿ ಅಂತ ಒಂದು ರಿಕ್ವೆಸ್ಟ್. ನಮಸ್ಕಾರ. ಓಕೆ ಸರ್, ನೀವು ಹೇಳಿ ಸರ್, ನೀವು ಯಂಗ್ ಪ್ರೊಡ್ಯೂಸರ್, ಸೊ ನೀವು ಯಂಗ್ ಪ್ರೊಡ್ಯೂಸರ್ಗಳಿಗೆ ಮುಂದೆ ಬರೋರಿಗೆ ಏನು ಹೇಳಕ್ ಬಯಸ್ತೀರಾ? ನಮಸ್ಕಾರ ಸ್ಪೀಡ್ ನ್ಯೂಸ್ ವೀಕ್ಷಕರಿಗೆ.
ಪ್ರೊಡ್ಯೂಸರ್ ಅಂದಾಗ ಈಸ್ ಅ ಇನ್ವೆಸ್ಟರ್, ನಥಿಂಗ್ ಬಟ್ ಅ ಇನ್ವೆಸ್ಟರ್. ದಯವಿಟ್ಟು ನೀವು ಯಾವುದೇ ₹1 ನೀವು ಖರ್ಚು ಮಾಡ್ತಿದ್ರು, ಅದು ನಿಮ್ಮ ರಿಲೇಷನ್ ಆಗಿರಲಿ, ನಿಮ್ಮ ಫ್ರೆಂಡ್ಸ್ ಆಗಿರಲಿ, ಯಾರೇ ಆಗಿರಲಿ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅಂದರೆ ದಯವಿಟ್ಟು ನೀವು ಪಕ್ಕದಲ್ಲಿರಿ. ಪಕ್ಕದಲ್ಲಿದ್ದಾಗ ನಿಮಗೆ ಗೊತ್ತಾಗುತ್ತೆ ಏನು ಖರ್ಚು ಮಾಡ್ತಿದ್ದೀರಿ, ಏನಕ್ಕೆ ಖರ್ಚು ಮಾಡ್ತಿದ್ದೀರಿ. ಇವಾಗ ಒಂದು ಮನೆಯಲ್ಲಿ ಮನೆ ಕಟ್ಟಬೇಕಾದ್ರೆ ಇಟಿಕೆ ಇದಕ್ಕೆ ಅದಕ್ಕೆ ಎಲ್ಲ ನೀವು ಲೆಕ್ಕ ಹಾಕಬೇಕಾದ್ರೆ, ಸಿನಿಮಾ ಮಾಡಬೇಕಾದ್ರೆ ಯಾಕೆ ನೀವು ಅವೆಲ್ಲ ತಗೊಳಲ್ಲ ಪ್ರಿಕಾಷನ್ಸ್ ಅನ್ನೋದು ನನಗೊಂದು ವಿಚಾರ. ಅಂದರೆ ಇವಾಗ ನೀವು ಮನೆನೇ ಕಟ್ಟಬೇಕಂತಲ್ಲ, ಯಾವುದೇ ಒಂದು ಉದಾಹರಣೆ ತಗೊಂಡ್ರೆ ಎಕ್ಸಾಂಪಲ್ ತಗೊಳ್ಬೋದು. ನೀವು ಎಲ್ಲದಕ್ಕೂ ಒಂದೊಂದು ನೋಡಿ ಮಾಡ್ತೀರಾ. ಸಿನಿಮಾ ಮಾಡಬೇಕಾದ್ರೆ ಮಾತ್ರ ಅದು ಹೆಂಗೆ ನೀವು ಡೈರೆಕ್ಟರ್ ಮೇಲೇ ಡಿಪೆಂಡ್ ಆಗ್ತೀರಾ ಅಂತ ನನಗೆ ಆ್ಯಕ್ಚುಲಿ ಲೆಸನ್ ಆಗಿದೆ. ಇದರಿಂದ ಪಾಠ ಕಲ್ತ್ಬಿಟ್ಟಿದ್ದೀನಿ ಟು ಬಿ ಫ್ರ್ಯಾಂಕ್. ದಯವಿಟ್ಟು ಯಾರೇ ಪ್ರೊಡ್ಯೂಸರ್ ಆಗಿರಲಿ, ನೆಕ್ಸ್ಟ್ ಬರ್ತಾ ಇದ್ದೀರಿ ಇಂಡಸ್ಟ್ರಿಗೆ ಅಂದರೆ ನೀವು ಅಕೌಂಟೆಂಟ್ ಆಗಿರಿ. ಅಕೌಂಟೆಂಟ್ ಆಗಿ ಎಲ್ಲ ಚೆಕ್ ಮಾಡ್ಕೊಂಡ್ರಿ. ಚೆಕ್ ಮಾಡಿದಾಗೆ ನಿಮ್ಗೆ ಗೊತ್ತಾಗೋದು ಯಾರು ಎಷ್ಟು ತಗೊಂತಿದ್ದಾರೆ, ಏನು ತಗೊಂತಾರೆ. ಹಂಗಂದ್ಬಿಟ್ಟು ನೀವು ₹10 ಆಗೋ ಹತ್ರ ₹10 ಹಾಕಿದ್ರೆ ದಯವಿಟ್ಟು ಕೇಳಕ್ಕೆ ಹೋಗ್ಬೇಡಿ. ಯಾಕಂದ್ರೆ 50 ಪೈಸೆ ಅವ್ರ ಶ್ರಮೆ ಅಂತ ಬಿಟ್ಕೊಡ್ಬೋದು. ಬಟ್ ₹10 ₹20 ಹಾಕಿದ್ರೆ ದಯವಿಟ್ಟು ಕಾಲರ್ ಹಿಡ್ದು ಮಾತಾಡಿ, ಪರವಾಗಿಲ್ಲ. ನನ್ನ ದುಡ್ಡು ನಾನು ಹಾಕ್ತಿದ್ದೀನಿ, ನನ್ನ ದುಡ್ಡು ನೀನು ಹೆಂಗೋ ಯೂಸ್ ಮಾಡ್ತೀಯ ಬೋಲಿ ಮಗನೇ ಅಂತ ಕೇಳಿ, ಪರವಾಗಿಲ್ಲ, ತಪ್ಪೇನಿಲ್ಲ. ಯಾಕಂದ್ರೆ ನಿಮ್ಮ ಕಷ್ಟಪಟ್ಟಿದ್ದ ದುಡ್ಡು ನೀವು ಕೇಳೋದಕ್ಕೆ ಏನು ತಪ್ಪಿಲ್ಲ. ದಯವಿಟ್ಟು ಇದು ಫಾಲೋ ಮಾಡಿ. ಆಕ್ಚುಲಿ ಇಂಡಸ್ಟ್ರಿ ಉಳಿಯುತ್ತೆ. ಥ್ಯಾಂಕ್ ಯು. ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟೆ. ಸೌಜನ್ಯ ಅವರು ಮತ್ತು ಸಂತೋಷ್ ಅವರು ಅವನು ಬರ್ತ್ಡೇಗೆ ನಾವೊಂದು ಲಕ್ಷ್ಮೀ ವೆಂಕಟೇಶ್ವರ ಪಿಕ್ಚರ್ ಬ್ಯಾನರಿಗೆ ಒಂದು 20 ಗ್ರಾಮದ ಉಂಗುರ ಕೂಡ ಫ್ರೀಯಾಗಿ ಕೊಡ್ತೀವಮ್ಮ ಅವನಿಗೆ ಬರ್ತ್ಡೇಗೆ. ಓ ಮೈ ಗಾಡ್, 20 ಗ್ರಾಮ್ ಕೊಟ್ಟಿದ್ದಾರೆ ಅವರು. ಇಸ್ಕೋಬೇಕಿತ್ತು ಸರ್, ಈಗ ಅರೆಸ್ಟ್ ಆದ್ಮೇಲೆ ಇಸ್ಕೊಳ್ಳಿ ವಾಪಸ್ಸು. ಮೇಡಮ್, ಒಂದು ಸತಿ ನಾವು ಕಕ್ಕಿದ್ರನ್ನ ತಿರ್ಗಾ ತಗೊಂಡ್ಬಾರ್ದು. ಓಕೆನಾ? ಈಗ ನಾವು ಸಿನಿಮಾ ಮಾಡ್ಕೊಡ್ಲಿ, ಅದು ಏನ್ ಯೋಗ್ಯತೆ ಇದೆ ಅಂತ ಕೊಡ್ತೀವಿ. ಯೋಗ್ಯತೆ ಅಂದ್ರೆ ಇಲ್ಲ ಮ್ಯಾಮ್. ಇವಾಗ ನಮ್ಗೇನಂದ್ರೆ ಅದಕ್ಕೆ ಹೇಳೋದು, ಒಬ್ಬ ಯೋಗ್ಯತೆ ಗೊತ್ತಾಗಕ್ ಮುಂಚೆ ಏನನ್ನು ಕೊಡಬಾರ್ದು ಗಿಫ್ಟ್ ಆಗಿ. ಏನಮ್ಮ ಈಗ ನಾವು ಏನೇನೋ ಅನ್ಕೊಂಡಿದ್ರಿ ಮಾಡೋಣ ಅಂತ, ನೆಕ್ಸ್ಟ್ ಸಿನಿಮಾನು ಅವ್ರದೇ ಮಾಡೋಣ, ನಮ್ ಬಂಗಾರಿಗೂ ಅವರೇ ಡೈರೆಕ್ಟರ್ ಅನ್ಕೊಂಡಿದ್ರಿ. ಅಯ್ಯೋ ದೇವ್ರೆ. ಯಾಕಂದ್ರೆ ಅವ್ರಿಗೆ ಹೇಳಿದ್ದೆ, ಸರ್ 20 ಅಕ್ಟೋಬರ್ ಬರ್ದಿಟ್ಕೊಂಡ್ರಿ, ಇನ್ನೂ ಒಂದು ಟೈಟಲ್ ಲಾಂಚ್ ಮಾಡ್ತೀನಿ, ಅದಕ್ಕೆ ನೀವು ಇರ್ತೀರಾ, ನೀವು ಪ್ರೊಡ್ಯೂಸರ್ ಆಗಿಲ್ಲ ಅಂದ್ರೂ ಕೂಡ ಮ್ಯಾನೇಜರ್ ಆಗಿರ್ತೀರಾ ಅಂತ ಅವ್ರಿಗೂ ನನ್ಗೂ ತಂದಿಟ್ರು. ನಾವು ಅವ್ರ ಮಾತುಕತೆ ಇಲ್ಲ ನಮ್ಗೆ. ಚಿತ್ರರಂಗ ಅಂದ್ಮೇಲೆ ಸರ್ ತಂದಿಡೋರು 1000 ಜನ ಮೇಡಮ್, ಇರ್ತಾರೆ ತಂದಿಡೋದು ಬೇರೆ, ತಂದಿಡ್ಲಿ. ಇವಾಗ ನಾನು ಅವ್ರನ್ನ ಬೈದಿದ್ರೆ ತಂದಿರ್ಲಿ, ದಿಲೀಪ್ ನಿನ್ ಮೇಲೆ ಹಿಂಗಂದ್ರು ಅಂತ. ಬೇಕಾಗದೆ ಇರೋದು ಏನಕ್ಕೆ ಮ್ಯಾಮ್? ಲೂಸ್ ಟಾಕ್ಸ್. ಕ್ರಿಯೇಟಿವ್ ಡೈರೆಕ್ಟರ್, ಯು ಕ್ಯಾನ್ ಕ್ರಿಯೇಟ್ ವಾಟ್ ಎವರ್ ಯು ವಾಂಟ್. ಅವ್ರು ಹೇಳ್ಕೊಳೋದು ಈಸ್ ಅ ಕ್ರಿಯೇಟಿವ್ ಡೈರೆಕ್ಟರ್. ಸಿಕ್ಕಾಬಟ್ಟೆ ಅವ್ರ ಬಗ್ಗೆ ಜನಕ್ಕೆ ಗೊತ್ತಾಗಿರುತ್ತೆ, ನೀವು ಹೇಳಿದೀರಾ. ಅಂಡ್ ನೀವು ಇನ್ ಮುಂದೆ ಕೇರ್ಫುಲ್ ಆಗಿರಿ, ಯಾವುದೇ ಇವಾಗ ಚೂಸ್ ಮಾಡುವಾಗ. ನೆಕ್ಸ್ಟ್ ನಾವು ಮಾಡ್ತಿರೋ ಸಿನಿಮಾಗೆ ಆಲ್ಮೋಸ್ಟ್ ಒಂದು 450 ಪೇಜ್ ಸ್ಕ್ರಿಪ್ಟ್ ಇದೆ ಮ್ಯಾಮ್. ಪ್ರತಿದಿನ ಅವರ್ಲಿ ಕೇಳಿದೀನಿ ನಮ್ಮ ಡೈರೆಕ್ಟರ್ಗೆ. ಅಂದ್ರೆ ಅವನು ಎಷ್ಟು ಅಶ್ವಲ್ಲಿದ್ದಾನೆ ಅಂತ ಗೊತ್ತಾಗ್ಬೇಕಲ್ವಾ ನನಗೆ. ಪ್ರೊಡ್ಯೂಸರು ಸರ್, ನಾನು ಕೇಳ್ಪಟ್ಟಿರಂಗೆ ಪ್ರೊಡ್ಯೂಸರ್ಗಳು ಸ್ಟೋರಿ ರೈಟರ್ನ ನೀನು ಸ್ಟೋರಿ ಹೇಳ್ಬೇಕು, ನೀನೇನು ಸ್ಕ್ರೀನ್ ಪ್ಲೇ ಬರ್ದಿದೆ ತೋರಿಸ್ಬೇಕು, ಅದನ್ನ ಅವ್ರು ಪರಿಶೀಲನೆ ಮಾಡಿ ಓಕೆ ಆದ್ಮೇಲೆ ಕರೆಕ್ಟ್ ಮ್ಯಾಮ್, ನೀವ್ ಹೇಳಿದ್ ಕರೆಕ್ಟ್. ಇದು ಯಾವಾಗ ಆಗುತ್ತೆ ಗೊತ್ತಾ? ಒಂದು ಪ್ರೊಡ್ಯೂಸರ್ ಆಲ್ರೆಡಿ 10 ಸಿನಿಮಾ ಮಾಡಿರೋರಾದ್ರೆ ಬಂದು ಡೈರೆಕ್ಟ್ರು ಹೊಸ ಪ್ರೊಡ್ಯೂಸರ್ ಬಂದಾಗ ಅವರು ನಮಗೆ ರೆಡಿ ಅಂತ ಹೇಳಿ, ಓಕೆನಾ ಸರ್, ರೆಡಿ ಇದೆ ಸರ್. ಈಗ ನಂಬಿಕೆ ಅಲ್ಲ, ಈಗ ಅವನು 4-5 ಸಿನಿಮಾ. ಇಲ್ಲಿ ಏನಾಗುತ್ತೆ ಗೊತ್ತಾ, ಯಾರನ್ನೂ ಅಷ್ಟು ಈಸಿಯಾಗಿ ನಂಬಾರ್ದು. ಅದೇ ಹೇಳಿದ್ ನಿಮ್ಗೆ, ಮನೆಯವ್ರನ್ನ ಕೂಡ ನಂಬೇಡಿ ಅಂತ. ಯಾಕಂದ್ರೆ ನನ್ನ ಹತ್ರ ಮಾತಾಡ್ಬೇಕಾದ್ರೆ ದಿಲೀಪ್ ಅವ್ರೇನೋ ಕೇಳ್ತಿದ್ದಾರೆ ಅಂತ ಅವ್ರಿಗೆ ಹೇಳ್ಬಿಡೋರು, ಸರ್ ರೆಡಿ ಇದೆ ಅಂತ ಇವ್ರು ಹೇಳೋರು. ಪಾಪ ಇವ್ರು ಹೇಳ್ಬಿಟ್ರಲ್ಲ, ನಾನು ನಂಬಿಡ್ತಿದ್ದೆ. ನಾನೇನ ಕೇಳಿದ್ರೆ, ಸರ್ ದಿಲೀಪ್ ಅವ್ರು ಕೇಳ್ತಿದ್ದಾರೆ ನೋಡಿ ಸರ್ ಹೇಳ್ಬೇಡಿ ಮಾಡೋದು. ಅಂದ್ರೆ ಅವ್ರು ಬ್ಯಾರಿಯರ್ ಸೆಟ್ ಮಾಡ್ತಾರೆ. ಅವ್ರನ್ನ ಸಪೋರ್ಟ್ ಮಾಡಕ್ಕೆ ಒಂದು ಕ್ಯಾರೆಕ್ಟರ್ನ ತಗೊಂಡ್ ಬಂದು ಸಪೋರ್ಟ್ ಮಾಡಿಸ್ಕೊಂಡು ತಗೊಂಡೋಗಿರೋ ಸಿನಿಮಾ. ಅಂದ್ರೆ ನಾವು ಎಲ್ಲೋ ಯಾಮಾರ ಹೋಗಿದೀವಿ ಅಂತಾನೆ ನಾನು ಹೇಳ್ತೀನಿ. ಖಂಡಿತ, ಯಾಕಂದ್ರೆ ಎಲ್ಲಾ ಪ್ರೊಡ್ಯೂಸರ್ ಹಿಂಗಿರಲ್ಲ. ನಂಬಿಕೆ ದ್ರೋಹ ಆಗಿದೆ ನಿಮ್ಗೆ. ಅಂಡ್ ನೆಕ್ಸ್ಟ್ ಟೈಮ್ ಆತರ ಮಾಡ್ಕೋಬಿಡಿ. ಇದು ನನ್ನ ಒಂದು ಪರ್ಸನಲ್ ಸಜೆಷನ್. ಹೊಸ ಪ್ರೊಡ್ಯೂಸರ್ ಆಗಿ ಎಂಟ್ರಿ ಕೊಟ್ಟಿದ್ದೀರಾ, ಹೆಂಗೆ ಗೊತ್ತಾ, ಒಂದ್ ಪಿನ್ ಟು ಪಿನ್ ಅನ್ನು ನೀವು ಚೆಕ್ ಮಾಡ್ಕೋಬೇಕು. ಅಥವಾ ಯಾರು ಎಕ್ಸ್ಪೀರಿಯನ್ಸ್ಡ್ ಪ್ರೊಡ್ಯೂಸರ್ ಇದ್ರೆ ದಯವಿಟ್ಟು ಅವ್ರ ಹತ್ರ ಒಂದಷ್ಟು ಸಜೆಷನ್ಗಳನ್ನ ತಗೊಳ್ಳಿ. ನೀವು ಹೆಂಗ್ ವರ್ಕ್ ಮಾಡ್ತೀರಾ ಸಿನಿಮಾದಲ್ಲಿ, ಆಮೇಲೆ ನಾವು ಹೆಂಗೆ ಡೈರೆಕ್ಟರ್ಗಳನ್ನ ಅಪ್ರೋಚ್ ಮಾಡಬೇಕು, ಸೊ ಅವ್ರ ತರ ಏನ್ ಪ್ರಿಪರೇಷನ್ ಮಾಡ್ಕೊಂಡಿರ್ತಾರೆ, ಅದಷ್ಟು ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಸಿನಿಮಾಗೆ ಕಾಲಿಡಿ ಅನ್ನೋದು ನನ್ನ ಒಂದು ಸಜೆಷನ್. ಸೊ ಈ ತರದ ಮೋಸ ಯಾರಿಗೂ ಆಗದೆ ಇರಲಿ. ಬಹುಶಃ ನಿಮ್ಗಾಗಿರುವಂತ ಮೋಸವನ್ನ ಬೇರೆಯವ್ರು ನೋಡಿದಾಗ ಸೊ ಅವರು ಕೂಡ ಅವ್ರನ್ನ ತಗೊಳಕ್ ಹಿಂದೆ ಮುಂದೆ ನೋಡ್ತಾರೆ. 100%
ಪನಿಷ್ಮೆಂಟ್ ನಿಮ್ಮ ಒಂದು ಕೆಲಸಕ್ಕೆ ಜಸ್ಟಿಸ್ ಸಿಗತ್ತೆ, ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಏನು ಪನಿಷ್ಮೆಂಟ್ ಆಗಬೇಕು ಅದನ್ನ ಮಾಡಿಸಿ ಅದನ್ನ ಖಂಡಿತ ಬಿಡಬೇಡಿ. ಅದು ಕೂಡ ಒಂದು ದೊಡ್ಡ ಸುದ್ದಿ ಆಗಬೇಕು, ಯಾಕಂದ್ರೆ ನೆಕ್ಸ್ಟ್ ಯಾರು ಕೂಡ ಅವರಿಗೆ ಅವಕಾಶ ಕೊಡಬಾರ್ದು. ಹಂಗಾಗ್ಲಿ ಅನ್ನೋದು ನನ್ನ ವಿಶ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಬಂದು ನಿಮ್ಗೆ ಆಗಿರುವಂತಹ ಒಂದು ಮೋಸವನ್ನ ನಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಂಡಿದ್ರೆ. ಮುಂದೆ ನಿಮ್ಮ ಎಲ್ಲಾ ಸಿನಿಮಾಗಳಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಎಸ್, ನೋಡೋದಲ್ಲ ವೀಕ್ಷಕರೇ, ಚಿತ್ರರಂಗ ಅಂತ ಬಂದಾಗ ಸಾಕಷ್ಟು ಜನ ಇಂಥವ್ರು ಮೋಸ ಮಾಡುವಂಥವ್ರು ಇದ್ದೇ ಇರ್ತಾರೆ. ಅದು ಪ್ರಮುಖವಾಗಿ ನಿರ್ದೇಶಕರಾಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು, ನಾವು ಬಹಳ ಕೇರ್ಫುಲ್ ಆಗಿರಬೇಕು, ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಕೋಬೇಕು. ಅಂಡ್ ಸಿನಿಮಾ ರಂಗ ಅಂತ ಬಂದಾಗ ಒಂದಷ್ಟು ಹಿಂಗೆ ನಡಿಬೇಕು ಅನ್ನುವಂಥ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅಥವಾ ಒಂದು ವರ್ಕ್ ಪ್ರೊಸೀಜರ್ ಅನ್ನೋದಿರುತ್ತೆ. ಅದನ್ನು ಸರಿಯಾಗಿ ಯಾರೋ ಫಾಲೋ ಮಾಡ್ತಿಲ್ಲ ಅಂದಾಗ ನೀವು ಅದನ್ನು ಫಸ್ಟ್ ಚೆಕ್ಔಟ್ ಮಾಡೋದನ್ನ ಕಲ್ತ್ಕೊಳ್ಳಿ. ಆಮೇಲೆ ಈ ಥರದ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗಬೇಡಿ. ಲಕ್ಷಾಂತರ ರೂಪಾಯಿ, ಕೋಟ್ಯಂತರ ರೂಪಾಯಿ ಬಂಡವಾಳ ಹಾಕಿರ್ತೀರಾ, ಹಾಕೋ ಮುನ್ನ 100 ಬಾರಿ ಯೋಚನೆ ಮಾಡಿ ನಾವು ಯಾರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಎಂಥವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಅವರಿಂದ ನಮ್ಮ ಸಿನಿಮಾ ಹೆಂಗೆ ಬರುತ್ತೆ, ಇದೆಲ್ಲ ಒಂದು ಪರಿಶೀಲನೆ ಮಾಡಿ ನಿರ್ಮಾಪಕರು ಇವತ್ತು ದುಡ್ಡು ಹಾಕಬೇಕಾಗಿರುವಂತಹ ಪರಿಸ್ಥಿತಿ ನಮ್ಮ ಚಿತ್ರರಂಗದಲ್ಲಿ ಇದೆ. ಮತ್ತೊಂದು ಕಡೆ ಎಲ್ಲ ರೀತಿಯಾದಂಥ ಒಂದು ಒಳ್ಳೆ ಸಿನಿಮಾಗಳು ಬಂದು ನಮ್ಮ ಕನ್ನಡ ಚಿತ್ರರಂಗದ ಹೆಸರನ್ನು ವಿಶ್ವಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ತಿದ್ದಾರೆ. ಆದರೆ ನಾವು ಅದನ್ನು ಉಳಿಸ್ಕೋಬೇಕು. ಆದರೆ ಇಲ್ಲಿ ಏನಾಗ್ತಾ ಇದೆ, ಒಂದು ಕಡೆ ಈ ಥರದ ಒಂದು ನಿರ್ದೇಶಕರಿಂದಾಗಿ ಚಿತ್ರರಂಗಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಅಂಥ ಕೆಲಸಗಳು ಆಗಬಾರ್ದು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈಗ ಉನ್ನತ ಮಟ್ಟಕ್ಕೆ ಹೋಗ್ತಿದ್ದೀವಿ ಅಂತಂದಾಗ ನಾವು ಅದ್ರ ಕಡೆ ಗಮನ ಕೊಡಬೇಕು, ಆ ಥರದ ಸಿನಿಮಾಗಳನ್ನು ಮಾಡಬೇಕು ಅನ್ನುವಂಥ ಒಂದು ಡೆಡಿಕೇಶನನ್ನು ಇಟ್ಕೊಳ್ಳಿ. ದಯವಿಟ್ಟು ಚಿತ್ರರಂಗದ ಹೆಸರನ್ನು ಹಾಳು ಮಾಡಬೇಡಿ ಅನ್ನುವಂಥದ್ದು ನನ್ನ ಒಂದು ರಿಕ್ವೆಸ್ಟ್ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.